ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭೆ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಎನ್ನುವಂತೆ ನಡೀತಕ್ಕಂಥ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನವನ್ನು ಬರದಂತೆ ಕರುಣಿಸು ದೇವ ಎಂದು ವಿಘ್ನೇಶ್ವರನ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಅಣೆಮಣಿದು ಹಾಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂಥ 84 ಲಕ್ಷ ಜೀವರಾಶಿಗಳಿಗೆ ಆಧಾರ ಸ್ತಂಭನಾಗಿರ್ತಕ್ಕಂಥ ಯಾವ ಪರಮಾತ್ಮನ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಯಾವ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರುವಂಥ ಗ್ರಾಮ ದೇವನಾದ ಸಾಕ್ಷಾತ್ ಈಶ್ವರನ ರೂಪವನ್ನು ತಾಳಿರ್ತಕ್ಕಂಥ ಬೇಡಿದ ಭಕ್ತರಿಗೆ ಬೇಡಿದ್ದ ಭಾಗ್ಯವನ್ನು ಕೊಡತಕ್ಕಂಥ ಭಾಗ್ಯದ ಒಡೆಯನಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಕುಲದೇವನಾಗಿರ್ತಕ್ಕಂಥ ಶ್ರೀ ಸದ್ಗುರು ದಿಗಂಬರೇಶ್ವರ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ಈ ಚರಿತ್ರೆಯ ನಾಯಕನಾಗಿರ್ತಕ್ಕಂಥ ಯಾವ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕಕ್ಕಳೆ ಮೇಲೆಯ ಕಂದ ಅನಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರ ಆತ್ಮದಲ್ಲಿ ಸಿದ್ಧಲಿಂಗ ಎಂಬ ನಾಮವನ್ನು ಧರಿಸಿಕೊಂಡಿರ್ತಕ್ಕಂಥ ತನ್ನ ಭಸ್ಮದಿಂದೇ ಸರ್ವ ರೋಗಗಳನ್ನು ಉದ್ಧಾರವನ್ನ ಮಾಡಿರ್ತಕ್ಕಂಥ ಯಾವ ಸದ್ಗುರು ಸಿದ್ಧಲಿಂಗ ಮಹಾಶಿವಗಳ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಯಾವ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಜಂಗಮ ರೂಪಿಯಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ತಂದೆಯ ಸ್ವರೂಪವಾಗಿರ್ತಕ್ಕಂಥ ಪೂಜ್ಯರಾದ ರಾಜಶೇಖರ ಹಿರೇಮಠ ಪೂಜ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ನಾನು ಅನಂತ ಕೋಟಿ ಶರಣಾರ್ಥಿ ಅದರ ಜೊತೆಗೆ ಯಾವ ಸತತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 11 ದಿನಗಳ ಪರ್ಯಂತರವಾಗಿ ನಡೀತಕ್ಕಂಥ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ತನು ಮನ ಧನವನ್ನು ಅರ್ಪಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟು 11 ದಿನ ಪರ್ಯಂತರವಾಗಿ ಯಾವ ದಿಗಂಬರೇಶ್ವರ ಜಾತ್ರೆ ಮಹಾದೇವನ ಜಾತ್ರೆ ಅತಿ ವಿಜೃಂಭಣೆಯಿಂದ ಮಾಡೋಣ. ಸಿದ್ಧಲಿಂಗ ಮಹಾಶಿವಗಳ ಒಂದು ಚರಿತ್ರೆಯನ್ನು ಆನಂದದಿಂದ ಕೇಳೋಣ. ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಐಶ್ವರ್ಯದಿಂದ ಬಾಳೋಣ. ಶಿವನ ಚರಣಾರವಿಂದಗಳಲ್ಲಿ ಸದಾ ಇರೋಣ ಅಂತಕ್ಕಂಥ ಭಕ್ತಿ ಭಾವದಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಗ್ರಾಮದ ನನ್ನ ತಂದೆ ತಾಯಿ ಬಳಗವೇ ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮುದ್ದು ಮಕ್ಕಳೇ, ಹಾಗೂ ಯಾವತ್ತೂ ಯಾವ ಶ್ರೀರಾಮನಿಗೆ ಶಕ್ತಿಯಾಗಿರ್ತಕ್ಕಂಥ ಬಲಭೀಮನ ಶಕ್ತಿಯನ್ನು ಹೊಂದಿರತಕ್ಕಂಥ ಆಂಜನೇಯ ಸ್ವರೂಪಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ಜಾತ್ರಾ ಕಮಿಟಿಯ ಯುವ ನಾಯಕರೇ, ನಿಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ, ಈ ಶಾಸ್ತ್ರಿಗಳ ಪರವಾಗಿ ಅನಂತ ಕೋಟಿ ಶರಣಾರ್ಥಿ. ಈಗಾಗಲೇ 3 ದಿನಗಳ ಪರ್ಯಂತರವಾಗಿ ಸಿದ್ಧಲಿಂಗ ಮಹಾಶಿವಗಳ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಆಲಿಸಿಕೊಳ್ತಾ ಬಂದಿದ್ರಿ. ಇವತ್ತ 4ನೇ ದಿವಸ ಯಾವ ಕಕ್ಕಳೆ ಮೇಲೆಯಲ್ಲಿ ಜನಿಸಿರ್ತಕ್ಕಂಥ ಲಚ್ಚಪ್ಪ ಮತ್ತು ನಾಗಮ್ಮ ತಾಯಿಯ ಒಂದು ಉದರದಲ್ಲಿ ಜನಿಸಿರ್ತಕ್ಕಂಥ ಸಿದ್ಧಲಿಂಗ ಮಹಾಶಿವಗಳಿಗೆ ಇವರೊಬ್ಬರೇ ಮಗನ ಧರಿಸಬೇಕು ಅಂತ ಎಷ್ಟೋ ವರ್ಷಗಳವರೆಗೆ ಮಕ್ಕಳೆಲ್ಲದಿರ್ತಕ್ಕಂಥವರಿಗೆ ಯೋಗಿನಾದ ಅಮೋಘ ಸಿದ್ಧನ ಮೌನೇಶ್ವರನ ಕೃಪಾ ಆಶೀರ್ವಾದದಿಂದ ಸಿದ್ಧಲಿಂಗ ಮಹಾಶಿವಗಳೇ ಮತ್ತು ಬಸಪ್ಪ ಮತ್ತು ಇನ್ನೊಬ್ಬರು ಯಾರು ಅಂತ ಕೇಳಿದ್ರೆ ಸಿದ್ಧಲಿಂಗಮ್ಮ ಅಂತ ತಿಳ್ಕೊಂಡು 3 ಮಂದಿ ಮಕ್ಕಳು, 2 ಗಂಡಸು ಮಕ್ಕಳು ಮತ್ತು ಒಬ್ಬಕಿ ಹೆಣ್ಣು ಮಗಳು ಅಂತ ತಿಳ್ಕೊಂಡು ಮುತ್ತಿನಂತ 3 ಮಕ್ಕಳು ನಾಗಮ್ಮ ತಾಯಿ ಇರ್ತಾರೆ. ಅದರೊಳಗೆ ಮೊದಲನೇದಾಗಿ ಹುಟ್ಟಿರ್ತಕ್ಕಂಥ ಸಿದ್ಧಲಿಂಗ ಮಹಾಶಿವಗಳ ಚರಿತ್ರೆ ನಿನ್ನೆ ತನಕ ನೀವೆಲ್ಲರೂ ಕೇಳಿದ್ರಿ. ಅವನ ಬಾಲ್ಯ ತುಂಟಾಟ ಯಾವ ರೀತಿಯಾಗಿತ್ತು, ಶಾಲೆಗೆ ಕಳಿಸಬೇಕಾದ್ರೆ ಶಾಲೆಯನ್ನು ಕಲಿಲಿಲ್ಲ. ತಾಯಿಗೆ ಹೇಳ್ದ, ತಾಯಿ ಈ ಬಾಹ್ಯ ಶಾಲೆಗಿಂತಲೂ ಆಂತರಿಕವಾಗಿರ್ತಕ್ಕಂಥ ಶಾಲೆಯನ್ನ ನಿನ್ನ ಮಡಿಲಲ್ಲೇ ಇದ್ದಾಗ, ನಿನ್ನ ಉದರದೊಳಗೆ ಇದ್ದಾಗ ನಾನು ಕಲಿತೀನಿ ಅಂದಾಗ ತಾಯಿಗೆ ಆಶ್ಚರ್ಯ ಆಯಿತು. ಆ ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ ಗುರುಗಳಿಗೂ ಕೂಡ ಆಶ್ಚರ್ಯವಾಯಿತು. ಅಂತ ಮಗ
ಹೀಗೆ ಕೆಲವೊಂದು ದಿವಸ ಹಿಂಗೆ ತುಂಟಾಟ ಮಾಡ್ಕೋತ ಊರೊಳಗೆ ಅಡ್ಡಾಡ್ತಿದ್ದುವಾಗ 9 ಅಂಕಣದ ಬೆಂಡಿನ ಟೇರನ್ನು ಮಾಡ್ಕೋತಿದ್ದಾಗ ಏನು ಆ ಟೇರ್ ಎಳಿಲಿಕ್ಕೆ ಜಾಗವನ್ನು ಕೊಡಬೇಕು ಅಂತ ತಿಳ್ಕೊಂಡು ಆ ತಾಯಿಯನ್ನು ಕೇಳ್ತಾನಲ್ಲ, ಅದು ಯಾವ ರೀತಿಯಾಗಿ ಕೇಳ್ತಾನಂದ್ರೆ ತನ್ನ ಆಣೆ ಮಾಡೋದ್ರ ಮುಖಾಂತರವಾಗಿ ನಾಳೆ ಈ ಸಿದ್ಧಲಿಂಗನ ಟೇರಲ್ಲಿ ಎಳಿಬೇಕು ಕಕ್ಕಳ ಮೇಲೆ ಒಳಗಂದಾಗ ಅವಳು ಬಂದು ನಾಗಮ್ಮನಿಗೆ ಹೇಳಿದಾಗ ಸಣ್ಣ ಮಗು ನಾವೇನು ತಿಳ್ಕೊತಿ ಅಂತ ಕೇಳಿದ್ರು ಸಹಿತ ಇಲ್ಲ, ಆ ಮಗುವಿನ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳನ್ನು ಕೇಳಿದರೆ, ಅವನಲ್ಲಿರ್ತಕ್ಕಂಥ ಧೈರ್ಯವನ್ನು ನೋಡಿದರೆ, ಅವನಲ್ಲಿರ್ತಕ್ಕಂಥ ಮುಖದಲ್ಲಿ ಚೈತನ್ಯವನ್ನು ನೋಡಿದರೆ ಸೂರ್ಯ ಚಂದ್ರನ ಒಂದು ಕಿರಣಗಳು ಹೆಂಗೆ ಹೊಳಿತಾವಲ್ಲ ಆ ರೀತಿ ಒಳಗೆ ನಿನ್ನ ಮಗನ ಮುಖದಲ್ಲಿ ಚೈತನ್ಯವನ್ನು ನಾನು ಕಾಣ್ತಿದ್ದೆ ತಾಯಿ, ಈ ಮಾತು ಸುಳ್ಳು ಆಗೋದಿಲ್ಲ, ಸೂರ್ಯ ಚಂದ್ರ ಇರುವವರೆಗೂ ಶಾಶ್ವತ ಆಗ್ತದ ಅಂತ ತಿಳ್ಕೊಂಡು ಆ ಭೂಮಿ ಈ ಸಿದ್ಧಲಿಂಗನ ಒಂದು ತೇರಳಕ್ಕೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ನಿನ್ನೆ ದಿವಸ ಇತ್ತಂತೆ ಕೇಳಿದೆ. ಆದರೆ ಹಿಂಗೆ ಬೆಳ್ಕೋತ ಹೋದಾಗ ಆ ಮಗು ಅವನ ತಂದೆಯಾಗಿರ್ತಕ್ಕಂಥ ಸಿದ್ಧಲಿಂಗ ಬಸಪ್ಪ ಮತ್ತು ಸಿದ್ಧಲಿಂಗಮ್ಮನ ತಂದೆಯಾಗಿರ್ತಕ್ಕಂಥ ಲೆಚ್ಚಪ್ಪನವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಹೀಗೆ ಅನಾರೋಗ್ಯದಿಂದ ಬಳಲಿ ಏನಾಗ್ತದೆ ಅಂದ್ರೆ ಒಂದು ದಿವಸ ಹಸುನಿಗೆ ಹೋಗ್ತಾರೆ ತಂದೆ. ಅವಾಗ ನಾಗಮ್ಮನಿಗೆ ಒಂದು ಬರಸಿಡಿಲು ಪಡೆದಂತೆ ಆಗ್ತದೆ. ಯಾಕಂತ ಕೇಳಿದ್ರೆ ಪ್ರಪಂಚ ನಡೆಸ್ಬೇಕಂತಕ್ಕಂಥ ಸಂದರ್ಭದೊಳಗೆ ಇರುದು 2 ಎಕರೆ ಜಮೀನ, ಅದ್ರಾಗ ಸಣ್ಣ 3 ಮಕ್ಕಳು, ದುಡಿದು ಹಾಕ್ತಕ್ಕಂಥ ಬಡಗಿತನ ಮಾಡ್ತಕ್ಕಂಥ ಪಂಚಾಳ ಬಡಿಗರಾಗಿರ್ತಕ್ಕಂಥ ತಂದೆ ಪತಿದೇವನಾಗಿರ್ತಕ್ಕಂಥ ಲೆಚ್ಚಪ್ಪನು ಈ ಮೃತ್ಯುಲೋಕವನ್ನು ಬಿಟ್ಟು ಶಿವಲೋಕವನ್ನು ಸೇರಿದಾಗ ಈ ಪ್ರಪಂಚ ನಡೆಸುವುದು ಹ್ಯಾಂಗ ಅಂತ ತಿಳ್ಕೊಂಡು ತಾಯಿ ಚಿಂತಾಕ್ರಾಂತ ಆಗ್ತಾಳೆ. ತನ್ನ ಅಣ್ಣನಿಗೆ ಕರೆಸ್ತಾಳೆ. ಅವೆಲ್ಲ ಕಾರ್ಯಕ್ರಮವನ್ನು ಮುಗಿಸಿ ತಂಗಿಗೆ ಹೇಳ್ತಾನಮ್ಮ, ನೀನು ತವ್ರ ಮನೆಗೆ ಬಾ, ಇವೆಲ್ಲ ಮಕ್ಕಳನ್ನು ಕರ್ಕೊಂಡು. ಯಾಕಂತ ಕೇಳಿದ್ರೆ ಸಣ್ಣ ಇರ್ತಕ್ಕಂಥ 3 ಮಕ್ಕಳನ್ನ ಒಬ್ಬಳೇ ದುಡಿದು ಉಪಜೀವನ ಮಾಡಿಸೋದು ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಇರುದೇ 2 ಎಕರೆ ಜಮೀನ ಅಂತರದೊಳಗೆ ನೀನು ನಿನ್ನ ಪತಿ ದೇವನ ಒಂದು ದುಃಖಿನೊಳಗನೆ ಹಿಂಗೆ ಕೂತಿ ಅಂದ್ರೆ ಆ ಮಕ್ಕಳ ಕಾರ್ಯ ಹೆಂಗ ಅಂತ ತಿಳ್ಕೊಂಡು ಆ ಸಿದ್ಧಲಿಂಗನ ಸೋದರ ಮಾವ ಆ ನಾಗಮ್ಮ ತಾಯಿಯ ತವರು ಮನೆ ಯಾವ್ದು ಕೇಳಿದ್ರೆ ಬಂತನಾಳ ಅಂತ. ಆ ಬಂತನಾಳ ಗ್ರಾಮಕ್ಕೆ ಆ 3 ಮಕ್ಕಳನ್ನ ಮತ್ತು ತನ್ನ ಅಕ್ಕನಾಗಿರ್ತಕ್ಕಂಥ ತಂಗಿನಾಗಿರ್ತಕ್ಕಂಥ ನಾಗಮ್ಮನನ್ನ ಕರೆದುಕೊಂಡು ಹೋಗ್ತಾನೆ. ಅಲ್ಲೇ ಕೆಲವೊಂದು ದಿವಸಗಳು ಇಟ್ಕೊಂಡಾಗ ಮುಂದೆ ಆ ಮಕ್ಕಳು ಸ್ವಲ್ಪ ದೊಡ್ಡವಾಗ್ತವೆ. ಮಾವನಾಗಿರ್ತಕ್ಕಂಥವ ಬಡಗಿತನ ಕಲಿತಾ ಇದ್ದ. ಅವಾಗ ಸಿದ್ಧಲಿಂಗ ಮಹಾರಾಜರಿಗೆ ಸ್ವಲ್ಪ ವಯಸ್ಸಾಗಿತ್ತು. ಒಂದು 15-16 ವರ್ಷದ ಯುವಕನಾಗಿ ಇದ್ದ. ಆ ಮಾವನ ಕೈ ಒಳಗೆ ಸ್ವಲ್ಪ ಕೆಲಸ ಮಾಡಪ್ಪ ಅಂತ ತಿಳ್ಕೊಂಡು ತಾಯಿ ಹೇಳ್ತಿದ್ರು. ಆ ತನ್ನ ಸೋದರ ಮಾವನಾಗಿರ್ತಕ್ಕಂಥ ಒಂದು ತಂಗಿ ಮಗನಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಕಲಿಸ್ತಾ ಇದ್ದ. ಕಲಿಸ್ತಾ ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರೆ ಸೋದರ ಮಾವ ಹೇಳ್ತಾನೆ ತನ್ನ ತಂಗಿ ಮತ್ತು ಊರನವರು ಎಲ್ಲ ನನಗೆ ಕೇಳಕತ್ತಾರ, ಎಷ್ಟು ದಿವಸ ಮನೆ ಬಾಗಲ ಹಾಕಿ ನೀವು ಹೋಗ್ತಿ, ಬಾರವ ಮಕ್ಕಳು ಕರ್ಕೊಂಡು 2 ಎಕರೆ ಜಮೀನದ, ಊರಾಗ ಹಿರಿಯರದಾರ, ತಾಯಿದೇರದಾರ, ಅಣ್ಣ ತಮ್ಮದರ, ಎಲ್ಲಾರು ಸ್ವಲ್ಪ ನೆದರಿಡ್ತೀವಿ, ನೀನ್ ಎಷ್ಟು ದಿವಸ ಅಂತ ತವ್ರ ಮನೆಗೆ ಹೋಗ್ತಿ, ತವ್ರ ಮನೆ ಪುರಾಟ ಆಗ್ತದೇನು, ಹುಚ್ಚವ್ವ ನೀ ಬಾ ಅಂತ ತಿಳ್ಕೊಂಡು ಎಷ್ಟೋ ಜನ ಹೋಗೋಗಿ ಹೇಳ್ತಿದ್ರು ಬಂತನಾಳಕ್ಕೆ. ಅವಾಗ ಆಯ್ತು ಅಂತ ತಿಳ್ಕೊಂಡು ಆ ಮಕ್ಕಳನ್ನು ಕರ್ಕೊಂಡು ಹೋಗಾಗ ಅವ್ರ ಅಣ್ಣ ಹೇಳ್ತಾನೆ, ತಂಗಿ ಈ ಸಿದ್ದಪ್ಪನನ್ನ ಇಲ್ಲೇ ಬಿಟ್ಟು ಹೋಗು, ಯಾಕಂದ್ರೆ ಈ ಕಾಯಕವನ್ನು ಕಲಿಸ್ಬೇಕಾಗಿದೆ ಬಡಗಿತನ, ಅದಕ್ಕಾಗಿ ನೀ ಏನಾದ್ರು 2 ಸಣ್ಣ ಮಕ್ಕಳನ್ನು ಕರ್ಕೊಂಡು ನೀವು ಹೋಗ್ತಿದ್ದಂದ್ರೆ ನಿನ್ನ ಊರಿಗೆ ಹೋಗುವ ಅಂತ ತಿಳ್ಕೊಂಡು 2 ಮಕ್ಕಳನ್ನು ಕೊಟ್ಟು ಅವಳಿಗೆ ಏನೇನು ಬೇಕೋ ದವಸ ಧಾನ್ಯಗಳನ್ನು ಕೊಟ್ಟು ಆ ಕಕ್ಕಳ ಮೇಲಿಗೆ ತಂದು ಬಿಡ್ತಾನೆ. ಸಿದ್ಧಲಿಂಗ ಮಹಾಶಿವಗಳಿಗೆ ತನ್ನ ಹತ್ರನೇ ಇಟ್ಕೊಳ್ತಾನೆ. ಇನ್ನು ಕೆಲಸವನ್ನು ಕೊಡಿಸ್ಬೇಕಲ್ಲ, ಕೆಲಸವನ್ನು ಮಾಡಬೇಕಲ್ಲ ಅಂತ ತಿಳ್ಕೊಂಡು ಅಳಿಯನಿಗೆ ಎಲ್ಲ ಕೆಲಸವನ್ನು ಸಿದ್ಧಲಿಂಗ ಮಹಾಶಿವಗಳಿಗೆ ಕಲಿಸಿರ್ತಾನೆ. ಕೊನೆಗೆ ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರೆ ಶಂಕರಲಿಂಗ ಮಠದೊಳಗ ಒಂದು ಮಠವನ್ನು ಕಟ್ಟಬೇಕಾಗಿರ್ತದ. ಅಲ್ಲಿ ಕಟ್ಟಿಗೆ ಒಂದು ಜೇಳ್ಜಿ ಅಂತ ಕರಿತೀವಲ್ಲ, ಆ ರೀತಿ ಹಾಕುವ ಸಂದರ್ಭದೊಳಗೆ ಶಂಕರಲಿಂಗ ಮಹಾರಾಜರ ಹತ್ರ ಹೋಗ್ತಾರೆ. ನೋಡ್ರಿ, ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಗುರು ಶಿಷ್ಯರ ಬೆಳಕಿಗೆ ಹೆಂಗದ ಅಂತ ಕೇಳಿದ್ರೆ ಸಿದ್ಧಲಿಂಗ ಮಹಾಶಿವಗಳ ಗುರು ಶಂಕರಲಿಂಗ, ಯಲಲಿಂಗನ ಮಹಾಗುರುಗಳು ಸಿದ್ಧಲಿಂಗ. ಹೀಗೆ ಒಂದಕ್ಕೊಂದು ಹೆಂಗೆ ಬೆಳ್ಕೋತ ಬಂದದಂದ್ರೆ ಮುಂದೆ ಪವನ ಹಂಗೆ ಬೆಳ್ಕೋತ ಬರ್ತಿದ್ದದ. ಅವಾಗ ಶಂಕರಲಿಂಗನ ಮಠಕ್ಕೆ ಕರ್ಕೊಂಡು ಹೋಗ್ತಾನೆ. ಸಿದ್ಧಲಿಂಗ ಮಹಾಶಿವಗಳಿಗೆ ತನ್ನ ಸೋದರ ಮಾವನಾಗಿರ್ತಕ್ಕಂಥ ಕರ್ಕೊಂಡು ಹೋದಾಗ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಎಲ್ಲಾ ಭಕ್ತ ಸಾಗರ ಪ್ರತಿನಿತ್ಯ ಸ್ನಾನ ಮಾಡಿ ಮಠಕ್ಕೆ ಹೋಗಿ ಆ ಗುರುಗಳ ದರ್ಶನವನ್ನು ಮಾಡ್ಕೊಂಡು ಹೋಗ್ತಿದ್ರು.
ಗುರುಗಳು ಕೂಡ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಕಟ್ಟಿ ಮೇಲೆ ಬಂದು ಕುಂದಿರ್ತಿದ್ರು. ಎಲ್ಲಾ ಭಕ್ತ ಸಾಗರ ಬಂದು ಪಾದಕ್ಕೆ ಹಣಿಯನ್ನ ಹೊಡ್ಕೊಂಡು ಆಶೀರ್ವಾದ ಮಾಡಿಕೊಂಡು ತಮ್ಮ ತಮ್ಮ ಕಾಯಕ್ಕೆ ಹೋಗ್ತಾ ಇದ್ರು. ಅವಾಗ ಈ ಸಿದ್ಧಲಿಂಗ ಮತ್ತು ಅವನ ಮಾವ ಕೂಡ ಸಿದ್ಧಲಿಂಗನ ಕರ್ಕೊಂಡು ಮಠಕ್ಕೆ ಬರ್ತಾನೆ. ಮಠಕ್ಕೆ ಬಂದು ಆ ಮಾವನಾಗಿರ್ತಕ್ಕಂಥ ನಮಸ್ಕಾರ ಮಾಡ್ತಾನೆ. ಈ ಸಿದ್ಧಲಿಂಗ ಕೂಡ ಗುರುವಿಗೆ ನಮಸ್ಕಾರ ಮಾಡಿ ಮುಖ ನೋಡ್ತಾನೆ. ಆ ನೋಡ್ತಾ ನೋಡ್ತಾ ಗುರು ಆಗಿರ್ತಕ್ಕಂಥ ಶಂಕರಲಿಂಗ ಮಹಾರಾಜರಂತಾರೆ, ಈ ಮಗುವಿನ ಮುಖದಲ್ಲಿ ಎಂತ ಚೈತನ್ಯ ಇದೆ, ಈ ಮಗನ ಮುಖದಲ್ಲಿ ಒಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದು ಗುರು ಆಗಿರ್ತಕ್ಕಂಥ ಶಂಕರಲಿಂಗ ಮಹಾಶಿವಗಳು ಆ ಮಗುವಿನಲ್ಲಿ ಅರಿತಾರೆ. ಅವಾಗ ಸಿದ್ಧಲಿಂಗನ ಮಾವನಾಗಿರ್ತಕ್ಕಂಥನಪ್ಪ, ಈ ಸದ್ದ ನೋಡು ಸಿದ್ಧಲಿಂಗ, ಸಿದ್ದಪ್ಪ ಇಲ್ಲೇ ಮಠದೊಳಗೆ ಕೆಲಸ ಬಂದದ, ನೀನು ಇಷ್ಟು ದಿವ್ಸ ನನ್ನ ಹತ್ರನ ಕಲ್ತಿದಿ. ಈಗೇನ ಕೇಳಿದ್ರೆ ಈ ಶಂಕರಲಿಂಗ ಮಹಾಶಿವಗಳ ಮಠದೊಳಗೆ ಫಸ್ಟ್ ನಿನ್ನ ಕೆಲಸ ಇಲ್ಲೇ ಸಿಕ್ಕದ. ಆ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ಬಹಳ ಅಚ್ಚುಕಟ್ಟಾಗಿ ಮಾಡ್ಬೇಕು ನೋಡಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಈ ಮಾವ ಹೇಳ್ತಿರ್ತಾನೆ. ಸಿದ್ದಪ್ಪ ಏನ್ ಮಾಡ್ತಾನೆ ಅಂದ್ರೆ ತನ್ನ ಗುರು ಇರ್ತಕ್ಕಂಥ ಶಂಕರಲಿಂಗ ಮಹಾರಾಜರ ಮುಖವನ್ನೇ ನೋಡ್ಕೋತಾನೆ. ಎಲ್ಲಾ ಬಂದಿರ್ತಕ್ಕಂಥ ಭಕ್ತ ಸಾಗರ ಆಶೀರ್ವಾದ ಪಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಸಿದ್ದಪ್ಪ ಮಾತ್ರ ಏನ್ ಮಾಡ್ತಾನೆ ಅಂದ್ರೆ ಗುರು ಆಗಿರ್ತಕ್ಕಂಥ ಶಂಕರಲಿಂಗ ಮಹಾರಾಜರ ಮುಖವನ್ನೇ ನೋಡ್ತಾ ನಿಂತಿರ್ತಾನೆ. ಸುಮಾರು 1 ಗಂಟೆ 2 ಗಂಟೆ ಅದರ ಮುಖ ನೋಡೋದು ಬಿಡಲಿಲ್ಲ. ಅವಾಗ ತಮ್ಮ ಜ್ಞಾನ ದೃಷ್ಟಿಯಿಂದ ಶಂಕರಲಿಂಗ ಮಹಾಶಿವಗಳು ಸಿದ್ದಪ್ಪನನ್ನ ಅಂದ್ರೆ ಸಿದ್ಧಲಿಂಗ ಮಹಾಶಿವಗಳನ್ನ ಅಂತರಾತ್ಮದೊಳಗೆ ನೋಡ್ತಾರೆ. ಇವನ ಶಕ್ತಿ, ಇವನ ಜ್ಞಾನ ಎಂತದು ಅಂತಕೊಂಡು, ಆಯ್ತಪ್ಪ ನೀನು ಚಿಕ್ಕವನಿದ್ರು ಸಹಿತ ಕೆಲಸ ಮತ್ತು ಅಚ್ಚುಕಟ್ಟಾಗಿ ಮಾಡೋ, ಆ ಗುರುವಿನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ತದ ಅಂತ ತಿಳ್ಕೊಂಡು ಶಂಕರಲಿಂಗ ಮಹಾರಾಜರು ಆ ಸಿದ್ದಪ್ಪನ ತಲೆ ಮೇಲೆ ಈ ರೀತಿಯಾಗಿ ಕೈಯಾಡ್ತಿದ್ದಾರೆ. ಆಯ್ತಪ್ಪ ಅಂತಾನೆ. ಸಾಯಂಕಾಲ ತನ್ನ ಮಠದಾಗ ಕೆಲಸ ಮಾಡ್ತಾನೆ. ಮಠ ಬಿಟ್ಟು ಹೋಗುದು ಮನಸ್ಸ ಬರಂಗಿಲ್ಲ. ಯಾರಿಗೆ? ಸಿದ್ದಪ್ಪ ಮಹಾರಾಜನಿಗೆ, ಸಿದ್ಧಲಿಂಗನಿಗೆ. ಅವಾಗ ಮಾವ ಸಾಯಂಕಾಲ ಆಯ್ತಪ್ಪ ನಡಿ ಮನೆಗೆ ಹೋಗೋಣ ಅಂದಾಗ, ಇಲ್ಲ ನಾನು ಇಲ್ಲೇ ಮಠದಾಗೆ ಇರ್ತೀನಿ, ಗುರುಗಳು ಸೇವಾ ಮಾಡ್ಕೋತಾ ಇರ್ತೇನೆ, ನಾನು ಮನೆಗೆ ಬರಂಗಿಲ್ಲ ಅಂತಂದಾಗ, ತಡಿ ಗುರುಗಳು ಕೇಳ್ತೀನಿ ಅಂತ ತಿಳ್ಕೊಂಡು ಅವರ ಸೋದರ ಮಾವನಾಗಿರ್ತಕ್ಕಂಥ ಸಿದ್ಧಲಿಂಗನ ಮಾವ ಯಾರಿಗೆ ಕೇಳ್ತಾರೆ? ಗುರು ಆಗಿರ್ತಕ್ಕಂಥ ಶಂಕರಲಿಂಗ ಮಹಾಶಿವಗಳು ಕೇಳ್ತಾರೆ. ಸಿದ್ದಪ್ಪ ಇಲ್ಲೇ ನಿಮ್ಮ ಮಠದಾಗಿರ್ತಾನಂತ, ಸಾಯಂಕಾಲ ಬೆಳಿಗ್ಗೆ ನಿಮಗೆ ಸೇವೆ ಮಾಡ್ತಾನಂತ, ಹಗಲು ಪೂರ್ತಿ ಮಠದ ಕೆಲಸ ಮಾಡ್ತಾನಂತ ಗುರುವೆ ಅಂತ ಕೇಳಿದಾಗ ಬಹಳ ಸಂತೋಷ ಆಯ್ತು. ಇರ್ಲಿಪ್ಪ ಅಂತೇಳಿ ಶಂಕರಲಿಂಗ ಮಹಾರಾಜರು ಹೇಳ್ತಾರೆ. ಆ ಟೈಮ್ದೊಳಗೆ ಸಿದ್ದಪ್ಪ ಮಹಾರಾಜರು ಅಲ್ಲೇ ಬಹಳ ಭಕ್ತಿಯಿಂದ ಗುರು ಸೇವೆ ಯಾರು ಮಾಡ್ತಾನಂತ ಕೇಳಿದ್ರೆ, ಗುರುವಿನ ಬಟ್ಟಿ ತೊಳೆಯೋದು, ಬೆಳಗ್ಗೆ ಅವನ ಸ್ನಾನಕ್ಕೆ ನೀರಿನ ವ್ಯವಸ್ಥೆ ಮಾಡೋದು, ಮಠ ಸ್ವಚ್ಛವಾಗಿ ಕಸ ಗುಡಿಸುವುದು, ಬಂದ ಭಕ್ತರಿಗೆ ಆದರ ಆತಿಥ್ಯ ಮಾಡೋದು, ಅವರೆಲ್ಲನ ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ಳೋದು. ಮಠ ಹೆಂಗಂದ್ರೆ ಪ್ರತಿನಿತ್ಯ ಬೆಳೀತಾ ಅಚ್ಚುಕಟ್ಟಾಗಿ ಹೋಗ್ತು. ಗುರುವಿನ ಬಹಳ ಹತ್ರ ಆದ ಸಿದ್ಧಲಿಂಗ. ಗುರುವನ್ನು ಬಿಟ್ಟು ಅಗಲಾರ್ದಂಗಾಯ್ತು, ಮಠವನ್ನು ಬಿಟ್ಟು ಹೋಗಲಾರ್ದಂಗಾಯ್ತು. ಹೀಗೆ ಮಠದಲ್ಲಿ ಕೆಲಸ ಮಾಡ್ತಾ ಇದ್ದುವಾಗ ಒಂದ್ ದಿವ್ಸ ಏನಾಯ್ತಂದ್ರೆ, ಆ ಕೆಲಸವನ್ನ ಬಾಚಿಯಿಂದ ಆ ತುಂಡನ್ನು ಹಾಕ್ತಕ್ಕಂಥ ಸಂದರ್ಭದೊಳಗ ಬಾಚಿಯಿಂದ ಕೆತ್ತಾ ಇದ್ದ. ಗುರುಗಳು ಶಂಕರಲಿಂಗ ಮಹಾರಾಜರು ಕೂತಿದ್ರು. ಈ ರೀತಿ ಒಳಗೆ ಭಕ್ತ ಸಾಗರ ಕೂಡ್ತಿತ್ತಲ್ಲಿ ಮಠದೊಳಗೆ. ಅವತ್ತು ಎಲ್ಲಾ ಹಿರಿಯರು ಭಕ್ತ ಸಾಗರ ಕೂತಾಗ ಅವಾಗ ಒಂದು ಕೆಲಸ ಬಂದಿತ್ತು. ಆ ಕೆಲಸದೊಳಗೆ ಸಿದ್ದಪ್ಪಗೆ ಒದರೋ ಅಂತ ತಿಳ್ಕೊಂಡು ಆ ಬಾಚುದಿರ್ತಕ್ಕಂಥ ಶಿಷ್ಯ ಬಳಗಕ್ಕೆ ಗುರು ಶಂಕರಲಿಂಗ ಮಹಾಶಿವರು ಹೇಳಿದಾಗ, ಏ ಸಿದ್ದಪ್ಪ, ಗುರುಗಳು ಬಾ ಅಂತ ಒದರದರು. ಕೈಯೊಳಗೆ ಬಾಚಿತ್ತು, ಹಿಂಗೆ ಎತ್ತಿಡಿದು ಹಿಂಗೆ ಎತ್ತಬೇಕಾದ್ರೆ ಹಿಂಗೆ ಎತ್ತಿದ್ದ. ಬಾಚಿಗೆ ಹೇಳ್ದ, ಗುರು ಅಪ್ಪಣೆ ಆಗಿದೆ, ನೀನು ಇಲ್ಲೇ ನಿಂದಿರ್ಬೇಕು ಅಂತ. ಗುರು ಅಪ್ಪಣೆ ಆಗಿದೆ, ನಾನು ಗುರುವಿನ ಹತ್ರ ಹೋಗ್ಬೇಕು, ನೀನು ಇಲ್ಲೇ ನಿಂದಿರ್ಬೇಕು ತಿಳ್ಕೊಂಡು ಆ ಬಾಚಿಯನ್ನ ಅಂತರ ನಿಂದಿರಿಸಿ ಆ ಮ್ಯಾಳಿಗೆಯಿಂದ ಜಿಗಿದು ಗುರುವಿನ ಹತ್ರ ಓಡಿ ಬಂದು ಪಾದ ಕರ್ಪಿಸ್ತಾನೆ. ಯಾಕೆ ಕರೆದ್ರಿ ಹೇಳ್ರಿ ಅಂತ. ಎಲ್ಲಾ ಬಂದಿರ್ತಕ್ಕಂಥ ಸಾಗರಗಳು ಅವಾಗ ಗುರುಗಳು ಹೇಳ್ತಾರೆ ಶಂಕರಲಿಂಗ ಮಹಾಶಿವಗಳಿಗೆ, ಸಿದ್ದಪ್ಪನ ಬಾಚಿ ಅಂತರ್ಲೆಲ್ಲ ನಿಂತದ ನೋಡು ಅಂತ ಹೇಳಿ. ಹೌದಾ, ಇದು ಹಂಗ ಸಾಧ್ಯ ಅಂತ ತಿಳ್ಕೊಂಡು ನೋಡ್ತಾರೆ. ನೋಡೋದೊಳಗೆ ಬಾಚಿ ಅಂತರ್ಲೆಲ್ಲ ನಿಂತಿತ್ತು. ಶಂಕರಲಿಂಗ ಮಠವನ್ನ ನಿರ್ಮಾಣ ಮಾಡೋ ಕಾಲಕ್ಕ ಸಿದ್ದಪ್ಪನ ಕೈಯಲ್ಲಿರ್ತಕ್ಕಂಥ ಬಾಚಿ ಅಂತರ್ಲೆಲ್ಲ ನಿಂತಿತ್ತು. ಅವಾಗ ಗುರು ಶಂಕರಲಿಂಗ ಮಹಾರಾಜರು ಹೇಳ್ತಾರೆ, ಸಿದ್ದಪ್ಪ, ಆ ನಿನ್ನ ಬಾಚಿನ ತೆಳಗಿಳಿಸು ಅಂದಾಗ ಹೇಳ್ತಾನೆ, ಗುರು ತಂದೆ ಶಂಕರಲಿಂಗ ಮಹಾಶಿವಗಳು ಕರಿತಾ ಇದ್ದಾರೆ, ನೀನು ಸ್ವಲ್ಪ ತೆಳಗಿಳದ ಬಾರಪ್ಪ ಅಂತ ತಿಳ್ಕೊಂಡು ಬಾಚಿಗೆ ಹೇಳಿದಾಗ ಅಂತರ್ಲಿತ್ತಿರ್ತಕ್ಕಂಥ ಬಾಚಿ ಬಂದು ಶಂಕರಲಿಂಗ ಪಾದದ ಅಡಿಯಲ್ಲಿ ಬೀಳುತ್ತದೆ. ಶಂಕರಲಿಂಗರ ಪಾದದ ಅಡಿಯಲ್ಲಿ ಬೀಳುತ್ತದೆ ಅಂತ ಒಂದು ಬಾಲ್ಯದಲ್ಲೇ ಪವಾಡವನ್ನು ತೋರಿಸ್ತಕ್ಕಂಥ ಸಿದ್ಧಲಿಂಗ ಮಹಾಶಿವಗಳು ಗುರುವಾಗಿರ್ತಕ್ಕಂಥ ಶಂಕರಲಿಂಗನ
ಪಾದದಡಿಯಲ್ಲಿ ಅವನ ಸೇವೆಯನ್ನು ಮಾಡಿ ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನು ಬೆಳ್ಕೊಂಡು ಬರ್ತಾನೆ. ಬಂದಾಗ ಮಗ ವಯಸ್ಸಿಗೆ ಬಂದಿರ್ತಾನೆ. ಇವನು ಮಗನನ್ನು ಲಗ್ನ ಮಾಡಬೇಕು ಅಂತ ತಿಳ್ಕೊಂಡು ಯಾರಾದರೂ 20-25 ವರ್ಷ ಐತಂದ್ರೆ ಮಕ್ಕಳಿಗೆ ಲಗ್ನ ಮಾಡಬೇಕಂತ ಚಿಂತಿರ್ತಾವಲ್ಲ. ನಿಮಗೆ ಚಿಂತೆ ಹೆಂಗಿರ್ತದ, ಆ ತಾಯಿಗೂ ಅದೇ ರೀತಿ ಚಿಂತೆ ಒಳಗಿತ್ತು. ಸಿದ್ದಪ್ಪ ಮಹಾರಾಜರ ಮಠದೊಳಗೆ ಇದ್ದ. ಅವಾಗ ತನ್ನ ಅಣ್ಣನಿಗೆ ಹೇಳ್ತಾಳ, ಅಣ್ಣ ನನ್ನ ಮಗ ವಯಸ್ಸಿಗೆ ಬಂದಾನ, ಎಲ್ಲಾದರೂ ಕನ್ಯೆ ನೋಡಪ್ಪ, ಒಂದು ಮದುವೆ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾಳೆ. ಯಾಕಂತ ಕೇಳಿದ್ರೆ ಮಕ್ಕಳು ವಯಸ್ಸಿಗೆ ಬಂದಾಗ ಮದುವೆ ಮಾಡಬೇಕಂತ ತಾಯಿ ತಂದೆ ಇಚ್ಛೆ ಇರ್ತದೆ. ಆದ್ರೆ ಮಕ್ಕಳು ಮಾತ್ರ ಬಹಳ ನಿಷ್ಠೆಯಿಂದ ಇರಬೇಕು. ತಾಯಿ ತಂದೆ ಪ್ರೀತಿಯನ್ನು ಗಳಿಸುವಂಥ ಮಕ್ಕಳಿರಬೇಕು. ತಂದೆ ತಾಯಿಗೆ ಆದರ್ಶನಾಗಿರ್ತಕ್ಕಂಥ ಮಗನಾಗಿರ್ಬೇಕು. ಎಲ್ಲ ತಂದೆ ತಾಯಿ ಅದೇನ ಬಯಸ್ತಾನೆ. ಒಬ್ಬಿದ್ದತ್ರಿ ಹೆಂಗಂತ ಕೇಳಿದ್ರೆ ಉಣೋದು ತಿರುಗಾಡೋದು. ತಂದೆ ಎಷ್ಟು ಬುದ್ಧಿ ಹೇಳ್ದ, ತಾಯಿ ಎಷ್ಟು ಬುದ್ಧಿ ಹೇಳಿದ್ರು ಕೇಳ್ತಾ ಇಲ್ಲ. ಉಣೋದು ಸುಮ್ ಸೈರ್ಯ ಹೋಗೋದು ತಿರುಗಾಡು. ಆ ಕಟ್ಟಿ ಮೇಲೆ ಕೂತಿ ಈ ಕಟ್ಟಿ ಮತ್ತು ಅವ್ರ ಕೂಡ ತಿರುಗಾಡ್ದು ಇವ್ರ ಕೂಡ ತಿರುಗಾಡು. ಎಷ್ಟು ತಮ್ಮ ವಯಸ್ಸಾಗ್ಯದು? 18 ದಾಡ್ತು, 20 ದಾಡ್ತು, 25 ದಾಟ್ಯದ. ಇನ್ನೂ ನೀನು ಹೀಗೆ ಇದ್ದೆ ಅಂದ್ರೆ ಹೆಂಗ? ನೀನು ಬುದ್ಧಿ ಬರುವುದು ಯಾವಾಗ? ನಿನಗೆ ಮದುವೆ ವಯಸ್ಸಿಗೆ ಬಂದಿದ್ದೆ ಅಂತ ತಿಳ್ಕೊಂಡು ತಾಯಿ ತಂದೆ ಎಷ್ಟೋ ಮಕ್ಕಳು ಹೇಳಿದ್ರು ಅವ ಹೊಟ್ಟೆ ಕೆಳಗಾಗ್ರಿ. ಒಬ್ಬ ಸಮಾಜ ಸೀದಾ ಊಟ ಟೈಮ್ ಆಯ್ತು ಮದುವೆ ಬರೋ ತಾಯಿ ನಿರ್ವಹಣೆ. ಹೆತ್ತವರಿಗೆ ಹೆಗ್ಗಣು ಕೂಡ ಮುದ್ದಂತೆ. ಅದು ಹುಚ್ಚಿರ್ಲಿ, ದಡ್ಡಿರ್ಲಿ, ಕಳ್ಳಿರ್ಲಿ, ಸುಳ್ಳಿರ್ಲಿ, ಮಳ್ಳಿರ್ಲಿ, ಏನೇ ಇದ್ರು ತಾಯಿಗೆ ಮಗುನು ಅಂತ ತಿಳ್ಕೊಂಡಾಕಿ ಏನಾಕಿರ್ಲಕ್ಕ ನಿಮ್ಮಪ್ಪ ಬೈತಾನು, ದುಡಿಯೋ ಕಲಿಯೋ ಚಂದ ಅಂತ ಹೇಳ್ತಿರ್ತಾಳ. ಆಯ್ತಮ್ಮ ನೀರು ₹1 ಆಯ್ತು ಪಾತ್ರ ಉಣಿಸಿ ಏನಾಕಿರ್ಲಕ್ಕ ಚಟ್ನಿ ಬಕ್ರನಿರ್ಲಿ ಉಂಡು ಕಳಿಸ್ತಾರೆ. ಹಿಂಗೆ ಬಂದು ಅವ್ರ ಅಪ್ಪ ಕೆಲವೊಂದು ಸಿಟ್ಟು ಬಂದಿತ್ತು. ಇವು ಮಧ್ಯಾಹ್ನ ಬಂದು ಊಟ ಕೂತಿದ್ದ, ಅನ್ನ ಸಾರು ಹಾಕೊಂಡು ನೀನೇನು ಉಣ್ಬೇಕಂತ ತಂದೆ ಬಂದ. ಏನ್ ಮಾಡಕತ್ತೀವಲ್ಲ ಅಂದ. ಮಗನ ಸಿಟ್ಟು ಬಂದಿತ್ತಲ್ರಿ. ಒಂದು ಸಣ್ಣ ಮಗು ಒಂದು ತೆಮ್ ನೀರು ಕೊಡು ಅಂದ್ರೆ ಸಿಟ್ಟು ಬರ್ತದೆ. ಪಟ್ನೆ ಒಂದು ಏಟು ಹೊಡಿತೀರಿ. ವಯಸ್ಸು ಒಂದು ಮಗು ದುಡಿಲಿಲ್ಲ ಅಂದ್ರೆ ಹೆಂಗಾಕೈತಿ? ಸಿಟ್ಟು ಬರ್ತದಲ್ಲ. ಅವಾಗ ಸಿಟ್ಟಿಲಿಂದ ಬಂದವ್ರ ಅಪ್ಪ ಏನ್ ಮಾಡ್ದ ಅಂದ್ರೆ ಅದೇ ಮಗ ತಾಟದೊಳಗೆ ಹಿಂಗ ತಗೊಂಡು ಹಿಂಗ ಭಯಾಗಿರ್ಬೇಕಾದಾಗ ಅದೇ ಮೆಟ್ಟಗಲ್ಲ ತಂದು ತಾಟ್ನಾಗ ಇಟ್ಟಿಬಿಟ್ಟ. ತಿನ್ನು ಮಗನ ಈಗ ಅಂದ. ಹಿಂಗೆ ಕೈ ಅಂತರಿತ್ತು ಮಗೊಂದು. ಹಿಂಗೆ ಎದ್ದ, ಅಪ್ಪನ ಕಾಲು ಹಿಡ್ದ, ಇದು ಚಪ್ಪಲಿ ಇಲ್ಲೇ ಬಿಡುವಪ್ಪ ಅಂದ. ತಾಟ್ನಾಗೆ ಬಿಟ್ಟ. ಎದ್ದು ಅಪ್ಪ ಹೋದ. ಅವತ್ತಿನ ಮಗನಿಗೆ ಜ್ಞಾನೋದಯ. ಯಾವಾಗ ನಮ್ಮಪ್ಪ ಉಣುವ ತಾಟ್ನೊಳಗೆ ಕಾಲು ಇಟ್ಟಾನಂದ್ರೆ ಇವತ್ತು ನಾನು ದುಡಿಬೇಕು ಅಂತಕ್ಕಂಥ ಪ್ರಜ್ಞೆ ಬಂತು. ಅವಾಗ ಚಾಲು ಮಾಡ್ದ. ಕೆಲಸ ಮಾಡ್ಲಿಕ್ಕತ್ತ, ದುಡಿಯಕತ್ತ, ಶಿಕಾಪಟ್ಟಿ ಬೆಳೆಸ ಊಟಾದೀಶ ಮೂರಾಕಂತ ಮನೆ ಕಟ್ಟದ ಎಲ್ಲಾ ಕಟ್ಟದ. ಮನಿ ಒಳಗೊಂದು ಇನ್ನೊಂದು ಏನ್ ಕಟ್ತೀವ್ರಿ? ಜಿಗಲಿ ಅಂತ ತಿಳ್ಕೊಂಡು ಏನ್ ಮಾಡ್ತೀವಿ? ದೇವರ ಜಿಗಲಿ ಮಾಡ್ತೀವಿ. ಅವಾಗ ಇವ ಏನ್ ಮಾಡ್ದ? ದೇವ್ರ ಜಿಗಲಿ ಮೇಲೆ ನಾವು ಏನೇನು ಇಡ್ತೀವಿ? ನಮ್ಮ ಮನೆ ದೇವ್ರ ಫೋಟೋ ಇಡ್ತೀವಿ, ಬಸವಣ್ಣನ ಫೋಟೋ ಇಡ್ತೀವಿ, ಹಲವಾರು ದೇವರುಗಳನ್ನ ಫೋಟೋವನ್ನ, ನಮ್ಮ ಹಿರಿಯರ ಫೋಟೋಗಳನ್ನು ಎಲ್ಲ ಜಿಗಲಿ ಮೇಲೆ ಇಟ್ಟು ಒಂದು ಏನದ ಕಳಸ ನಿಟ್ಟು ಅದ್ರ ಮೇಲೆ ಒಂದು ಟೆಂಗ ಹಾಕಿ ಅದ್ರ ಮೇಲೆ ಒಂದು ಜಂಪರ್ ಪೀಸ್ ಹಾಕಿ ಪೂಜೆ ಮಾಡ್ಕೋತ ನಾವು ಇಟ್ಟಿರ್ತೀವಿ ಜಿಗಲಿ ಮೇಲೆ. ಇವ ಏನ್ ಮಾಡ್ದ ಅಂತ ಕೇಳಿದ್ರೆ ತನ್ನ ತಂದೆಯ ಪಾದರಕ್ಷಣೆ ಜಿಗಲಿ ಮೇಲೆ ಇಟ್ಟ. ಮಗ ತಂದೆಯ ಪಾದರಕ್ಷಣೆ ಜಿಗಲಿ ಮೇಲೆ ಇಟ್ಟು ಪೂಜೆ ಮಾಡಕತ್ತ. ಅದರ ಕೆಲವೊಬ್ರು ಹಿರಿಯರು ಬಂದ್ರು ಮನೆಗೆ ನೋಡೋರಲ್ಲ, ಹೊಸೂರು ಬಂದಾಗ ಹಿಂಗ್ ಬಂದ್ರು. ಇದು ಅಡಿಗೆ ಕೋಲ್ರಿ, ಇದು ಏನದ ಬೆಡ್ರೂಮ್ ರೀ, ಇದು ಏನದ ಹಾಲ, ಇದು ಜಗಲಿ ಕೋಲಿ ಅಂತ ಹೋಗಿ ಅವರು ಜಗಲಿ ಅಂದ್ರು ಕುಲ ದೇವ್ರು ಇರ್ತಾನ ಅಂತೇಳಿ ಹೋಗಿ ನಮಸ್ಕಾರ ಮಾಡೋದಾಗ ಏನಿತ್ತು? ಅವನ ತಂದೆಯ ಪಾದರಕ್ಷೆ. ಅವ್ರ ತಂದೆಯ ಪಾದರಕ್ಷಿತ್ತು. ಅಂದ್ರ ಅವರು ಏನು ತಮ್ಮ ದೇವ್ರ ಜಿಗಲಿ ಅಂತ ಹೇಳ್ತಿ, ಏನಿಟ್ಟಿ ಏತಂದ. ಅವಾಗ ಹೇಳ್ತಾನ, ನಮ್ಮಪ್ಪ ಇದು ಇಟ್ಟಿತ್ತಲ್ಲ ಅಂದ್ರ ನಾ ಈ ಮನೆನೂ ಕಡಿತಿತ್ತಲ್ಲ, ಈ ಆಸ್ತಿನೂ ತೋತಿತ್ತಲ್ಲ, ನನ್ನ ದುಡಿಮೆ ಅನ್ನೋದೇ ಗೊತ್ತಾಗ್ತಿತ್ತಲ್ಲ. ಆ ನಮ್ಮಪ್ಪ ಅಗಲೊಳಗೆ ಯಾವಾಗಿಟ್ಟ ಅವಾಗ ನನಗೆ ಜ್ಞಾನೋದಯ ಆಯ್ತು. ಅದಕ್ಕಾಗಿ ನಾ ಏನ್ ಮಾಡಿನ ಅಂತ ಕೇಳಿದ್ರೆ, ಯಾ ದೇವರನ್ನು ಪೂಜಿಸಬೇಡ, ನಮ್ಮ ತಂದೆಯ ಪಾದವನ್ನೇ ಪೂಜಿಸಬೇಕಂತ ತಿಳ್ಕೊಂಡು ತಂದೆಯ ಪಾದ ರಕ್ಷೆ ಇರ್ತೀನಿ ಅಂತೇಳಿ ಮಗ ಹೇಳ್ತಾನೆ. ಅದಕ್ಕೆ ಅಕಸ್ಮಾತ್ ವಯಸ್ಸಿಗೆ ಬಂದ ತಂದೆ ತಾಯಿ ಒಂದು ಬುದ್ಧಿ ಮಾತು ಹೇಳಿದ್ರು ಅಂತಂದ್ರೆ ಅದನ್ನ ನೀವು ಆದರ್ಶ ಪಾಲಿಸ್ಬೇಕು. ನಮ್ಮಪ್ಪ ಬೈದ, ನಮ್ಮವ್ವ ಬೈದಲು ಅಂತ ಮನೆ ಬಿಟ್ಟು ಹೋಗಬಾರ್ದು. ನಮ್ಮಪ್ಪ ಬೈದ, ನಮ್ಮವ್ವ ಬೈದ ಅಂತ ತಿಳ್ಕೊಂಡು ಆತ್ಮಹತ್ಯೆ ಮಾಡ್ಕೋಬಾರ್ದು. ನಮ್ಮಪ್ಪ ನಮ್ಮವ್ವ ಬೈದ ಅಂತ ಕೆರೆ ಬಾವಿಯನ್ನು ಬೀಳಬಾರ್ದು. ಎಂತಲ್ಲಿ ಬೀಳಬೇಕು, ಯಾವಾಗ ಬೀಳಬೇಕು, ಹ್ಯಾಂಗೆ ಬೀಳಬೇಕು ಅಂತ ಕೇಳಿದ್ರೆ, ಸೊನ್ನಲಿಗೆಯ ಸಿದ್ದರಾಮ ಸುಗ್ಗಲ ದೇವಿ ಹುಟ್ಟಾಗ ಹುಟ್ಟಿದ ತಕ್ಷಣ 7, 8, 9 ವರ್ಷದವರೆಗೆ ಮಾತನ್ನ ಬರ್ತಿತ್ತಿಲ್ಲಲ್ಲ. ಅವನಿಗೆ ದನ ಕಾಯಕ್ಕೆ ಹಚ್ಚಿದ್ರು, ನೆವಣಿ ಹೊಲವನ್ನ ಕಾಯಕ್ಕೆ ಹಚ್ಚಿದ್ರಲ್ಲ. ಅವಾಗ ಸಾಕ್ಷಾತ್ ಮಲ್ಲಿಕಾರ್ಜುನ
ಈ ಮಗನನ್ನ ದರ್ಶನ ಮಾಡಿಸೋಸ್ಕರವಾಗಿ ಏನು ಸಾಕ್ಷಾತ್ ಈಶ್ವರನ ಬಂದಿದ್ನಲ್ಲ, ಅವಾಗ ಕೇಳ್ತಾನೆಪ್ಪ, ಮಾತೇ ಬರ್ತೈತಿ ಅವನಿಗೆ. ದನ ಕಾಯ್ತಿದ್ದ ಮತ್ತು ನೆವಣಿ ಹೊಲವನ್ನ ಕೈಕೊಂಡು ಹೋಗ್ತಿದ್ದ. ಆ ಸಂದರ್ಭದೊಳಗೆ ಸಾಕ್ಷಾತ್ ಶಿವನು ಸಾಮಾನ್ಯ ಸಾಧು ವೇಷವನ್ನು ಧರಿಸಿ ಆ ಮಗುವಿನ ಹತ್ರ ಬಂದಾಗ, ಇಪ್ಪ ಅಂದ ಯಾಕೆ ತಂದೆ ಅಂತ ಕೇಳ್ತಾನ. ಅವಾಗ ಮಾತನಾಡ್ತಾನೆ ಮಗು, ನನಗೆ ಹಸುವಾಗಿದೆ, ಮೊಸರನ್ನ ಬುತ್ತಿ ತಗೊಂಡು ಬಾ, ನಿಮ್ಮ ತಾಯಿ ಕೈಲಿ ಹೋಗೋ ತಂದಾಗ, ಆಯ್ತ್ರಿಪ್ಪ ಮತ್ತೆ ಇಲ್ಲೇ ನಿಂದ್ರೆ ನಾವು ಹೋಗೋಣ, ಬುತ್ತಿ ಕಟ್ಕೊಂಡು ಬರ್ತಾನೆ ಅಂತೇಳಿ ಓಡ್ಕೋತ ಮಗ ಹೊಲದಿಂದ ಅಡವಿಯಿಂದ ಮನೆಗೆ ಬರ್ತಾನೆ. ಅಮ್ಮ ಅಂತ ಕರಿತಾನೆ. 9 ವರ್ಷಗಳಿಗೆ ಮಾತನಾಡತಕ್ಕಂಥ ಮಗು ಒಮ್ಮೆ ನಮ್ಮಲ್ಲಿ ಮಾತು ಬಂದಾಗ್ರಿ ಎಷ್ಟು ಖುಷಿ ಆಗ್ತದೆ. ತಾಯಿಗೆ ಎಲ್ಲಿಂದ ಖುಷಿ ಆಯ್ತು. ಇವತ್ತು 9 ವರ್ಷಗಳಿಗೆ ಮಾತನಾಡ್ತಕ್ಕಂಥ ಮಗು ಇವತ್ತು ಮಾತನಾಡ್ತಾನ ತಿಳ್ಕೊಂಡು ಬಹಳ ಖುಷಿಯಿಂದ, ಇಪ್ಪ ಏನ್ ಬೇಕು ಅಂದ. ಅಮ್ಮ ನನ್ನ ದನ ಕೈ ಒಳಗ ನೆವಣಿ ಹೊಲದೊಳಗೆ ಒಬ್ಬ ಸಾಧು ಮಹಾರಾಜ ಬಂದಾನ, ಒಬ್ಬ ಯೋಗಿ ಬಂದಾನ, ಒಬ್ಬ ಸಂತ ಬಂದಾನ, ಅವನಿಗೆ ಹಸಿವಾಗ್ಯದಂತ ಮೊಸರನ್ನ ಬುತ್ತಿ ಬೇಡ್ಯಾನ, ತಾಯಿ ಬುತ್ತಿ ಕಟ್ಟಿ ಕೊಡು ಅಂದಾಗ ತಾಯಿ ಆಗಿಂದಾಗೆ ಪಂಚಾಮೃತ ಅಡಿಗೆಯನ್ನ ಮಾಡಿ ಮೊಸರಪಾನ ಬುತ್ತಿ ಅಡಿಗೆಯನ್ನು ಕೊಟ್ಟು ಮಗನಿಗೆಯಪ್ಪ ಲೇಟ್ ಆಯ್ತು, ಸಂತರು ಸಾಧು ಮಹಾರಾಜರು ಹಸ್ತಿರ್ಬೇಕು, ಒಯ್ದು ಕೊಡು ಅಂತ ಹೇಳ್ತಾನೆ. ಅವಾಗ ಮಗು ಬುತ್ತಿ ತಗೊಂಡು ಓಡ್ಕೊತ ಬರ್ತಾನೆ. ಅವ ಮಾಯಾಗಿ ಮುಂದೆ ಹೋಗ್ತಾನೆ. ನಿನ್ನ ಹೆಸರೇನಪ್ಪ, ಏನೆಲ್ಲಿ ಹೇಳು, ಎಲ್ಲಿದ್ದೆ ಅಂತ ಕೇಳಿದಾಗ ಮಲ್ಲಯ್ಯ ಅಂತ ಹೇಳ್ತಾನೆ. ಮಲ್ಲಯ್ಯ ಎಂದು ಬೆನ್ನು ಹತ್ಕೋತ ಎಲ್ಲಿ ತನ ಹೋಗ್ತಾನೆ ಅಂತ ಕೇಳಿದ್ರೆ ಶ್ರೀಶೈಲವರೆಗೂ ಹೋಗ್ತಾನೆ. ಸಿದ್ದರಾಮ ಶ್ರೀಶೈಲವರೆಗೆ ಹೋಗಿ ನೀನು ಎಲ್ಲಿದ್ದೀಪ ಅಂತ ಕೇಳಿದಾಗ ಭೀಮನ ಕೊಳ್ಳದಾಗ ಜಿಗದಾಗ, ಮಲ್ಲಯ್ಯ ನಾನು ಅಲ್ಲಿಗೆ ಬರ್ತೀನಿ ಅಂತ ತಿಳ್ಕೊಂಡು ಭೀಮನ ಕೊಳ್ಳವನ್ನೇ ಸಿದ್ಧಲಿಂಗ ಶಿವಯೋಗಿ ಸಿದ್ದರಾಮೇಶ್ವರ ಜಿಗಿದ್ರಲ್ಲ, ಅವ ಸಾಕ್ಷಾತ್ ಪರಮಾತ್ಮ ಬಂದು ರಟ್ಟಿ ಹಿಡಿದೇನೆ ಎಬ್ಬಿಸ್ತಾ ಇದ್ದಾನಲ್ಲ. ನಾವೆಲ್ಲರೂ ಚಿತ್ರ ನೋಡಿದ್ರಿ, ಶ್ರೀಶೈಲಕ್ಕೆ ಹೋಗಿರಿ, ಭೀಮನ ಕೊಳ್ಳವನ್ನು ನೋಡಿದ್ರಿ. ಎಂತಗೋಸ್ಕರ ಜಿಗಿಬೇಕಂತ ಕೇಳಿದ್ರೆ ತಂದೆಯ ತಾಯಿಯ ಪ್ರಾಣ ಉಳಿಸಿಗೋಸ್ಕರವಾಗಿ ಜಿಗಿಬೇಕು, ತಂದೆಯ ತಾಯಿಯ ಮಾನ ಉಳಿಸಿಗೋಸ್ಕರವಾಗಿ ಜಿಗಿಬೇಕು, ಸಾಕ್ಷಾತ್ ಭಗವಂತನ ಒಲಿಸಿಗೋಸ್ಕರವಾಗಿ ಜಿಗಿಬೇಕು. ಅಂದಾಗ ಮಾತ್ರ ಆದರ್ಶ ಮಗನಾಗಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೇ ಅಪ್ಪ ಬೈದ, ಅಮ್ಮ ಬೈದಲು, ನಾನು ಮನೆ ಬಿಟ್ಟು ಹೋದೆ, ಹೊಲ ಬಿಟ್ಟು ಹೋದೆ, ನಾ ಅಲ್ಲಿ ಹೋಗ್ಕುತ್ತೆ, ಇಲ್ಲಿ ಹೋಗ್ಕುತ್ತೆ, ಜಗಳ ತೆಗೆದೆ, ಸೆರೆ ಕುಡ್ದು ಬಂದೆ, ಯಾಕೆ ಭಯಕತ್ತಾರ, ಟೆನ್ಷನ್ ಆಗ್ಯದ. ಹೌದಲ್ಲ, ಚಿಂತೆ ಬಹಳ ಆಗ್ಯದ. ಚಿಂತೆಯಾಗಿ ನೀವು ಸೆರೆ ಕುಡಿದ್ರೆ ನಿಮ್ಮ ಶರೀರ ಹಾಳಾಗ್ತದ, ಚಿಂತೆ ಪರಿಹಾರ ಆಗೋದಿಲ್ಲ. ಚಿತೆ ಒಮ್ಮೆ ಸುಡ್ತದ, ಚಿಂತೆ ಪ್ರತಿನಿತ್ಯ ಸುಡುತ್ತೆ. ಅದು ಅರ್ಥ ಮಾಡ್ಕೋಬೇಕು. ಯಾಕಂತ ಕೇಳಿದ್ರೆ ಆ ತಂದೆ ತಾಯಿಯ ಆದರ್ಶ ಮಗನಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಶಿವಿಗಳು ಕೂಡ ಗುರುವಿನ ಅಪ್ಪಣಿಲ್ಲಾರದೆ ಹೆಜ್ಜೆಯನ್ನು ಇಡ್ತಿದ್ದಿಲ್ಲ. ವಯಸ್ಸಿಗೆ ಬಂದಿತ್ತು, ಇಪ್ಪ ನಿನಗೆ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲರೂ ವಿಚಾರ ಮಾಡಕತ್ತಾರ. ಸಿದ್ದಪ್ಪ ನಡಿ, ನಿಮ್ಮವು ಕೇಳಕತ್ತಾಳ, ಊರಿಗೆ ಹೋಗುನು ಅಂತ ಕೇಳಿದಾಗ, ಮಮ್ಮ ನನಗೆ ಮದುವೆ ಬೇಡ, ಗುರು ಸೇವೆ ಒಂದೇ ಸಾಕು, ಗುರುವಿನ ಪಾದ ಸೇವೆ ಒಂದು ಸಾಕು, ಈ ಜನ ಸೇವೆ ಜನಾರ್ದನೆ ಸೇವೆ ಅಂದರಲ್ಲ, ಈ ಮನೆಗೆ ಬರ್ತಕ್ಕಂಥ ಭಕ್ತರ ಸೇವೆ ಮಾಡಿದ್ರೆ ಸಾಕಪ್ಪ, ನನಗಿದನ್ನು ಬಿಟ್ಟು ಮತ್ತೊಂದು ಬೇಡ. ಈ ಆಂತರಿಕ ಪ್ರಪಂಚಕ್ಕೆ, ಬಾಹ್ಯ ಪ್ರಪಂಚಕ್ಕೆ ನನ್ನನ್ನು ಯಾಕೆ ತಗೋತೀರಿ? ಈ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರ ಅಂತಕ್ಕಂಥ ಐಷಾಢಗಳು ದೂರಿತಿನ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಭಸ್ಮವನ್ನು ಧರಿಸಿಕೊಂಡು ಗುರುವಿನ ಪಾದೋದಕ ಸೇವೆಯನ್ನು ಮಾಡೋಗೋಸ್ಕರವಾಗಿ, ಗುರುವಿನ ಪಾದ ಸೇವೆ ಮಾಡೋಗೋಸ್ಕರವಾಗಿ ನಾನು ಶಂಕರಲಿಂಗ ಮಠದಾಗಿದ್ದೇನೆಪ್ಪ, ನನ್ನ ಮದುವೆ ಗೊಡಿಮೆ ಬ್ಯಾಡ ಅಂತ ಹೇಳ್ತಾನೆ. ಆದ್ರೂ ಕೇಳ್ಬೇಕಲ್ರಿ, ಮಗ ವಲ್ಲತ್ತನ ಸುಮ್ಮನೆ ಕುಂದಿರ್ತೀರೇನು? ಕೆಟ್ಟ ಮಗುತ್ತರ ಬೈತಾರಿಲ್ಲ. ಅವ ವಲ್ಲತ್ತನ, ನನ್ನ ಮದುವೆ ಮಾಡ್ಯಪ್ಪ ಯಾರೇ ಬೆನ್ನತ್ತಾರೆ, ಉತ್ಸವ ಹಂಗೆ ವಲ್ಲತ್ತನ, ನೋಡ್ರಿ ಹೆಣ್ಣು ಎಲ್ಲರೇ, ಕೇಳ್ರಿ ಎಲ್ಲರೇ ಅಂತ ತಿಳ್ಕೊಂಡು ಎಲ್ರಿ ಒಳಗದವನು, ಇರ್ಲಿ ಅಂದ್ರೆ ಹೊರಗಿನ ಎಲ್ಲರೂ ನೋಡೋನೇನು. ಕಟ್ಟಿ ಮೇಲೆ 4 ಜನ ಅಲ್ಲಕಂತರು. ವಯಸ್ಸು ಬಂದಿದ್ದ ಮಗು ಮದುವೆ ಮಾಡಬೇಕು ಅಂತ ಕೇಳಿದಾಗ ತಾಯಿ ಮತ್ತು ತಾಯಿ ಅಣ್ಣನಾಗಿರ್ತಕ್ಕಂಥ ಒಂದು ಚಿಂತೆಯಲ್ಲಿ ತಗೋತಾರೆ. ಹ್ಯಾಂಗ್ ಮಾಡೋದು ಒಲ್ಲೆ ಅಂತ ನಂದಾಗ ಆಕೆ ತಾಯಿ ಅಂತಾಳ, ಅವು ಯಾರ ಮಾತು ಕೇಳೋದಿಲ್ಲ. ಯಾರೋ ಸಿದ್ಧಲಿಂಗ ಮಹರ್ಷಿಗಳು ಯಾರ ಮಾತು ಕೇಳೋದಿಲ್ಲ. ಹಾಗಾದ್ರೆ ಯಾರ ಮಾತು ಕೇಳ್ತಾನಂತ ಕೇಳಿದ್ರೆ ಶಂಕರಲಿಂಗ ಮಹಾರಾಜರ ಮಾತನ್ನು ಬಿಟ್ಟು ಮತ್ತಾರ ಮಾತು ಕೇಳುವುದಿಲ್ಲ ಅಂತ ತಿಳ್ಕೊಂಡು ಆ ಶಂಕರಲಿಂಗ ಮಹಾರಾಜರ ಹತ್ರ ಬರ್ತಾರೆ. ಇಪ್ಪ ತಂದಿಲ್ಲದ ಪರದೇಶಿ ಕೂಸುಗಳದಾವ, 2 ತಮ್ಮ ಮತ್ತು ತಂಗಿ ಸಣ್ಣ ಅದಾವ. ವಯಸ್ಸು ಬಂದಿರತಕ್ಕಂಥ ಸಿದ್ದಪ್ಪನಿಗೆ ಮದುವೆ ಮಾಡಬೇಕು ಅಂತ ಕೇಳಿದ್ರೆ ಮದುವೆ ವಲ್ಲಂತಾನ, ಹೆಂಗ್ ಮಾಡೋನು ಅಂತ ತಿಳ್ಕೊಂಡು ಗುರುವಿನ ಹತ್ರ ಬರ್ತಾರೆ. ಅವಾಗ ಗುರು ಶಂಕರಲಿಂಗ ಮಹಾರಾಜರು ಹೇಳ್ತಾರ, ಇಪ್ಪ ಮದುವೆ ಗುಡಿಮೆನೆ ಬ್ಯಾಡಂತಾನ, ಈ ಪ್ರಪಂಚದ ಗುಡಿಮೆನೇ ಬ್ಯಾಡಂತಾನ, ಯಾಕೆ ನನಗೆ ಒಯ್ದು ಆ ಪ್ರಪಂಚ ಅಂತಕ್ಕಂಥ ಮಾಯದ ಬಲಿ ಒಳಗೆ ನನ್ನನ್ನು ಸಿಗಿಸ್ತೀರಿ?
ಈ ಬಯಲಬಲ್ಲಿ ಒಳಗೆ ಬೇಡ, ಆಂತರಿಕ ಗುರುವಿನ ಸೇವೆಯಲ್ಲಿ ನಾನು ತೊಡಗ್ತೀನಿ ಅಂತ ತಿಳ್ಕೊಂಡು ಹೇಳ್ತಾನ. ಆಯ್ತು ಸರಿ, ನಿಮ್ಮಿಚ್ಛೆ, ನಿಮ್ಮ ಆಸೆ, ತಂದೆ ತಾಯಿ ಆಸೆ, ಮಾವನ ಆಸೆ, ಹಿರಿಯರ ಆಸೆ, ಗುರುವಿನ ಆಸೆ ಯಾಕೆ ಮೀರಿಸಬೇಕು? ನಾನು ಒಂದು ಮಾತು ಹೇಳ್ತೀನಿ ಅಂತೇಳಿ ಗುರು ಶಂಕರಲಿಂಗ ಮಹಾರಾಜರು ನಾಳಿನ ದಿವಸ ಬರೀ ನಿಮ್ಗೆ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರೆ. ಮತ್ತೆ ಮರುದಿವಸ ಹೋಗಿ ಇಪ್ಪ ಗುರು ಸೇವೆಯಲ್ಲೇ ತೊಡಗುತ್ತಾನೆ ಸಿದ್ದಪ್ಪ. ಅವಾಗ ಗುರುಗಳು ಶಂಕರಲಿಂಗ ಮಹಾರಾಜರು ಹೇಳ್ತಾರೆ, ಇಪ್ಪ ಸಿದ್ದಪ್ಪ ಅಂದಾಗ ಹೇಳು ಗುರುವೇ ಅಂತ ತಿಳ್ಕೊಂಡು ಗುರುವಿನ ಪಾದ ಸ್ಪರ್ಶ ಮಾಡಿ ಕೇಳ್ತಾನೆ. ಬಹಳ ಭಯ ಭಕ್ತಿ ಗುರು ಅಂದರೆ. ಯಾಕಂದ್ರೆ ಹರ ಮುನಿದರೆ ಗುರು ಕಾಯುವನು ಅಂತ ಹೇಳ್ತಾರೆ. ಗುರು ಮುನಿದರೆ ಹರ ಕಾಯುವುದಿಲ್ಲ ಅಂತ. ಒಂದು ವೇಳೆ ಶಿವ ಸಿಟ್ಟಿಗೇರನಂದ್ರೆ ಗುರು ಕಾಪಾಡ್ತಾನಂತೆ. ಗುರುನೇ ಸಿಟ್ಟಿಗೇರನಂದ್ರೆ ಕಾಪಾಡೋರು ಯಾರೋ ಕಾಪಾಡೋದಿಲ್ಲ. ಗುರು ಬೇಕು ಅಂತ ತಿಳ್ಕೊಂಡು ಗುರುವಿನ ಪಾದ ಸ್ಪರ್ಶ ಮಾಡಿ ಹೇಳು ತಂದೆ ಅಂತ ಕೇಳಿದಾಗ, ಏನಿಲ್ಲಪ್ಪ, ನಿನ್ನ ಹೆತ್ತ ತಾಯಿ ಕರುಳೇನಾಯ್ತಲ್ಲ, ನಿನಗೆ ಮದುವೆ ಮಾಡಬೇಕು ಅಂತಕ್ಕಂಥ ಆಸೆಯಿಂದ ಬಂದಿದ್ದಾಳೆ ಕೇಳಕ್ಕೆ. ನೀನು ಮದುವೆಯನ್ನು ಮಾಡಿಕೊಳ್ಬೇಕು, ಮನೆಯ ಜ್ಯೋತಿಯನ್ನು ಬೆಳಗಬೇಕು, ಪ್ರಪಂಚದ ಭಾರವನ್ನು ಹೊರಬೇಕು ಅಂತ ತಿಳ್ಕೊಂಡು ಗುರು ಶಂಕರಲಿಂಗ ಮಹಾರಾಜರು ಆಜ್ಞಾನ ಮಾಡ್ತಾರೆ. ಯಾರಿಗೆ? ಸಿದ್ದಪ್ಪನಿಗೆ. ಅವಾಗ ಇನ್ನು ಗುರುವಿಗೆ ಒಲ್ಲ ಅಂದಂದ್ರೆ ಇದ್ರ ವಾದಿಸದಂಗೆ ಆಗ್ತದೆ, ಗುರುವಿನ ಮಾತು ಮೀರಿದಂಗೆ ಆಗ್ತದೆ ಅಂತ ತಿಳ್ಕೊಂಡಾಗ ಒಂದು ಮಾತು ನೆನಪಿರ್ತದೆ. ಗುರು ಗೋವಿಂದ ಭಟ್ರ ಶಿಷ್ಯನಾಗಿರ್ತಕ್ಕಂಥ ಶಿಶುನಾಳ ಸೇರಿತು. ಒಂದು ದಿವಸ ವನಭೋಜನಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಗುರು ಗೋವಿಂದ ಭಟ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಶಿಶುನಾಳ ಸೇರಿಪುರು ಮತ್ತು ಎಲ್ಲ ಶಿಷ್ಯ ಬೆಳಗೊಂಡು ತಗೊಂಡು ಊರು ತೋಟದ ಹೊರಗೆ ಗೌಡ್ರ ತೋಟ ಇತ್ತು. ಆ ತೋಟದೊಳಗೆ ವನಭೋಜನ ಕಾರ್ಯಕ್ರಮ ಅಂತ ತಿಳ್ಕೊಂಡು ಒಂದು ದಿವಸ ಎಲ್ಲ ಬುತ್ತಿ ಬಾನ ಮಾಡ್ಕೊಂಡು ಊರಿನ ಹಿರಿಯರೆಲ್ಲ ತಂದ್ರು ಬಂದಿರ್ತಾರಪ್ಪ. ಎಲ್ಲ ಶಿಷ್ಯರ ಬೆಳಗ್ಗೆ ಹೋಗಿ ಅವತ್ತೇನದಂದ್ರೆ ಗೌಡ್ರ ತೋಟದೊಳಗೆ ಕುಳಿತುಕೊಂಡು ಎಲ್ಲರೂ ಒಂದು ಆಲದ ಮರದ ಬಡ ಕೂತು ಊಟವನ್ನ ಮಾಡಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಗುರು ನಾಮಸ್ಮರಣೆ ಮಾಡಿಕೊಂಡು ಎಲ್ಲರೂ ಸಂತೋಷ ನನ್ಕೋತ ಬರೋಣ ಅಂತ ತಿಳ್ಕೊಂಡು ಗುರು ಗೋವಿಂದ ಭಟ್ರು ಎಲ್ಲಾ ಶಿಷ್ಯ ಬಳಗ ಕೇಳಿದ್ರು. ಆಯ್ತಪ್ಪ ಅಂದ್ರು. ಎಲ್ಲಾರು ಹೋಗ್ತಾರೆ. ಹೋಗೋದ್ರೊಳಗ ಗೌಡ್ರು ಏನ್ ಮಾಡಿದ್ರು ಕೇಳಿದ್ರೆ, ಊರು ಮುಂದಿನ ಹೊಲ ದನ ಕುರಿ ದಾಂಡಿ ಬಾಳ. ಅವ್ರು ಏನ್ ಮಾಡಿದ್ರು ಅಂದ್ರೆ ಮುಳ್ಳಿನ ಬೈಲೆ ಹಚ್ಚಿದ್ರು. ಯಾವ ಶಿಷ್ಯರ ಕೈಯಲ್ಲಿ ಕಾಲಲ್ಲಿ ಕೂಡ ಏನಿದ್ದಿತ್ತಲ್ಲ, ಪಾದರಕ್ಷೆಗಳು ಇದ್ದಿತ್ತಲ್ಲ. ಗುರುವಾಗಿರ್ತಕ್ಕಂಥ ಗೋವಿಂದ ಭಟ್ರ ಮಾತ್ರ ಪಾದರಕ್ಷೆ ಇದ್ದು. ಅವಾಗ ಮುಳ್ಳದವ ಹೆಂಗ್ ದಾಟಬೇಕು ಅಂತ ತಿಳ್ಕೊಂಡು ಎಲ್ಲಾರು ವಿಚಾರ ಮಾಡಿದಾಗ ಗುರುವಾಗಿರ್ತಕ್ಕಂಥ ಗೋವಿಂದ ಭಟ್ರು ಏನಂದ್ರು, ಇಲ್ಲಿ ಪಾದರಕ್ಷೆ ಇಟ್ಟಿನಿ, ಅದ್ರ ಮೇಲೆ ಇಟ್ಟು ನೀವು ದಾಟ್ರಪ್ಪ ಅಂತ ತಿಳ್ಕೊಂಡು. ಇಪ್ಪ ಗುರುವಿನ ಪಾದರಕ್ಷೆ ಮೇಲೆ ನಾವು ಕಾಲು ಹಿಡಿದು ಬೇಡ, ನೀವು ಕಾಲು ಹಿಡಿದು ಬೇಡ ಅಂತ ಎಲ್ಲಾರು ಹಿಂದಕ್ಕೆ ಸರಿದ್ರು. ಅವಾಗ ಶಿಶುನಾಳ ಸೇರಿದ್ರು ಏನಂದ್ರೆ ಅವರ ಪಾದರಕ್ಷೆ ಮೇಲೆ ಕಾಲಿಟ್ಟು ಬೈಲಿಯನ್ನು ದಾಟಿ ಆ ಗೌಡ್ರ ತೋಟದೊಳಗೆ ವನಭೋಜನ ಕಾರ್ಯಕ್ರಮ ಮುಖ್ಯವಾಗಿ ಹೋದ್ರು. ಅವಾಗ ಎಲ್ಲಾರು ಅಂದ್ರೆ, ಶಿಶುನಾಳ ಎಂತ ತಪ್ಪು ಮಾಡಿದೋ ಶರೀಪ ನೀನು, ಗುರುವಿನ ಪಾದರಕ್ಷೆ ಮೇಲೆ ಪಾದವನ್ನಿಟ್ಟು ನೀನು ಬಯಲಿನ ದಾಟಿದಲ್ಲ, ಎಂತ ಗುರುದ್ರೋಹ ಇದ್ದಿ ಅಂತ ತಿಳ್ಕೊಂಡು ಎಲ್ಲ ಶಿಷ್ಯರು ಶರೀಫ್ ನನ್ನ ಬೈತಾರೆ. ಅವಾಗ ಶರೀಫರು ಒಂದು ಮಾತು ಹೇಳ್ತಾರೆ. ಎಂತ ಮಾತು ಹೇಳ್ತಾರೆ ಅಂದ್ರೆ, ಸತ್ಯದಪ್ಪ ನಿಮ್ಮ ಮಾತು. ಗುರುಗಳು ಎದರಿಂದ ಹೇಳಿದ್ರಪ್ಪ, ಮುಳ್ಳಿದೆ, ನಮ್ಮ ಶಿಷ್ಯ ಬೆಳಗ ಮುಳ್ಳು ಚುಸ್ತದವೆ, ಪಾದರಕ್ಷೆ ಮೇಲೆ ಕಾಲಿಟ್ಟು ಹೋಗು ಅಂತ ಎದರಲ್ಲಿ ಹೇಳಿದ್ರು ಅಂತ ಕೇಳಿದ್ರೆ, ಅವರ ನಾಲಿಗೆಯಿಂದ ನುಡಿದಿದ್ರು ಮಾತು. ಒಂದು ವೇಳೆ ಆ ಮಾತು ನಾವು ಮೀರಿದ್ದೆ ಆದ್ರೆ ಪಾದರಕ್ಷೆ ಮೇಲಲ್ಲ, ಅವರ ನಾಲ್ಗೆ ಮೇಲೆ ಪಾದಿಟ್ಟಂಗೆ ಹೋಗ್ಬೇಕಾಗ್ತಿತ್ತು. ಅದಕ್ಕಾಗಿ ನಾನು ಪಾದರಕ್ಷೆ ಮೇಲೆ ಇಟ್ಟು ಹೋಗಿದ್ದೀನಿ ಅಂದ್ರೆ ಗುರುವನ್ನ ವಾಣಿಯನ್ನು ಮೀರುವಂತಿಲ್ಲ ಅಂತ ಮಾತನಾಡ್ತ. ಶಿಶುನಾಳ ಸೇರ್ಪೇನಂದ್ರು, ಗುರು ಏನು ಹೇಳ್ತಾರೆ ಅದು ಕೇಳಲೇಬೇಕು, ಅದು ಬೇಡ ಅಂತ ಅನ್ನಬಾರ್ದು ಅಂತಕ್ಕಂಥ ಮಾತನ್ನ ಯಾರಿಗೆ? ಸಿದ್ದಪ್ಪನಿಗೆ ನೆನಪಿಗೆ ಬತ್ತು. ಗುರುವಿನ ಮಾತನ್ನು ಮೀರಬಾರ್ದು, ಎದುರು ವಾದಿಸಬಾರ್ದು ಅಂತ ತಿಳ್ಕೊಂಡು. ಯಾಕಂತ ಕೇಳಿದ್ರೆ ಅವಾಗ ಸಿದ್ದಪ್ಪ ಮಹಾರಾಜರು ಏನ್ ಮಾಡ್ತಾರಂತ ಕೇಳಿದ್ರೆ, ಆಯ್ತು ಅಂತ ತಿಳ್ಕೊಂಡು ಒಪ್ಕೋತಾನೆ. ಗುರುವೇ ನೀವು ಹೇಳ್ತೀರಿ ಅಂದ ಮೇಲೆ ನಾನು ನಿಮ್ಮ ಮಾತ ಮೀರುವುದಿಲ್ಲ ತಂದೆ. ನಿಮ್ಮ ಅಪ್ಪಣೆ ಒಂದಿದ್ದರೆ, ನಿಮ್ಮ ಆಶೀರ್ವಾದ ಒಂದಿದ್ದರೆ ನೀವು ಬೆಂಕಿಯಲ್ಲಿ ಜಿಗಿ ಅಂದರೂ ಕೂಡ ಸಿಗುತ್ತೀನಿ ತಂದೆ. ಆದರೆ ಈ ಸಂಸಾರ ಅಂತಕ್ಕಂಥದ್ದು ಮಾಯದ ಬಲಿ ಒಳಗೆ ಜಿಗಿ ಅಂತ ಹೇಳ್ತಿರಲ್ಲ, ಗುರುವೇ ನಿನ್ನ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಬೇಕು, ಅದು ಇತ್ತಂದ್ರೆ ಮಾತ್ರ ಜಿಗಿತೀನಿಲ್ಲ ಇಲ್ಲ ಅಂತ ಹೇಳ್ದ. ಯಪ್ಪ ಯಾವತ್ತೂ ನನ್ನ ಆಶೀರ್ವಾದ ನಿನ್ನ ಮೇಲೆ ಇದು ಅಂದಾಗ ಆಯ್ತು ಅಂತ ತಿಳ್ಕೊಂಡು ಗುರುವಿನ ಮಾತು ಮೀರಬಾರ್ದು ಅಂತ ತಿಳ್ಕೊಂಡು ಮತ್ತೆ ಶಂಕರಲಿಂಗ ಮಹಾಶಿವಗಳ ಚರಣಾರವಿಂದ ಹಣೆ ಮಣಿದು ಆಯ್ತಮ್ಮ ಮದುವೆ ಒಪ್ಕೋತಾನೆ. ಅವಾಗ ಯಾವ ಹಿರೇಮಸಳಿ ಗ್ರಾಮದ ರೇವಮ್ಮ ಅಂತಕ್ಕಂಥಗೆ ಬಹಳ ಧರ್ಮವತಿ,
ಪತಿವ್ರತೆ ತಾಯಿ ಬಹಳ ಒಂದು ಒಳ್ಳೆಯ ಗುಣದಕ್ಕಿ, ರೂಪವತಿ, ಸದ್ಗುಣವತಿ ಎಲ್ಲ ಆಗಿರ್ತಕ್ಕಂಥ ರೇವಮ್ಮನನ್ನ ಮದುವೆ ಮಾಡಿಕೊಡ್ತಾರೆ. ಮದುವೆ ಮಾಡಿಕೊಂಡ, ಆದರೆ ಹೆಂಡತಿ ಜೊತೆ ಸಂಸಾರ ಮಾಡಕ್ಕೆ ಹಿಂಜರಿಯಕತ್ತ. ಯಾಕಂತ ಕೇಳಿದ್ರೆ ಈ ಪ್ರಪಂಚದ ಮಾಯದ ಬಳಿ ಒಳಗೆ ನಾನು ಯಾಕೆ ಬೀಳಬೇಕು? ತಾಯಿಯ ಮಾತು ಮೀರಿಸಿಟ್ಟ ಗುರುವಿನ ಮಾತು ಮೀರಬಾರ್ದು ಅಂತ ತಿಳ್ಕೊಂಡು ಗುರುವಿನ ಮಾತು ಕೇಳಿ ನಾನು ಮದುವೆ ಅದೇ ಹೆಂಗ್ ಮಾಡಬೇಕು ಅಂತ ಕೇಳಿದಾಗ ಮತ್ತೆ ತಾಯಂದಳಿಪ್ಪ ಗುರು ಶಂಕರಲಿಂಗ ಮಹಾರಾಜ ಪ್ರಪಂಚ ಬಿಟ್ಟು ದೂರ ಇರಾಕತ್ತಾನ, ಸ್ವಲ್ಪ ಪ್ರಪಂಚದ ಕಡೆ ಅವನನ್ನು ಮನವೊಲಿಸುತ್ತಂತೆ. ನನ್ನ ಬಾಳ ಬೆಳಗಬೇಕು, ನನ್ನ ಜ್ಯೋತಿ ಬೆಳಗಬೇಕಪ್ಪ. ನಾನೇ ಈ ಸಿದ್ದಪ್ಪನನ್ನು ಎತ್ತಬೇಕಾದ್ರೆ 10-15 ವರ್ಷದವರೆಗೆ ನಿನ್ನ ಪಾದ ಮೇಲೆ ನಾನು ಉಳ್ಳಾಡಿದ್ದೀನಿ. ನಿನ್ನ ಕೃಪೆಯಿಂದ ಆ ಮಗು ಆಗಿರ್ತಕ್ಕಂಥ ಸಿದ್ದಪ್ಪ ಹುಟ್ಟಿದ್ದಾನೆ. ಇವನು ಮತ್ತೆ ಪ್ರಪಂಚಕ್ಕೆ ಒಲ್ಲ ತಂದ್ರೆ ಮತ್ತೆ ನನ್ನ ವಂಶದ ಕುಡಿ ಬೆಳೆಯುವುದು ಹೆಂಗ ತಂದೆ ಅಂತ ತಿಳ್ಕೊಂಡು ತಾಯಿ ನಾಗಮ್ಮ ಶಂಕರಲಿಂಗ ಮಹಾಸ್ವಾಮಿಗಳ ಪಾದದ ಮೇಲೆ ಉಳ್ಳಾಡ್ತಾಳೆ. ಅವಾಗ ಆಯ್ತಪ್ಪ ಅಂತ ತಿಳ್ಕೊಂಡು ನೀ ಏನು ಚಿಂತೆ ಮಾಡಬೇಡ ತಾಯಿ, ಆ ಸಿದ್ದಪ್ಪನನ್ನು ನಾನು ಹೇಳ್ತೀನಿ ತಿಳ್ಕೊಂಡು, ಇಪ್ಪ ಸಿದ್ದಪ್ಪ ನೀನು ಇವತ್ತು ತಿಳ್ಕೊಂಡು ಪ್ರಪಂಚ ಮಾಡಬೇಕು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾಳೆ. ಆಯ್ತು ತಂದೆ ಅಂತ ತಿಳ್ಕೊಂಡು ಅವತ್ತ ತನ್ನ ಧರ್ಮ ಪತ್ನಿ ಜೊತೆ ಪ್ರಪಂಚವನ್ನು ಪ್ರಾರಂಭ ಮಾಡ್ತಾರೆ. ಅವಾಗ ಅವರಿಗೂ ಕೂಡ ಒಂದು ಹೆಣ್ಣು ಮಗುವನ್ನು ಜನಿಸ್ತಾರೆ. ಯಾರಿಗೆ? ಸಿದ್ದಪ್ಪನಿಗೆ. ಸಿದ್ಧಲಿಂಗ ಮಹಾರಾಜರು ಕೂಡ ಒಂದು ಹೆಣ್ಣು ಮಗು ಜನಿಸ್ತದೆ. ಅವ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ ಅದೇ ಒಂದು ತಿಂಗಳು 10 ಆಗಿತ್ತು ಮಗು ಜನಿಸಿ. ಇವರು ಶ್ರೀಶೈಲಕ್ಕೆ ಹೋಗುವ ಒಂದು ಸಮಯ ಬತ್ತು. ಹೋಗ್ತಾರೆ ಯುಗಾದಿಗೆ, ಶಿವರಾತ್ರಿಗೆ, ಶ್ರಾವಣದಾಗ ಹೆಚ್ಚು ಯುಗಾದಿಗೆ ಎಲ್ಲ ಜನ ಎಲ್ಲ ಹಳ್ಳಿಯಿಂದ ಆ ಕಂಬಿಯನ್ನು ತೆಗೆದುಕೊಂಡು ಶ್ರೀಶೈಲಿಕ ಪಾದಯಾತ್ರೆ ಹೋಗ್ತಾರೆ. ಅವಾಗ ಸಿದ್ಧಲಿಂಗ ಮಹಾರಾಜರು ಕೂಡ ಸಿದ್ದಪ್ಪನೂ ಕೂಡ ಎಲ್ಲಿಗೆ ತಯಾರಾಗ್ತಾನಂದ್ರೆ ಶ್ರೀಶೈಲಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ತಯಾರಾಗ್ತಾನೆ. ಅವಾಗ ನಾನು ಬರ್ತೀನಿ ಅಂತ ಹೇಳ್ತಾರೆ. ಯಾರೋ ನಾನು ಬರ್ತೀನಿ ಅಂತ ಹೇಳಿದಾಗ ಸಣ್ಣ ಮಗು, ಈಗ ತಿಂಗಳ 10 ಆಗಿದೆ, ಸಿಕ್ಕಾಪಟ್ಟೆ ರಣ ಬಿಸಿಲು. ಇಂಥ ಬಿಸಿಲು ಗಾಳಿ ಒಳಗೆ ಆ ಸಣ್ಣ ಕೂಸಿನ ತೆಗೆದುಕೊಂಡು ಈಗ ನಂಗೆ ಮೋಟ್ರ ಗಾಡಿ ಏನಿದ್ದು ಅಂದ್ರೆ ಏನೂ ಇಲ್ಲ. ಶ್ರೀಶೈಲಕ್ಕೆ ಹೋಗಿ ಬಂದ್ರೆ ಪುನರ್ಜನ್ಮ ಪಡ್ಕೊಂಡು ಬಂದಾರಂತ ತಿಳ್ಕೊಂಡ ಏನ್ ಮಾಡ್ತಾರ್ರಿ ಹನುಮಪ್ಪನ ಗುಡಿಯಾಗ ಬಟ್ಟಿ ಅಂದ್ರೆ ಆಯಾರ ಮಾಡ ಅಂದ್ರೆ ಮತ್ತೊಮ್ಮೆ ಇವರು ಜೀವಂತ ಬಂದ್ರು. ಯಾಕಂದ್ರೆ ಅಲ್ಲಿ ಕಾಡು ಜಾಸ್ತಿ, ಅಲ್ಲಿ ಹುಲಿ ಕೆರಡೆ ಚಿರಿತಿ ಇರೋದ್ರಿಂದ ಎಷ್ಟೋ ಜನ ಹೋದವರು ವಾಪಸ್ ಬರ್ತಿರ್ಲಿಲ್ಲ. ಅದಕ್ಕಾಗಿ ಇವರು ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಹೋಗಿ ಬಂದಾರ ಅಂದ್ರೆ ಸಾಕ್ಷಾತ್ ಕೈಲಾಸಕ್ಕೆ ಹೋಗಿ ಬಂದಾರ ಅಂತ ತಿಳ್ಕೊಂಡು ಶಿವನ ಆಶೀರ್ವಾದ ಪಡ್ಕೊಂಡು ಬಂದಾರ ಅಂತ ತಿಳ್ಕೊಂಡು ಏನ್ ಮಾಡ್ತಾರಂದ್ರೆ ಅವರಿಗೆ ಹಳೆ ಬಟ್ಟೆನೆಲ್ಲ ತೆಗೆಸಿ ಹೊಸ ಬಟ್ಟೆಯನ್ನು ಉಟ್ಕೊಂಡು ಹನುಮಪ್ಪಗ ಧೂಪ ದೀಪವನ್ನು ಬೆಳಗಿ ಅವರನ್ನು ಮನೆಗೆ ಕರ್ಕೊಂಡು ಹೋಗುತ್ತ ಪದ್ಧತಿ ಇವತ್ತಿನವರೆಗೂ ಕೂಡ ಆಯ್ತು. ಅವಾಗ ಸಿದ್ದಪ್ಪ ಮಹಾರಾಜರು ಶ್ರೀಶೈಲಕ್ಕೆ ಹೋಗಬೇಕು ಅನ್ನೋದಾಗ ಒಂದು ದೃಷ್ಟಾಂತ ನೆನಪು ಬರ್ತೈತೆ. ಯಾಕಂದ್ರೆ ತಾಯಂದ್ರೆ ಗಪ್ ಕೂತಿಬಿಟ್ಟಾರೆ. ಹೆಂಗೈತೆ ಅಂತ ಕೇಳಿದ್ರೆ ನೆರಮನೆಕಿ ಏನು ಮಾಡಿದಕ್ಕೆ ಗಂಡ ಅಂದ್ರೆ ಕೈಯಾಗ ಮಾಡಿಸ್ತಾರಲ್ರಿ ನಾವು ಪಾಟ್ಲಿ, ಬಂಗಾರದ ಪಾಟ್ಲಿ ಮಾಡಿಸಿದ್ರು. ಈಕಿಗೆ ಮತ್ತೆ ಬಾಜು ಮನೆಗೆ ತಂದಾಳ ಅಂದಾಗ ಈಗ ಸ್ವಲ್ಪ ಇದು ಆಗ್ತದೆ. ತನ್ನ ಗಂಡೆಗಳು ರೀ ಯಾಕ್ರಿ ಆ ಬಾಜು ಮನೆಗೆ ಮಾಡಿಸ್ಕೊಂಡಾಳಲ್ರಿ, ಏನು ಪಾಟ್ಲಿ ನನಗ ತಗೊಂಡ್ಬಿಡ ತರನ್ ತಗೋ, ಈ ವರ್ಷ ಮನಗಂಡ ತೊಗರಿ ಹತ್ತಿ ಬೆಳೆ ಫಸ್ಟ್ ಕ್ಲಾಸ್ ಅದಾವ, ಕಬ್ಬ ಅದಾವ, ಪೀಕ್ ಬರ್ಲಿ ಪೀಕ್ ಬರೋಣ ತಂದು ಬಿಡೋಣ ಅಂತ ತಿಳ್ಕೊಂಡು ಇವ ಒಲ್ ಅಂತಿತ್ತಲ್ಲ ಹಂಗೆ ಹೆಂಡತಿ ಹೊರಗೆ ಕೊಡ. ಆಯ್ತು ಈ ಸಲ ಕಬ್ಬಿನ ಪೀಕ್ ಬರ್ಲಿ, ತೊಗರಿ ಪೀಕ್ ಬರ್ಲಿ, ಹತ್ತಿ ಪೀಕ್ ಬರ್ಲಿ, ನನ್ನ ಗಂಡನು ತತ್ತಿ ನಂದಾನ ಅಂತ ಹೇಳಕ್ಕೆ. ಆದ್ರೂ ಕೂಡ ಈ ಮಾತನಾದೇನು ಹೋಗಿ ನೋಡ್ರಿ ಇವತ್ತು ದಿಗಂಬರೇಶ್ವರ ಜಾತ್ರೆ ಮತ್ತು ಆಕೆಲ್ಲರೂ ಎಲ್ಲ ಬಂಗಾರ ಬಳೆ ಹಾಕೊಂಬಂದಾರ, ಮತ್ತು ನನಗೆ ಹಾಕಿಲ್ಲ. ಬರ ಜಾತ್ರೆಗೆ ನೀವು ತಂದೆ ತರ್ತೀನಲ್ಲ, ಅಡ್ಡಾಡಿಗೆ ಪೀಕ್ ಬಂದೇ ಬರ್ತದ, ನೀ ಯಾಕೆ ಚಿಂತೆ ಮಾಡ್ತೀವಿ ಅಂದ್ರು. ಹೌದನು ಅಂದ್ರು. ಆಯ್ತು ಅಂತ ಅಲ್ತಾನ ಹೋದಳು. ಮುಂದೇನಾಯ್ತು, ರಾಶಿ ಎಲ್ಲ ಆಯ್ತು. ಚೋಳದ ರಾಶಿ ಆಯ್ತು, ತೊಗರಿ ರಾಶಿ ಆಯ್ತು, ಹತ್ತಿ ರಾಶಿ ಆಯ್ತು, ಕಬ್ಬು ಹೋಯ್ತು, ಬಿಲ್ ಬತ್ತ ಈಕಿ ಬೆಳ್ಳಿಲ್ ರೊಕ್ಕ ಬಂಗಾರ ಬಳೆ ತೊಗೊಂಡು ಬಾ ಅಂದ್ರು. ಆಯ್ತು ತಗೋ ಅಂತ ತಿಳ್ಕೊಂಡು ಮೊದಲೇ ಮನುಷ್ಯ ಸಂಸಾರಿಕ ಹೆಂಗ್ ಮಾಡ್ಬೇಕು, ಒಂದು ಬಳೆ ತೊಗೊಂಡು ಬಂದವ. ಎಷ್ಟಂದ್ರಿ? ಒಂದು ಬಳೆ ಬಂಗಾರ ತಂದ. ಯಾಕ್ರಿ? ಇನ್ನೊಂದು ಮುಂದಿನ ಸಲ ಒಂದೊಂದು ಪೀಕಿಗೆ ಒಂದೊಂದು ತರಬೇಕು. ಅವ್ರಂಗೆ ಒಮ್ಮೆ ತಂದ್ರೆ ಸಂಸಾರ ಹಾಳಾಗೋಗ್ತದ. ನಿನಗೇನು ಗೊತ್ತದ? ಮನ್ಯಾಗ 4 ಮಕ್ಕಳು, ನಾವು ಚಂದ ಸಂಸಾರ ಇದ್ದವರು, ನಾವು ದುಡ್ಕೊಂಡ್ ತಿನ್ನೋರು. ಒಮ್ಮೆ ಅಟ್ಟಾಡ್ತಂದ್ರೆ ಸಂಸಾರ ಹಾಳಾಗೋಗ್ತದ, ನಾಳೆ ಸಾಲ ಆಗ್ತದ, ನಿನಗೆ ತಿಳಿಯಂಗಿಲ್ಲ. ಈ ಸಲ ಜಾತ್ರೆಗಿದೆ ಒಂದು ಬಂಗಾರ ಇರಲಿ, ಮುಂದಿನ ಜಾತ್ರೆ ಮತ್ತೊಂದು ತರನ್ ತಗೋ ಅಂದ. ಆಯ್ತು ತಗೋ ಅಂದ್ರು. ಬಂಗಾರ ಬಳಿ ಒಂದು ತಂದು ಕೊಟ್ಟ ಕೈಯಾಗ ಹಾಯ್ಕೊಂಡ್ಳು. ಹೋಗಿ ಮನೆ ಮುಂದೆ ಜಲ್ದಿ ಜಳಕ ಮಾಡಿ ದೇವ್ರ ಪ್ರಶ್ನೆ ಮಾಡ್ಕೊಂಡು ಕಟ್ಟಿ ಮ್ಯಾಲ ಕೂತ್ಬಿಟ್ರು. ನೋಡಿ ಯಾರ ನೋಡ್ತಾರತ್ತೆ, ಯಾರ ಐ ಬಾಯಕ
ಎಲ್ಲಿ ಬಂಟಿ ಐ ಬಾಯಕ ಎಲ್ಲಿ ಬಂಟಿ ಅನ್ನಕ್ಕಿ ಕರೆಯಕ್ಕೆ ಎಲ್ಲೆಲ್ಲವ ನಾ ಹೊಲಕ್ಕೆ ಹೊಂಟೀನಿ ಬಳೆ ಕಡೆ ಯಾರ್ದು ಲಕ್ಷ್ಯನೇ ಇಲ್ಲ. ಹಾ ಅನ್ಕೋತೀವಿ ಹೊಂಟ್ರು ಮತ್ತೊಂದು ಸಂಜೆ ಕಡೆ ಮಾತು 4 ಮಂದಿ ಬರೋರಲ್ಲ ಐ ಬಾಯಕ ಹಂಗೆ ಹೊಂಟಲ್ಲ ಏನ್ ತಮ್ಮ ತಲೆ ಮೇಲೆ ಅಂತ ಕೈ ತೋರ್ಸಕ್ಕಿ ಸರಿಯಾಗಿ ಹೊತ್ಕೊಳಕಿ ಹಿಂಗ್ ತೆಗ್ಯಾಕಿ ಹಿಂಗ್ ಕೈ ಮೇಲೆ ಮಾಡಾಕಿ ಯಾರು ನೋಡ್ಲಿಲ್ಲ. ಒತ್ತ ಮುಣುಗ್ತು ಸಿಟ್ಟು ಬತ್ರಿಕಿ ಕಂಡಾಗ್ಬಿಟ್ಟು. ಅಲ್ಲ ಮುಂಜಾನೆ 8 ಗಂಟೆ ಕೂತೀನಿ, ಈಗ ಹೊತ್ತ ಮಣಿ ಹೋಯ್ತಾ 6-7 ಗಂಟೆ ಆಗೋಯ್ತು. ಒಬ್ಬಕ್ಕೆ ನಿನ್ನ ಬಳಿ ಹೆಂಗದ ಅಂತ ನೋಡ್ಲಿಲ್ಲ, ಒಬ್ಬಕ್ಕೆ ನೀ ಹೆಂಗದ ಅಂತ ಕೇಳಿಲ್ಲ. ಸೆಟ್ ಬಂದು ಏನು ಮಾಡಲ್ಲ ಅಂದ್ರ ಕಿತ್ತಲ್ದಾಗ ಒಂದು ಕಣಕಿ ಬಣೆ ಮಿತ್ರಿ ದನಗಳಿಗೋಸ್ಕರ ಒಕ್ಕಲ್ತಾನ ಮನ್ತಾನ ಏನು ಮಾಡೋದು ಅಂದ್ರ ಬಣವಿಗೆ ಬಂದು ಬೆಂಕಿ ಹಚ್ಚಿಬಿಟ್ಟು. ಅದು ದನ ಉರ್ಲಿಕತ್ತು ಎಲ್ಲಾರು ಬಕೆಟ್ ತಗೋರೋ, ಕೊಡ ತಗೋರೋ, ನೀರು ತಗೋರೋ. ಪಾಪ ಮೂಗು ಜಳತಿರ್ತಕ್ಕಂಥ ಬಣವಿಗೆ ಬೆಂಕಿ ಎತ್ತದ ತಿಳ್ಕೊಂಡು ಅವ್ರು ನೀರು ಉಗ್ಗಿ ಹಾಕ್ತಾ ಇರ್ತದ. ಬೆಳಕಿನಾಗ ಎಡ್ಸಂತ ಕಾಣ್ಕತ್ತ ತಾನೇ ನೋಡ್ಕೊಂಡು ಹಿಂಗೆ ಮಾಡ್ಕೋತ ನಿಂತಿ ಬಿಟ್ಟಾಳ. ಅದು ಎಲ್ಲಿ ಯಾರು ನೋಡಿಲ್ಲ. ಅದ್ರಾಗ ಒಂದು ಶಾಣೆ ಮುದುಕಿಯರು ಇರ್ತಾರೆ, ವಯಸ್ಸಾದ್ರು ಭಾಳ ಶಾಣೆ ಇರ್ತಾರೆ. ಮುದುಕಿಯರು ಹಿಂಗೆ ನೋಡಿದ ಕೈ ಹಿಂಗ್ಯಾಕೆ ಮಾಡ್ಕತ್ತಾಳ, ಈಗ ಏನಾಗದ ಅಂದಳಕಿ ಹಿಂಗೆ ನೋಡಿದಾಗ ಅದು ಮಿಂಚುಕೊಂಡು ಅಯ್ಯ ಕೋಡಿ ನಿಂಗವ್ವ ಯಾವಾಗ ತಗೊಂಡೆ ಬಳಿ ಚಂದ ಕಾಣಿಸಲಕತ್ತದ ಅಂತ ಬಿಟ್ಕೊಂಡು ಅಲ್ಲ ನಿನ್ನ ಬಾಯ ಕಲ್ಲು ಹಾಕಲಿ ಅಂತ. ಮುಂಜಾನೆ 8 ಕೂತಕ್ಕೆ ರಾತ್ರಿ 8 ತನಕ ಕೂತೀನಿ. ಒಬ್ಬಕ್ಕೆ ಈ ಮಾತಲ್ಲಿಲ್ಲ. ಈ ಮಾತಂದ್ರೆ ನಾಯಕ ಬಣವಿಗೆ ಬೆಂಕಿ ಹಚ್ತಿದ್ದ. ಹೌದಲ್ಲ, ಇಂಥವ್ರು ಭಾಳ ಮುಂದಿದ್ದಾರೆ. ಅದಕ್ಕೆ ಅಂಥ ಕೆಲಸ ಆಗ್ಬಾರ್ದು. ಅದು ಎದಕ್ಕೆ ಧರಿಸಿರ್ತಾರಂದ್ರೆ ಬಂಗಾರದಂತ ನಿನ್ನ ಗುಣ ಇರ್ಲಿ ಅಂತ ತಿಳ್ಕೊಂಡು ಬಂಗಾರ ಧರಿಸಿರ್ತಾರೆ. ಅದು ಬಂಗಾರದಂತ ಗುಣ ಅಂದ್ರೆ ಬೆಂಕಿಯಾಗ ಹಾಕಿದ್ರು ಸುಟ್ಟರು ಸಹಿತ ಅದ್ರ ಹೊಳಪ್ ಹೋಗಂಗಿಲ್ಲ. ಅದು ತಿಪ್ಪ್ಯಾಗ ಹಾಕಿದ್ರು ಹೊಳಪ್ ಹೋಗಂಗಿಲ್ಲ, ಮಣ್ಣಾಗ ಬಿದ್ರು ಹೊಳಪ್ ಹೋಗಂಗಿಲ್ಲ. ನೀವು ಎಲ್ಲಿ ಹೋಗಿರಿ ಅದಕ್ಕೆ ಬಂಗಾರ ಅಂತಾರ. ಆ ಬಂಗಾರನ ಯಾಕೆ ಧರಿಸ್ತಾರ, ಯಾಕೆ ನಿಮ್ಮ ಕೊಳ್ಳಾಗ ಹಾಕ್ತಾರ, ನಿಮ್ ಕೈಯಾಗ ಹಾಕ್ತಾರ ಅಂತ ಕೇಳಿದ್ರೆ ಆ ಬಂಗಾರದಲ್ಲಿ ಇರ್ತಕ್ಕಂಥ ಗುಣ ಏನದಲ್ಲ ಅಂತ ಗುಣ ನೀವು ತಾಯಿದ್ರಿ ಇಟ್ಕೋರಿ ಅಂತ ತಿಳ್ಕೊಂಡು ಬಂಗಾರ ಹಾಕ್ತಾರೆ ವಿನ ಇನ್ನೊಬ್ರಿಗೆ ತೋರ್ಸೋಗೋಸ್ಕರ ಅವೆಲ್ಲ. ಯಾಕಂದ್ರೆ ಈಗ ಅವಾಗೆಲ್ಲ ಭಾಳ ಕಡಿಮೆ ಕಳ್ತಾನೆ. ಈಗ ಡೇಂಜರ್ ಅದ. ನೀವು ಬಸ್ ಸ್ಟ್ಯಾಂಡ್ ಆದ್ರೆ ಬಸ್ ಫ್ರೀ ಅದಾವ. ನೀವು ಎಲ್ಲರ ಬಂಗಾರ ಮಂದಿ ತೋರಿಸ್ತೀವಿ ಶಾಲೆಗೆ ಹಿಂಗೇನೋ ಸೈಡ್ ಹಾಕೊಂಡು ಬಂಗಾರ ಹಾಕೊಂಡು ಹೊಂಟ್ರಿ ಬಸ್ ಸೇರಿ ಕಟ್ ಮಾಡಿಬಿಟ್ಟಿರ್ತಾರೆ. ಭಾಳ ಹುಷಾರಿ. ಯಾಕಂದ್ರೆ ಅದ್ರಾಗ ಒಬ್ಬೊಬ್ರು ಹೆಂಗ್ ಮಾಡ್ತಾರೆ ನೋಡಿ, ನಿಮ್ಮ ಜೂಟ್ಲಿ ನಿಮ್ಮ ಕೈಗೆ ಅದಾವ ಬಸ್ಗಳದಾಗ ನೋಡ್ಬೇಕು. ಬಸ್ಸಿಗೆ ಸೀಟೆಯಲ್ಲಿ ಇವೆಲ್ಲ ನಮ್ಮ ಕಂಪ್ನಿ ಅದಲ್ಲ, ಸುಮ್ಮ ಹೋಗೋದು ಸುಮ್ಮ ಬರೋದು. ಅವ್ರು ಬಿಟ್ರೆ ಈಗ ಸಾಕಾಗಿ ನಿಮಗೆ ಫ್ರೀ ಅದು ನೀವೇ ಹೋಗ್ಬಿಡ್ರಿ. ಲಗ್ನಕ್ಕೂ ನೀವೇ, ಕುರ್ಸಕ್ಕೂ ನೀವೇ, ಶೋಭನಕ್ಕೂ ನೀವೇ, ಜಾತ್ರೆಗೂ ನೀವೇ. ಯಾಕ ಆಧಾರ್ ಕಾರ್ಡ ಹೌದಲ್ರಿ, ಮತ್ತೇನು ಮಾಡಕ್ಕಾಕತಿ ಅನ್ಯಾಯ ಆಯ್ತಾ ತಿಳ್ಕೊಂಡು ಇರ್ಲಿ. ಅವಾಗ ಸಿದ್ದಪ್ಪ ಮಹಾರಾಜರು ಎಲ್ಲಿಗೆ ಹೊಂಟಿದ್ರು, ಶ್ರೀಶೈಲಕ್ಕೂ ಹೊಂಟಿದ್ರು. ಅವಾಗ ನಾನು ಬರ್ತೀನಿ ಅಂತ ತಿಳ್ಕೊಂಡು ಅವಳ ಧರ್ಮ ಪತ್ನಿ ನಾನು ಬರ್ತೀನಿ ಅಂತ ತಿಳ್ಕೊಂಡು ರೇವಮ್ಮ ತಯಾರಾದಾಗ ಸಿದ್ದಪ್ಪ ಮಹಾರಾಜರು ಕರಾರು ಮಾಡ್ತಾರೆ. ನನ್ನ ಜೊತೆ ಬರ್ಬೇಕಾದ್ರೆ ಒಂದಿಷ್ಟು ಕರಾರ್ ಅದಾವ. ಏನದಾವ, ನನಗೆ ಬಿಸಿಲು ಹತ್ತಿರ ನನ್ನ ಕಾಲು ಸುತ್ತತ್ತಾವ ಅಂತ ಹೇಳಬಾರ್ದು. ನೋಡ್ರಿ, ನನಗೆ ನೀರಡಿಕೆಗದ ಹಸಿವಾಗ್ಯದ ಅಂತ ಹೇಳಬಾರ್ದು. ಮಗು ಹಸ್ತೈತಿ ನೀರೆಲ್ಲಕತ್ತದ್ರಿ ಅಂತ ಕೇಳಬಾರ್ದು. ನಾನು ಹೆಂಗ ಹೋಗ್ತೀನಿ ಮುಂದೆ ಹಂಗ ಬರ್ತಿದ್ದಿ ಅಂದ್ರ ಬಾ, ಇಲ್ಲ ಅಂದ್ರೆ ಬಿಡು. ಒಂದು ಗಂಡನ ಮೇಲೆ ಸಿಕ್ಕಾಪತಿ ಪ್ರೀತಿ. ಪತಿದೇವ, ನಿನ್ನ ಜೊತೆಗೆ ನನ್ನ ಮುತ್ತೈದಿ ಸಾವು ಬಂದ್ರು ಚಿಂತೆ ಇಲ್ಲ. ನೀನ್ ಎಲ್ಲಿ ಹೋಗ್ತೀಯ ಅಲ್ಲೇ ಬರ್ತೀನಿ. ನೀನು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೊಂಟಿ ಅಂದ ಮೇಲೆ ಸಾಕ್ಷಾತ್ ಮಲ್ಲಿಕಾರ್ಜುನ ನೀನೇ ನನಗಿದ್ದಿ. ನಿನ್ನ ಪಾದ ಸಂಗಟ ನಾ ಬೆನ್ನ ಹತ್ತಿ ನಾ ಬಿಡಂಗಿಲ್ಲ ಅಂದ್ರು. ಯಾರು ರೇವಮ್ಮ, ಸಿದ್ದಪ್ಪನ ಹೆಂಡತಿ. ಎಲ್ಲ ಕೂಡ ತಿಂಗಳು ಒಪ್ಪತ್ತಿನ ಕೂಸು, ಎಳೆ ಕೂಸು. ಉಡಿಯೊಳಗೆ ಕಟ್ಕೋತಾಳೆ ಮಗಳನ್ನ ಉಡಿಯೊಳಗೆ ಕಟ್ಕೊಂಡು ಸಿದ್ದಪ್ಪ ಮಹಾರಾಜರ ಜೊತೆ ಸಾಕಷ್ಟು ಶಿಷ್ಯ ಬಳಗ, ಶಂಕರಲಿಂಗ ಮಠದಲ್ಲಿರ್ತಕ್ಕಂಥ ಶಿಷ್ಯ ಬಳಗ, ಊರಿನ ಭಕ್ತರು ಎಲ್ಲಾರು ಕೂಡಿ ನಡು ಸಿದ್ದಪ್ಪನ ನೋಡ ಹೋಗೋನು ಶ್ರೀಶೈಲಕ್ಕೆ ಅಂತ ತಿಳ್ಕೊಂಡು ಹೋಗ್ತಾರ. ಹೋಗೋದ್ರೊಳಗೆ ಬಾಣ್ತಿ ಹೆಣ್ಮಗಳು ಎಲ್ಲ ಕೂಡ ತಿಂಗಳು 70 ಎಳೆ ಕೂಸು. ಸಿಕ್ಕಾಪಟ್ಟೆ ಬೇಸಿಗೆ ಹೋಗೋ ಟೈಮ್ದಾಗ ಬಿಸಿಲು. ಅಂತ ಬಿಸಿಲೊಳಗೆ ಬಾಯಾರಿಕೆ ನೀರಾರಿಕೆ ಆಯ್ತು ರೀ ಯಜಮಾನ್ರೆ. ಮಗು ಅಳ್ತಾ ಇದೆ, ಮಗು ನೀರಡಿಸಿದೆ. ಆ ಬಿಸಿಲಿನ ಜಲಕ್ಕಾಗಿ ಮಗುವಿಗೆ ಜ್ವರ ಬಂದಿದೆ. ಮೊದಲೇ ಕರಾರು ಮಾಡಿದ್ನಲ್ಲ, ಏನ್ ಹೇಳಿದ್ರು ಕೇಳಂಗಿಲ್ಲ ಅಂತ ತಿಳ್ಕೊಂಡು ಹಾಗೆ ಹೋಗ್ತಾನೆ ಸಿಕ್ಕಾಪಟ್ಟೆ ಜ್ವರ ಬರ್ತದೆ. ಯಾರಿಗೆ? ಆ ಎಳೆ ಮಗುವಿಗೆ. ಆ ನೀರಿಲ್ಲ, ಬಿಸಿಲೊಳಗ ತಾಪಿಗಾಗಿ ಜಲಕ್ಕಾಗಿ ಆ ಸಣ್ಣ ಮಗು ಜ್ವರ ಬಂದು ಯಾಕಂದ್ರೆ ಸುಮಾರು 15 ದಿವಸ ಪ್ರವಾಸ ಮಾಡ್ಬೇಕಲ್ಲ.
ಕಾಲ್ನಡಿಗೆಲೆ ಒಂದು 4 ದಿವಸ ಹೋಗೋದಾಗೆ ಮಗು ಏನಾಗ್ತಂದ್ರೆ ಬಿಸಿಲಿನ ಜಳಕ್ಕೆ ಬಿಸಿಲಿನ ತಾಪಿಗಾಗಿ ಜ್ವರ ಬಂದು ಹಸು ನೀಗ್ತಾರೆ. ಸಿದ್ದಪ್ಪ ವಾಯು ವೇಗದಾಗ ಮುಂದೆ ಹೋಗ್ತಿರ್ತಾನೆ. ಆ ಪತಿದೇವನ ಬೆನ್ನೆತ್ತಿ ಹೋಗ್ಬೇಕಂದ್ರೆ ತಾಯಿಗೆ ಸಿಕ್ಕಾಪಟ್ಟಿ ತ್ರಾಸಾಗ್ತದೆ. ಆದ್ರೂ ಕೂಡ ಮಗು ಹಾ ಅಂದು ಜ್ವರ ಬಂದು ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತದೆ. ರೀ ಪತಿದೇವ, ಮಗುವಿನ ಜೀವ ಹೋಯ್ತು ಅಂತ ತಿಳ್ಕೊಂಡು ಜೋರಾಗಿ ಒದರ್ತಾರೆ. ಯಾವಾಗ ವಾಪಸ್ ನೋಡ್ತಾನೆ, ಮುಗಿತು, ಇನ್ನೇನು ಮಾಡಕ್ಕಾಗಲ್ಲ, ಇಲ್ಲೇ ಮಣ್ಣು ಮಾಡು ಅಂತ ಹೇಳ್ತಾರೆ. ಅಲ್ಲೇ ಹೋಗ್ತಕ್ಕಂಥ ದಾರಿ ಮಧ್ಯದೊಳಗೆ ಕಾರಿನೊಳಗೆ ಆ ಮಗುವನ್ನು ಮಣ್ಣು ಮಾಡಿ ಹೆಂಡತಿಗೆ ಹೇಳ್ತಾನೆ, ನೀನು ವಾಪಸ್ ಹೋಗ್, ಮೈಲಿಗೆ ಆಗೈತಿ, ಅಲ್ಲಿ ಮಲ್ಲಿಕಾರ್ಜುನ ಗುಡಿ ಒಳಗೆ ಮೈಲಿಗೆ ನೀ ಬರಬಾರ್ದು, ನೀನು ವಾಪಸ್ ಹೋಗು, ನಾನು ಶ್ರೀಶೈಲಕ್ಕೆ ಹೋಗ್ತೀನಿ ಅಂತ ತಿಳ್ಕೊಂಡು ಅರ್ಧ ದಾರಿಯಿಂದ ತಾಯಿಯನ್ನು ಕಳಿಸ್ಬಿಡ್ತಾಳೆ. ಆ ಟೈಮ್ದಾಗ ಅಂದು ಹಿಂಗೆ ಹೋಗ್ತಿರ್ತಾನೆ. ಜಿಗಜಿಣಿಗೆಯ ಕೌದಪ್ಪ ಮಹಾರಾಜ ಹೆಸರು ಕೇಳಿರ್ಬೇಕಲ್ಲ. ಜಿಗಜಿಣಿಗೆ ಕೌದಪ್ಪ ಮಹಾರಾಜ ಓದಿರ್ತಾರೆ, ಸಿದ್ದಪ್ಪ ಹಿಂಗ ಹೆಂಗ ಹೋಗ್ತೀನಿ ಧರ್ಮ ಪತ್ತಿನ ಬಿಟ್ಟು, ಸಣ್ಣ ಕೂಸನ್ನು ಮಣ್ಣಾಗಿಟ್ಟ ಹಂಗೆ ಹೊಟ್ಟೆಲೋ ಅಂತ ಕೇಳ್ತಾನ. ಅದೇನೋ ಕೇಳಿಸಂಗೈತೋ ಹಂಗ ಹೋಗ್ಬಿಡ್ತಾನ, ನಾವು ಕೇಳಿಸ್ತೇವೆ. ಹಂಗೆ ಭಕ್ತ ಸಾಗಿಕೊಂಡು ಹೋಗ್ತಾನೆ. ಹೋಗೋದ್ರೊಳಗ ಎಲ್ಲಾ ಸಂಘಟಿದ್ದು ಭಕ್ತರಿಗೆ ಭಯಂಕರ ಹಸುವಾಗ್ತದೆ. ಇಪ್ಪ ಸಿದ್ದಪ್ಪ, ಯಾಕ್ರು ನಮ್ಮ ಸಿಕ್ಕಾಪಟ್ಟಿ ಹಸುವಾಗಿದೆ, ನಮ್ಗೆ ಊಟಕ್ಕೆ ಏನ್ರ ವ್ಯವಸ್ಥೆ ಮಾಡು. ಆಯ್ತಪ್ಪ, ನೀವು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡೋದ್ರೊಳಗೆ ಊಟದ ವ್ಯವಸ್ಥೆ ಮಾಡೋಣ. ಬುತ್ತಿದ್ರೆ ಖಾಲಿ ಆಯ್ತು. ಆಯ್ತು ತಿಳ್ಕೊಂಡು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದಾಗ ಯಾರನ್ನ ನೆನಪೇನಂತ ಕೇಳಿದ್ರೆ ಸಾಕ್ಷಾತ್ ಶಿವನ ಧರ್ಮಕ್ಕೆ ತೆಗೆತಕ್ಕಂಥ ಪಾರ್ವತಿಯನ್ನ ಕರೀತಾನೆ. ಏನಂತ ತಿಳ್ಕೊಂಡೆ, ಸರ್ವಮಂಗಲ್ಯ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಹೆಣ್ಣ ತ್ರಂಬಾಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ, ನಾರಾಯಣಿ ನಮಸ್ತುತೆ. ತಾಯಿ ಪಾರ್ವತಿ ಅನ್ನಪೂರ್ಣೇಶ್ವರಿ, ನನ್ನೆಲ್ಲ ಭಕ್ತ ಸಾಗರ, ಶಂಕರಲಿಂಗ ಮಹಾರಾಜರ ಭಕ್ತ ಸಾಗರ, ತಾಯಿ ಅನ್ನವನ್ನು ಕೊಡು ಅಂತ ತಿಳ್ಕೊಂಡು ಪಾರ್ವತಿ ದೇವಿಯನ್ನು ಕಣ್ಣು ಮುಚ್ಚಿ ಕೈ ಮುಗಿದು ಮಂತ್ರೋಪಚಾರನ ಮಾಡ್ತಾನೆ. ಸಾಕ್ಷಾತ್ ಪಾರ್ವತಿ ದರ್ಶನ ಕೊಡ್ತಾಳೆ ಸಿದ್ದಪ್ಪ ಮಹಾರಾಜನಿಗೆ. ಪಾರ್ವತಿಯ ರೂಪವನ್ನು ತೋರಿಸಿದಾಗ ಸಿದ್ಧಲಿಂಗ ಮಹಾರಾಜ ಮೈ ಜುಮ್ ಅಂತದೆ. ಮೈಯನ್ನ ರೋಮಗಳೆಲ್ಲ ಎದ್ದು ನಿಲ್ತವೆ. ನಾಲ್ಗಿಂದ ಮಾತು ಬರ್ತಾ ಇಲ್ಲ. ಇದು ಎಂತ ರೂಪ, ಎಲ್ಲಿ ರೂಪ, ಹೆಂಗ ನೋಡಬೇಕು ಅಂತ ಕೇಳಿದಾಗ ಮತ್ತೆ ಸಾಮಾನ್ಯವಾಗಿ ಸಿದ್ದಪ್ಪಗ ಆಶೀರ್ವಾದ ಮಾಡ್ತಾಳೆ. ಏನು ಬೇಕಪ್ಪ ನಿನಗತ್ತೆ ಕೇಳಿದಾಗ, ತಾಯಿ ನಿನ್ನ ದರ್ಶನಕ್ಕೆ ಬಂದಿರತಕ್ಕಂಥ ಸಹಸ್ರಾರ ಭಕ್ತರಿಗೆ ಶಿವಗಿದೆ ಅನ್ನವನ್ನು ಕೊಡುತ್ತಾಯಿ ಎಂದಾಗ ತಥಾಸ್ತು ಸಿದ್ಧ ಅಂತ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡೋದ್ರೊಳಗೆ ಇವರೆಲ್ಲರೂ ಎದ್ದು ಏನ್ ಮಾಡ್ತಾರೆ, ಎಲ್ಲಾ ಭಕ್ತ ಸಾಗರ ಎದ್ದು ಬರ್ತಾರೆ. ಯಪ್ಪ ಖುಷಿಯಾಗಿದೆ ಬುತ್ತಿ ಅನ್ನೋದ್ರೊಳಗೆ ಹೆಣ್ಮಗಳು ಇಂಥ ಒಂದು ಜಲ್ಲಿ ಬುಟ್ಟಿ, ಅವಾಗ ನೋಡ್ರಿ ರೈತರ ರಾಶಿ ಸಿದ್ಧಾವತನಾಗ ಆ ಕಾಸು ಬುಟ್ಟಿ ಏನೋ ಅಂತಿದ್ರಲ್ಲ ಅವಾಗ, ಅದೆಲ್ಲ ಬುಟ್ಟ್ಯಾಗ ಒತ್ತಟ್ಟಿ ಮಜ್ಜಿಗೆ ಗಡಿಗೆ, ಮೊಸರು ಗಡಿಗೆ, ಒತ್ತಟ್ಟಿ ಹಿಂಡಿ, ಹುಳಬಾನ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಈರುಳ್ಳಿ, ಒಂದ್ರ ಉಳ್ಳಾಗಡ್ಡಿ ಎಲ್ಲವನ್ನ ಕಟ್ಕೊಂಡು ಇಂಥ ಬುಟ್ಟಿ ಹೊಲಕ್ಕೆ ಹೋಗ್ತಿತ್ತು. ಈಗೆಲ್ಲ ಕ್ಯಾರಿಗಳನ್ನ ಹೊಂಟಾವ ಬಾಳೆಹಣ್ಣದಿಂದ ಬುತ್ತಿ ಇರಲಿ. ಅಂತ ಬುಟ್ಟಿ ಕಟ್ಕೊಂಡು ಒಬ್ಬ ಹೆಣ್ಣು ಮಗಳು ಇಷ್ಟು ತಗಲ ಕುಂಕುಮ ಹಚ್ಕೊಂಡು ಬಂದೇ ಬಿಟ್ಲಪ್ಪ, ಇಲ್ಲಿ ಯಾರೇ ಊಟ ಮಾಡೋರಿದ್ರು ಬರ್ರಿ ಅಂತೇಳಿ. ಮೊದಲೇ ಹೊಟ್ಟೆ ಎಷ್ಟಿತ್ತೀನಿ, ಬುತ್ತಿ ಬಂದ್ರಿ ಇನ್ನೇನ್ರಿ ಬರ್ರಿ ಅಂದಾಗ ಎಲ್ಲಾರು ಬಂದ್ರು. ಯಪ್ಪ ಊಟ ಮಾಡಿದೆ. ಅವಾಗ ಕೇಳ್ತಾರೆ, ಸಿದ್ದಪ್ಪ ಇವ್ರು ಯಾರು, ಇಷ್ಟೆಲ್ಲಾ ಮಂದಿ ಬುತ್ತಿ ತಂದು ಊಟ ಮಾಡಿಸಿ ಯಾರು ಅಂದಾಗ, ಸಾಕ್ಷಾತ್ ಪಾರ್ವತಿ ದೇವಪ್ಪ ಬುತ್ತಿ ಇಡನ ಮಾಯಾಗಿ ಹೋಗ್ಬಿಟ್ಲಿಕ್ಕೆ, ಊಟ ಮಾಡ್ರಪ್ಪ ಅಂತ ತಿಳ್ಕೊಂಡು. ಹಾಗಾದ್ರೆ ಪಾರ್ವತಿ ದೇವಿ ಇದ್ರೆ ನಮ್ಮನ್ನು ದರ್ಶನ ಮಾಡಬೇಕು ಅಂತ ಕೇಳಿದಾಗ, ಹುಚ್ಚಪ್ಪ ಆದಿಶಕ್ತಿ ಜಗನ್ಮಾತೆಯ ದರ್ಶನ ನನಗೆ ರೂಪ ತೋರಿಸಿದಾಗ ನನಗೆ 10 ನಿಮಿಷ ಬಾಯನ ಮಾತ ಬಂದಿಲ್ಲ, ಕಣ್ಣು ಕಾಣಿಲ್ಲ, ಮೈಯಲ್ಲಿ ಬೆವರು ಬಿಟ್ಟಿತ್ತು, ಮೈಯನ್ನ ರೂಪಗಳೆಲ್ಲ ಎದ್ದು ನಿಂತಿದ್ದು, ನಾನೇ 10 ನಿಮಿಷ ನಡಿಗೆ ಹೋಗಿನಿ, ನೀವು ಆ ರೂಪ ತಾಳಿದ್ರೆ ನೀವ್ ಹೆಂಗಿರ್ತೀರಪ್ಪ ಬೇಡ ಅಂತ ತಿಳ್ಕೊಂಡು ಅವರಿಗೆ ಹೇಳ್ಬಿಡ್ತಾನೆ. ಆಯ್ತು ಅಂತ ತಿಳ್ಕೊಂಡು ಎಲ್ಲರೂ ಆನಂದದಿಂದ ಊಟ ಮಾಡಿ ಶ್ರೀಶೈಲಕ್ಕೆ ಮಲ್ಲಿಕಾರ್ಜುನ ಹೋದಾಗ ಅಲ್ಲಿ ಕಮರಿ ಮಠದೊಳಗ ತಪಸ್ಸನ್ನ ಮಾಡ್ತಾನೆ. ಯಾರು? ಸಿದ್ದಪ್ಪನು. ಎಷ್ಟು ವರ್ಷಗಳಿಗೆ ತಪಸ್ಸು ಮಾಡ್ತಾನಂದ್ರೆ 12 ವರ್ಷಗಳವರೆಗೆ ಕಮರಿ ಮಠದೊಳಗ ತಪಸ್ಸು ಮಾಡಿ 12 ವರ್ಷದಿಂದ ಮಲ್ಲಿಕಾರ್ಜುನ ಆಕಾಶವಾಣಿ ಆಗ್ತಾರೆ. ಸಿದ್ದಪ್ಪ 12 ವರ್ಷ ಆಯ್ತು ನಿನ್ನ ತಪಸ್ಸು ಮಾಡಕತ್ತು. ನೀನ ಭೂ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ಜನರ ಕಲ್ಯಾಣಕ್ಕೋಸ್ಕರವಾಗಿ ನೀನು ದೇಶ ಸಂಚಾರ ಮಾಡಬೇಕಾಗಿದೆ. ನೀನು ಎಲ್ಲಿ ಮಠ ಕಟ್ಟಿತೋ ಅಲ್ಲಿ ಕಮರಿ ಮಠ ಅಂತ ತಿಳ್ಕೊಂಡು ಹೆಸರನ್ನ ನಾಮಕರಣ ಮಾಡು ಅಂತ ತಿಳ್ಕೊಂಡು ಸಾಕ್ಷಾತ್ ಮಲ್ಲಿಕಾರ್ಜುನ ಆಕಾಶವಾಣಿ ಕಮರಿ ಮಠದೊಳಗೆ ತಪಸ್ಸುತ್ತಿರ್ತಕ್ಕಂಥ ಸಿದ್ದಪ್ಪನಿಗೆ ಆಗ್ತಾ ಇದೆ. ಆ ಸಂದರ್ಭದೊಳಗೆ ಆ ಸಿದ್ಧಲಿಂಗ ಮಹಾರಾಜರು ಆ ಕಮರಿ ಮಠದೊಳಗ 12 ವರ್ಷ ತಪಸ್ಸು ಮಾಡಿದ ನಂತರ ಅವಾಗ ಜಿಗಜಿಣಗಿ ಕೌದಪ್ಪ ಮಹಾರಾಜರು ಏ ಸಿದ್ದಪ್ಪ ಅಂತ ಒದರಿದ್ರಲ್ಲ,
ಶ್ರೀಶೈಲಕ್ಕೆ ಹೋಗುವಾಗ ಸಿದ್ದಪ್ಪನ ಸಣ್ಣ ಕೂಸು ಅಸುನೀಗಿದಾಗ ತಾಯಿ ಶ್ರೀಶೈಲಕ್ಕೆ ಹೋಗ್ಬಿಟ್ಟು ವಾಪಸ್ ಮನೆಗೆ ಬಂದಾಗ ಅವಾಗ ಕೌದಪ್ಪ ಮಹಾರಾಜರ ಒದರಿದ ಧ್ವನಿ ಸಿದ್ದಪ್ಪ ಕೇಳಿಸ್ತು. ಅವಾಗ ಸೀದಾ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಶ್ರೀಶೈಲದಿಂದ ಸೀದಾ ಜಿಗಿಜಿಣಿಗೆ ಬರ್ತಾರೆ. ಜಿಗಿಜಿಣಿಗೆ ಬಂದು ಯಾರನ್ನು ಕೇಳ್ತಾರೆ? ಕೌದಪ್ಪ ಮಹಾರಾಜನ ಹೋಗಿ ಬೆಟ್ಟಾಗಿಪ್ಪ ಒದರಿದ್ರಲ್ಲ ಶ್ರೀಶೈಲಕ್ಕೆ ಹೋಗುವಾಗ ಯಾಕ ಅಂತ ಕೇಳ್ತಾರೆ. ಇಪ್ಪ ನೀನು ನಡೆದು ಬಂದಿ 12 ವರ್ಷ ತಪಸ್ಸನ್ನ ಮಾಡಿ ಬಂದಿ, ಸ್ನಾನ ಮಾಡು, ಆಮೇಲೆ ನಿನಗೇನು ಅಂತ ಕೇಳ್ತಾರೆ ಪ್ರಸಾದ ವ್ಯವಸ್ಥೆ ಮಾಡ್ತೀನಿ, ಆಮೇಲೆ ಅದ್ರ ವಿಚಾರವನ್ನು ಹೇಳ್ತೀನಿ, ನೀ ಮೊದಲ ಸ್ನಾನ ಮಾಡು ಅಂತ ಹೇಳಿದಾಗ ಆಯ್ತ್ರಿಪ್ಪ ಅಂತ ಹೇಳ್ತಾನ. ಆ ಮಠದೊಳಗೆ ಕೌದಪ್ಪನ ಮಹಾರಾಜ ಮಠದೊಳಗೆ 4 ಮಂದಿ ವಯಸ್ಸಿದ ಹೆಣ್ಮಕ್ಳಿದ್ರು. ತಾಯಂದಿರ ಸಿದ್ದಪ್ಪ ದಣದು ಬಂದಾನ, 12 ವರ್ಷಗಳಿಗೆ ಸ್ನಾನ ನೆಲ್ಲಿನ ಮೌನ ಅನುಷ್ಠಾನವಿದ್ದಾನ. ಅವನಿಗೆ ಹೆಂಗ ನೀರು ಕಾಸಬೇಕಂದ್ರೆ ಕಳ 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 ಕುದಿಬೇಕು. 4 ಹಂಡೆ ನೀರು ಕಾಸ್ರಿ. ಅವ್ ನೀರು ಹೆಸರು ಹೆಂಗಿರ್ಬೇಕಂದ್ರೆ ಮೈ ಮೇಲೆ ಹಾಕಿದ್ರೆ ಮೇನ ಚರ್ಮ ಉಚ್ಚಿ ಹೋಗ್ಬೇಕು, ಆ ರೀತಿ ಒಳಗೆ ನೀರು ಕಾಸ್ರಿ ಅಂತ ಹೇಳ. ಆಯ್ತ್ರಿಪ್ಪ. ಆ ಕೌದಪ್ಪ ಮಹಾರಾಜನ ಶಿಷ್ಯರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು, ವಯಸ್ಸಿನ ಹೆಣ್ಣು ಮಕ್ಕಳು 4 ಹಂಡೆ ಇಟ್ಟು ನೀರು ಕಾಸೋದು. ಯಪ್ಪ ನೀರು ಹೆಸರು ಬಂದಾವ ಸಿದ್ದಪ್ಪ ನೀನು ಸ್ನಾನದ ಕೋಣೆಗೆ ಹೋಗು, ತಾಯಂದಿರು ನೀರು ತಗೊಂಡು ಬರ್ತಾರ. ಜಗ ಜಟ್ಯ ಯಾರು? ಸಿದ್ದಪ್ಪ ವಯಸ್ಸದ ಹುಡುಗ, 12 ವರ್ಷ ತಪಸ್ಸನ್ನು ಮಾಡಿ ಬಂದಿರತಕ್ಕಂಥವ. ಅವಾಗ ತಾಯಿದ್ರಿಗೆ ಹೇಳ್ತಾನೆ ಕೌದಪ್ಪ ಮಹಾರಾಜ, ತಾಯಂದಿರ ನೀವು ಸಿದ್ದಪ್ಪಗೆ ಜಳಕ ಮಾಡಿಸ್ಬೇಕಾದ್ರೆ ನಿಮ್ಮ ಮೈ ಮೇಲೆ ಒಂದಿಟ್ಟು ಬಟ್ಟೆ ಇರಬಾರ್ದು, ಹಂಗೆ ಜಳಕ ಮಾಡಿಸಬೇಕು ಅಂತ ಹೇಳಿದ್ರು. ಇವರು ವಯಸ್ಸದ ಹೆಣ್ಮಕ್ಳು ಗಾಬರಿಯಾದ್ರು. ಹರೇದವ ಸಿದ್ದಪ್ಪ ವಯಸ್ಸದವ, ನಾವು ವಯಸ್ಸದ ಮಕ್ಕಳು, ಮೈ ಮೇಲೆ ಬಟ್ಟೆ ಇಲ್ಲ ಅದನ್ನ ಸ್ನಾನ ಮಾಡಿಸು ಅಂತ ಹೇಳ್ತಾರೆ. ಹೆಂಗ ಮಾಡೋದು ಅಂತ ತಿಳ್ಕೊಂಡು 4 ಮಂದಿ ಮಾತನಾಡ್ತಾರೆ. ಅವಾಗ ಒಬ್ಬ ಕೇಳ್ತಾಳೆ, ಗುರುವಾಣಿ ಇದೆ, ಗುರುವಾಜ್ಞೆ ಇದೆ, ಗುರುವಿನ ಮಾತನ್ನು ಮೀರುವಂತಿಲ್ಲ. ಗುರುವಿನ ಮಾತನ್ನು ಮೀರಿದೆವು ಅಂದ್ರೆ ನಾವು ಮಾನವರಾಗಿ ಜನ್ಮ ತಾಳದಿಕ್ಕೂ ಸಾರ್ಥಕ್ಕಿಲ್ಲ ಅಂತ ಅದ್ರಾಗ ಒಬ್ಬ ಕೇಳ್ತಾಳ. ಆಯ್ತು, ಗುರು ಆಜ್ಞೆ ಆಗಿದೆ ಅಂದ್ಮೇಲೆ ಹೋಗುನು ಅಂತ ತಿಳ್ಕೊಂಡು ಅವರು ರೂಮ್ನಾಗ ಹೋಗಿ ಬಟ್ಟೆ ಬಿಚ್ಚಿ ಬಚ್ಚಲಕ್ಕೋಣಿಗೆ ಹೋಗ್ತಾರೆ. ಹೋಗು ಟೈಮ್ದಾಗೆ ಸಿದ್ದಪ್ಪ ಅಂತಾನೆ, ವಯಸ್ಸಿನ ಹೆಣ್ಮಕ್ಳು ಮೈ ಮೇಲೆ ಬಟ್ಟಿಲ್ಲದೆ ನನ್ನ ಸ್ನಾನ ಮಾಡಕ್ಕೆ ಬರ್ತಾರೆ ಅಂದ ಮೇಲೆ ನಾನು ವಯಸ್ಸದವ. ಆ ಮಕ್ಕಳಲ್ಲಿ, ಆ ತಾಯಂದಿರಲ್ಲಿ, ಆ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಅವರ ಭಾವನೆಗಳಿಗೆ ಏನಾದರೂ ಧಕ್ಕೆ ಆದರೆ ಇನ್ಯಾಂಗ ಮಾಡ್ಲಿ ಅಂತ ತಿಳ್ಕೊಂಡು ಸಿದ್ದಪ್ಪ ಮಹಾರಾಜರು ಏನ್ ಮಾಡ್ದಂತ ಕೇಳಿದ್ರೆ, ಕೇವಲ 25 ದಿನಕ್ಕ 1-2 ತಿಂಗಳ ಕೂಸಾಗಿ ಬಚ್ಚಲಾಗಿ ಆಡಕ್ಕೆ ಶುರು ಮಾಡ್ತಾನೆ. 2 ತಿಂಗಳ ಕೂಸ, 2 ತಿಂಗಳ ಕೂಸಾಗಿ ಬಚ್ಚಲಾಗಿ ಆಡಕತ್ತಾನೆ. ಆ ಕೂಸಿನ ಮುಂದೆ ತಾಯಿ ಬಟ್ಟಿ ತೊಟ್ಟರಷ್ಟು, ಬಟ್ಟೆ ಬಿಚ್ಚಿದರಷ್ಟು. ಯಾವ ರೀತಿಯಾಗಿ ಮಹಾಸತಿ ಅನಸೂಯೆ ಕೂಡ ಅತ್ರಿ ಋಷಿ ಒಂದು ಪಾದ ಸೇವೆಯನ್ನು ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸಾಗಿ ಆಡಿಸಿಲ್ಲ. ಆ ರೀತಿ ಒಳಗ ಸಾಕ್ಷಾತಿ 4 ಮಂದಿ ತಾಯಿಯ ಮಧ್ಯದಲ್ಲಿ ಸಿದ್ದಪ್ಪ ಮಹಾರಾಜ್ ಏನಾದತ್ ಕೇಳಿದ್ರೆ ಸಣ್ಣ ಕೂಸಾಗಿ ಆಡ್ದ. ಅವಾಗ ತಾಯಂದರು ನಕ್ಕೋತ್ತ ಆ ಕೂಸಿಗೆ ಎಣ್ಣೆ ಹಚ್ಚಿ ಬಿಸಿನೀರು ತಣ್ಣೀರು ಬೆರಕಿ ಹಾಕಿ ಬಿಟ್ರು. ಹಾಗಾಗಿ ಸಿದ್ದಪ್ಪ ಮಹಾರಾಜರ ಪವಾಡ ಬಹಳ ಅದ್ಭುತವಾಗಿರ್ತಕ್ಕಂಥ ಇನ್ನೂ ಬಹಳಷ್ಟು ಪವಾಡಗಳಿದಾವೆ. ಯಾಕಂತಂದ್ರೆ ಈಗ ಸಮಯ 9 ಗಂಟೆ ಆಯಿತು. ಆದ್ರೂ ಯಾಕಂದ್ರೆ 1 ಗಂಟೆ ಮೊದಲೇ ಟೈಮಿಂಗ್ ನಮ್ಮ ಕಮಿಟಿ ಬಳೋದು ಹೇಳಿದ್ದಾರೆ. ಆದ್ರೂ ಇರಲಿ, ಬಹಳ ಒಂದು ಸಿದ್ಧಲಿಂಗ ಮಹಾರಾಜರ ಪವಾಡಗಳು ಇನ್ನೂ ನಾಳೆ ಕೇಳ್ತಾ ಹೋದಾಗ, ಯಾಕಂತ ಕೇಳಿದ್ರೆ ಅತ್ರಿ ಋಷಿ ಮಾಡಿ ಗೊತ್ತಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಪಾರ್ವತಿ ಲಕ್ಷ್ಮಿ ಸರಸ್ವತಿನೇ ಇವಳು ಭೂಲೋಕದಿರ್ತಕ್ಕಂಥ ಹೆಣ್ಣುಮಕ್ಕಳು. ತಾಯಂದಿರೆ ಪಾರ್ವತಿ ಯಾರು, ಲಕ್ಷ್ಮಿ ಯಾರು, ಸರಸ್ವತಿ ಯಾರು ಅಂತ ಕೇಳಿದ್ರೆ ಈ ಭೂಲೋಕದಲ್ಲಿರ್ತಕ್ಕಂಥ ನೀವೇನಿದ್ದಿರಲ್ಲ ಅವ್ರಿಗಿಂತಲೂ ಹೆಚ್ಚಿನ ಶಕ್ತಿ ನಿಂಬಲ್ಲ ಐತಿ. ಯಾಕಂತಂದ್ರೆ ಅತ್ರಿ ರುಚಿ ಹೆಂಡಸಿ ಅನಸೂಯ ದೇವಿ ಅವನು ಭೂಲೋಕದಾಗಿದ್ದಿರ್ತೀನಿ. ತನ್ನ ಗಂಡನ ಪಾದ ಸೇವೆ ಮಾಡೋದ್ರಿಂದ ಪಡೆದಿರ್ತಕ್ಕಂಥ ಪ್ರತಿವೃತ್ತ ಶಕ್ತಿ. ನೀವು ಗಂಡನ ಬಗ್ಗೆ ಎದುರು ಮಾತಾಡಬೇಡ್ರಿ, ಗಂಡನ ಪ್ರೀತಿಯಿಂದ ಅವನನ್ನ ಕರೀರಿ, ಪ್ರೀತಿಯಿಂದ ಊಟ ಮಾಡ್ತೀರಿ, ಕಾಳಜಿಯಿಂದ ಮಾಡ್ರಿ. ನೀವು ಸೆರೆ ಕೊಡು ಬಂದು ಹೊಡೆದ ಬಡದ ಮಾಡ್ಬೇಡ್ರಿ. ಅವ್ರಿಗೆ ಹೇಳಕತ್ತೀರಿ, ಅವ್ರಿಗೆ ಹೇಳ್ರಿ, ಇವ್ರು ನನ್ನ ಭಯಪೈಕಿ ನಾಳೆಗೆ ಯಾಕ್ರಿ ಮುಂತಾರೆ ಚಾ ಕೊಡಕ್ ಬಂದಿರಿ, ಬರೀ ನಾವ್ ಹೇಳ್ತೀರಿ, ಮತ್ತೆ ಅವ್ರಿಗೆ ಏನು ಹೇಳಿಲ್ಲಲ್ಲ. ಅವ್ರು ಹೊಡೆದ್ರು ಹೊಡೆಸ್ಕೊಳ್ಳ ಬೈದ್ರು ಬಡ್ಸ, ನಾಳೆ ನಾನು ಚಾ ಕುಡ್ಸಕ್ಕಿಲ್ಲ ಯಾರೋ ಅವರು. ದಯಮಾಡಿ ನೀವು ಸರಿಯಾಗಿ ಕುಡಿದು ಬಂದ ಆಯ್ತು ದಂಧೆ ಮಾಡಬೇಡ್ರಿ, ನೀವು ಏನಂತ ಎದುರು ವಾದಿಸಬೇಡ್ರಿ. ದಯಮಾಡಿ ಪ್ರತಿದಿ ಒಂದ್ರ ಸಾಕ್ಷಾತ್ ಪರಮಾತ್ಮನ ಸ್ವರೂಪಗಳಾಗಿರ್ತಕ್ಕಂಥ. ಯಾಕಂದ್ರೆ ಅವ ಇದ್ರೆ ನಿಮ್ಗೆ ಗೌರವ, ಮುತ್ತೈತನ ಇದ್ರನೆ ತಾಯಿಗೆ ಗೌರವ. ಅದಕ್ಕಾಗಿ ಅಂತ ಮುತ್ತೈತನ ಭಾಗ್ಯ ಶಾಶ್ವತ ನಮಗಿರ್ಲಿ. ಆ ದಿಗಂಬರೇಶ್ವರ ಸಾಕ್ಷಾತ್ ಈಶ್ವರನ ಆಶೀರ್ವಾದ ಸದಾಕಾಲ ನಿಮ್ಗೆಲ್ಲರಿಗೂ ಇರ್ಲಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಯಾಕಂದ್ರೆ ಕಮಿಟಿಯವರು ಆಜ್ಞೆ ಆಯ್ತು, ಇನ್ನೊಂದು 10 ನಿಮಿಷ
ಪ್ರವಚನ ಜೋಗ್ರಿ ಅಂತ ತಿಳ್ಕೊಂಡು ಆಯ್ತಪ್ಪ. ಯಾಕಂದ್ರೆ ಆಜ್ಞೆ ಬೇಕು, ಗುರು ಆಜ್ಞೆ ಅಂತ ಹೇಳ್ತಾರಲ್ಲ, ಹಂಗೆ ಸಿದ್ಧಲಿಂಗ ಮಹಾರಾಜರ ಆಜ್ಞೆಯಂತೆ, ಶಂಕರಲಿಂಗ ಮಹಾರಾಜರ ಆಜ್ಞೆಯಂತೆ ಯಾವತ್ತು ಕೇಳಿದ್ರೆ ಸಿದ್ದಪ್ಪ ಮಹಾರಾಜರು ಶ್ರೀಶೈಲದೊಳಗೆ 12 ವರ್ಷಗಳ ತಪಸ್ಸನ್ನು ಮಾಡಿ ಜಿಗಜಿಣಗಿ ಕೌದಪ್ಪ ಮಹಾರಾಜರ ಜೊತೆಯಲ್ಲಿ ಬಂದು ಅವರ ಧ್ವನಿಯನ್ನು ಅವತ್ತು ಕೇಳಿಕೊಂಡು ಕೂಸಾಗಿ ಆಡಿದರಲ್ಲ, ಅಂತ ಕೂಸಾಗಿ ಆಡಿರ್ತಕ್ಕಂಥವ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಏನೇದು ನಿಮ್ಗೆ ಹೇಳಿದ್ನಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ದೃಷ್ಟಾಂತ ಅದು. ಯಾಕಂದ್ರೆ ಮನುಷ್ಯನಲ್ಲಿ ಏನಿರಬೇಕು ಅಂತ ಕೇಳಿದ್ರೆ ಸಣ್ಣ ಮನಸ್ಸು ಇರಬಾರ್ದು ಅಂತ. ಮಕ್ಕಳು ಮತ್ತವ್ರೊಳವ್ರಿ ಮಕ್ಕಳಿದ್ರಿ ಅಲ್ರಿ, ಬಹಳ ಸಂತೋಷ ಇದೆ. ಯಾಕಂತ ಕೇಳಿದ್ರೆ ಮಕ್ಕಳಿದ್ರೆ ಮನೆ ಚಂದ ಅಂತ ಅದಕ್ಕೆ ಅಂತಾರಲ್ಲ, ಕೂಸ ಇದ್ದ ಮನೆಗೆ ಬೀಸುಣಿಕೆ ಯಾತಕ, ಕೂಸ ಇದ್ದ ಮನೆಗೆ ಬೀಸುಣಿಕೆ ಯಾತಕ, ಕೂಸು ಕಂದಯ್ಯ ಒಳ ಹೊರಗ ಆಡಿದ್ರೆ ಬೀಸುಣಿಕೆ ಗಾಳಿ ಸುಳಿದ. ಈಗೆಲ್ಲ ಫ್ಯಾನ್ ಬಂದಾವ್ರಿ, ಅವಾಗೆಲ್ಲ ನೀವು ತಾಯಂದಿರಿದ್ದೀರಿ ಆಯ್ದರಿದ್ದಿರಲ್ಲ, ನೀವೆಲ್ಲ ಎಂಥ ಬೀಸುಣಿ ತಂದಿರಿ ಅಂದ್ರೆ ಕೈಯಾಗಿ ತಿರುಗಿದ್ದು ನೋಡ್ರಿ. ಅವಾಗ ಬಿದಿರಿನ ಕಟ್ಟಿಗೆ ರೌಂಡ್ ತಿರುಗುತ್ತಿದ್ದು, ಕಲರ್ ಮಾಡಿದ್ದು ನಾವು ನೋಡಿದ್ದೇವೆ ಸಣ್ಣವರಿದ್ದಾಗ ಅಷ್ಟೇ. ಈಗೆಲ್ಲ ಫ್ಯಾನ್ ಬಂದವ, ಮ್ಯಾಗಿನು ಟೇಬಲ್ ಫ್ಯಾನು, ಇದ್ರ ಫ್ಯಾನು, ಎ ಸಿ ಗೀಸಿಗೆಲ್ಲ ಅವಾಗಿಲ್ಲ. ಅದಕ್ಕೆ ಅವಾಗಿನ ಅದು ಕಂಡ ಆ ಬೀಸುಣಿಕೆ ಗಾಳಿ ಎದಕ್ಕೆ ಬೇಕಾಗಿಲ್ಲ ಅಂತ ಕೇಳಿದ್ರೆ ಮಕ್ಕಳಿದ್ದ ಕಾಲಕ್ಕೆ. ಯಾಕಂದ್ರೆ ಕೂಸ ಇದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು ಸಣ್ಣ ಮನೆಯಾಗಿದ್ದ ಅಂದ್ರೆ ಬೀಸಣಿಕೆ ಗಾಳಿ ಅವಶ್ಯಕತೆ ನಿಲ್ಲತ್ತ. ಯಾಕಂದ್ರೆ ಅದು ಒಳಗೊಮ್ಮೆ ಹೋಗ್ತದ, ಹೊರಗೊಮ್ಮೆ ಹೋಗ್ತದ. ನೀವು ರೊಟ್ಟಿ ಮಾಡ್ತಿರ್ತೀರಿ, ಪಲ್ಯ ಮಾಡ್ತಿರ್ತೀರಿ, ಮಗು ಹೊರಗೆ ಹೋಯ್ತಂದ್ರೆ ಎಲ್ಲಿ ಬೀಳ್ತದ ಏನ್ ಮಾಡ್ತದ ತಿಳ್ಕೊಳ್ಳೋದು ಬಿಟ್ಟು ಓಡಿ ತೊಳ್ಕೊಂಡ್ ಬರ್ತೀರಿ. ಹೊರಗೆ ತೊಳ್ಕೊಂಡ್ ಬಂದಾಗ ಏನಾಗ್ತದೆ, ಸಣ್ಣ ಗಾಳಿ ಆಗ್ತದೆ. ಮತ್ತ ಒಳಗೋದು ಬಿಡ್ತೀರಿ, ಮತ್ತ ಅವನಿಗೆ ಕಾಲು ಬಂದಿರ್ತಾವ, ಅಂಬಾಗಲ್ಲ ಹತ್ತಿರ್ತಾನ, ಟೊಣು ಬರ್ತಾನ, ಭಾಳ ಚಂದ ಬರ್ತಾನ ನೋಡ್ಬೇಕ್ರಿ ಅವ. ಅದಕ್ಕೆ ಹೇಳ್ತಾರಲ್ಲ, ಕೂಸ ಇದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು ಕಂದಯ್ಯ ಒಳ ಹೊರಗ ಆಡಿದರೆ, ಕೂಸು ಕಂದಯ್ಯ ಒಳವರ್ಗ ಆಡಿದರೆ ಬೀಸಣಿಕೆ ಗಾಳಿ ಸುಳಿದಾವ ಅಂತ. ಅಂದ್ರೆ ಆ ಬೀಸನ ಗಾಳಿ ಯಾವಾಗ ಸುಳಿತಾವ ಅಂತ ಕೇಳಿದ್ರೆ ಮನ್ಯಾಗ ಮಕ್ಕಳಿದ್ರು ಮಾತ್ರ ಚಂದ ಅಂತೇಳಿ ಅಂತ ಮಕ್ಕಳನ್ನ ನೀವು ಪಡ್ಕೋಬೇಕು. ಯಾಕಂತ ಕೇಳಿದ್ರೆ ಒಮ್ಮ ಸುರುತಿ ಮತ್ತು ಸುನತಿಯ ತಿಳ್ಕೊಂಡು ಇಬ್ರು ಇರ್ತಾರೆ. ಒಬ್ಬ ಹೆಂಡತಿಗೆ ಒಬ್ರಿಗಿಬ್ರು ಹೆಂಡ್ರಿದ್ದಾವ ತನಗೆ ಅದೇನಂತ ಕೇಳಿದ್ರೆ ದೊಡ್ಡಕ್ಕಿ ಮತ್ತು ಮಕ್ಕಳು ಜಲ್ದಿ ಆಗಿರ್ತಾವ, ಹಿಂದ್ರಡಕ್ಕಿ ಸ್ವಲ್ಪ ಮಕ್ಕಳು ಲೇಟ್ ಆಗಿರ್ತಾವ. ಅವಾಗ ತಂದಿ ಇಬ್ರಿಗೆ ಅಂದಾಗ ಇಬ್ರಿಗೆ ಮಕ್ಕಳಿಗೆ ತಂದಿನೇ ಅಲ್ರಿ ಅವ. ಅವಾಗ ಮೊದಲನೇಕಿ ಮಗ ಬಂದ ಕಿಸಂದ್ರೆ ಅದು ಆಡ್ಕೋತ ಬಂದ ಪಪ್ಪ ತಿಳ್ಕೊಂಡು ಮ್ಯಾಲ ತೊಡಿ ಮೇಲೆ ಕೂತು ಅದಕ್ಕೆ ಮುಖ ವರ್ಷ ತೊಳೆದು ಮಾಡಿದಾಗ ಇತ್ತು ಶಾಣೆ ಹೆಂಡ್ತಿ ನೋಡುದು ಅಂದ್ರು, ತಿಳಿಸನ ಕೆಳಗ ಅಂದ್ರು, ಅದು ನಂದಿ ಅದ ಮಗ, ನನ್ನ ಹೊಟ್ಟೆ ಕೊಟ್ಟದೆ ಅದು ತಲೆ ಕಡೆ ಅಂತ ತಿಳ್ಕೊಂಡು ವ್ಯಕ್ತಿ ಹಿಡಿದು ಬೀಚ್ ಹೋಗೋದು ತನ್ನ ಮಗನಿಗೆ ತಂದ ಕೆರೆ ಕುಂದಿಸ್ಬಿಡು, ನನ್ನ ಮೈಕ್ ಬಿಡಿಬೇಕು ಅಟ್ಟು ಬಂದಿರ್ತಾರ ಸಿಟ್ಟು ಆ ಟೈಪ್. ಅದಕ್ಕೆ ಹಂಗೇನು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಯಾಕಂತ ಕೇಳಿದ್ರೆ ಮಕ್ಕಳು ಅಂದ್ರೆ ಅವು ದೇವ್ರ ಸಮಾನ ಅಂತ ಕರಿತೀವಿ. ಯಾಕಂದ್ರೆ ಮಕ್ಕಳು ಅವು ದೇವ್ರ ಸಮಾನ, ಅದಕ್ಕೆ ಅವು ಸುಳ್ಳು ಹೇಳಂಗಿಲ್ಲ ಅಂತಾವ. ಏನ್ ಹೇಳಿದ್ರು ಕೂಡ ಆ ಮಕ್ಕಳು ಸತ್ಯವನ್ನೇ ಹೇಳಿರ್ತಾವ. ಆ ಸತ್ಯವಾಗಿರ್ತಕ್ಕಂಥ ಮಾತನ್ನ ನಾವೆಲ್ಲರೂ ಚಿತ್ತಿಟ್ಟು ಕೇಳಬೇಕು. ಆ ಮಕ್ಕಳು ಯಾರೇ ಇರಲಿ, ನೆರೆ ಇರಲಿ, ಹೊರೆ ಇರಲಿ, ನಮ್ಮ ಇರಲಿ, ಅವಕ್ಕೆ ಒಳ್ಳೆ ಮಾತನ್ನ, ಒಳ್ಳೆ ತಿಳುವಳಿಕೆಯನ್ನ, ಒಳ್ಳೆ ಜ್ಞಾನವನ್ನ, ಒಳ್ಳೆ ಸಂಸ್ಕಾರವನ್ನ, ಒಳ್ಳೆ ಸಂಸ್ಕೃತಿಯನ್ನ, ಒಳ್ಳೆ ಬುದ್ಧಿಯನ್ನ ಮತ್ತು ಶಿಕ್ಷಣ ಜ್ಞಾನವನ್ನ ಮೊದಲು ಕೊಡ್ರಿ. ಯಾಕಂತ ಇವತ್ತು ಶಿಕ್ಷಣ ಬಹಳ ಮಹತ್ವ. ಇನ್ನೊಂದು ಏನಾಗಿದೆ ಅಂದ್ರೆ ಬರೀ ನೌಕರಿ ಬೇಕಂತ ಕಲಿಸ್ಬೇಡ್ರಿ. ಎಲ್ಲರಿಗೂ ನೌಕರಿ ಕೊಡ್ಲಕ್ಕೆ ಸರ್ಕಾರ ಬಲ್ಲಿ ತಾಕತ್ತೈತಿ. ನಿಮ್ಗೆಲ್ಲರಿಗೂ ಫ್ರೀ ಕೊಟ್ಟು ಸರ್ಕಾರ ಬಲ್ಲಿ ರೊಕ್ಕನೂ ಖಾಲಿ ಆಗ್ಯಾವ ಈಗ. ಬಸ್ ಫ್ರೀ, ತಿಂಗಳ 2000 ರೂಪಾಯಿ ಅದು ಫ್ರೀ, ಕರೆಂಟ್ ಫ್ಯಾನ್ ಎ ಸಿ ಏನತ್ತೀರಿ ಅದು ಫ್ರೀ, ಹೌದಲ್ರಿ, ಅಕ್ಕಿ ಫ್ರೀ, ಎಲ್ಲಾನು ಫ್ರೀ ಕೊಟ್ಟ ಮೇಲೆ ನೌಕರಿ ತೊಗೊಳಕ ಅಲ್ಲಿ ಕ್ಯಾಶ್ ಕೊಡ್ಲಕ್ಕ ಅವ್ರ ಬಲ್ಲಿ ಇಲ್ಲ. ಅದನ್ನು ಫ್ರೀ ದುಡ್ರಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟದ ತೋಟದಿಂದ, ಹೌದಿಲ್ಲ? ಹಂಗಾಗೋದು ಬೇಡ. ಯಾಕಂತ ಕೇಳಿದ್ರೆ ಮಕ್ಕಳು ಇವತ್ತು ನೌಕರಿ ಸಿಗಲಿ ಸಿಗಲಾರ್ದು ಇರಲಿ. ಯಾಕಂತ ಕೇಳಿದ್ರೆ ನಮ್ಗೆ ಜ್ಞಾನ ಒಂದು ಬೇಕು. ಜ್ಞಾನ ಒಂದು ಇತ್ತು ಅಂದ್ರೆ ಮುಕ್ತಿಗೆ ಮಾರ್ಗವನ್ನು ಸಿಗ್ತದೆ. ಯಾಕಂತ ಕೇಳಿದ್ರೆ ಆ ಜ್ಞಾನ ಇತ್ತು ಅಂದ್ರೆ, ಆ ಶಿಕ್ಷಣ ಅಂತಕ್ಕಂಥ 3 ಅಕ್ಷರ ಇತ್ತಂದ್ರೆ ಅಲ್ಲಿ ಮನುಷ್ಯನಿಗೆ ಏನಂತಂದ್ರೆ ಸಂಸ್ಕಾರ ಬರ್ತೈತಿ, ಸಂಸ್ಕೃತಿ ಬರ್ತದೆ. 1 ಅಕ್ಷರ ಕಡಿಮೆ ಕಲಿಯಲಿಕ್ಕ ಆ ಮಗುವಿಗೆ ಮಾತ್ರ ಏನು ಕಲಿಸ್ಬೇಕು ಅಂತ ಕೇಳಿದ್ರೆ ಸಂಸ್ಕಾರ ಬಹಳ ಮುಖ್ಯವಾಗಿ ಕಲಿಸ್ಬೇಕು. ನೀವೇನು ಮಾಡ್ತೀರಿ, ಮಗನಿಗೆ ಮಾಸ್ತಾರ ಹೊಡೆದ ಅಂತ ತಿಳ್ಕೊಂಡು ನೀವೇನಾದ್ರೂ ಸಿಟ್ಟಿಗೆ ಬಂದ್ರೆ ಅದು ತಪ್ಪು ಮಗನಿಗೆ. ಯಾಕಂದ್ರೆ ಹಿಂದೆ ಹೇಳ್ತೀರ ನಮ್ಮ ಹಿರಿಯರು, ನಮ್ಮ ಕಾಕಾದ್ರೆ ಹಿಂದೆ ಕೂತಾರಲ್ಲ ಅವ್ರಿಗೆ ಕೇಳ್ರಿ ನೀವು, ಮಾಸ್ತರ್ಗಳು ಏನ್ ಹತ್ತೀರಂದ್ರೆ ಚಡಿ ಚಮ್ ನೋಡ್ರಿ, ಈಗೆಲ್ಲ ಗೊತ್ತದ ನಿಮ್ಗೆ, ಅದನ್ನ ಹೊಡ್ಸ್ಕೊಳಂಗಿಲ್ಲ, ಹೊಡೆಯಂಗಿಲ್ಲ ಈಗ ಮಾಸ್ತರ್ಗಳು.
ಅಕಸ್ಮಾತ್ ಹೊಡೆದ ಅಂದ್ರೆ ನಿಮ್ಮ ಬಂದೇ ಬಿಡ್ತಾಳ. ಏ ಮಾಸ್ತರ್ ನಿಂದ ಏನದ ಕೆಲಸದ ಅಟೆ ಕೆಲಸ ಕಲಿಯೋದ ಬೆಳೆದ ನನ್ನ ಮಗಂದ ನೀ ಏನು ಹೊಡೆಯಪ್ಲೆ ಇಲ್ಲ ನೋಡು, ಒಂದೇ ಹೊಡೆದ ನೋಡೋಣ ಇರೋದೇ ಒಂದಾದ ನಂದು. ಯಾಕಂದ್ರೆ ಡಿಸೈನ್ ಗಟ್ಲೆ ಹೊಡುವ ಅಡಿ ತಾಕತ್ತೇ ಇಲ್ಲ. ಒಂದು ಬೇಕು ಎರಡು ಸಾಕು, ಒಂದು ಬೇಕು ಎರಡು ಸಾಕು, ಇರೋದು ಒಂದದ ಕಲ್ತ್ರಟೆ ಬಿಟ್ರಟೆ ನೀವು ಹೊಡಿಬೇಡ ಅಂತೇಳಿ ಮಾಸ್ತರ ಬಂದು ನೀವು ತಾಕೀತು ಮಾಡಿದ್ರಿ ಮುಂದೆ ಮಗ ಯಾರ ಕೈಲಿ ಹೊಡ್ಸೋತಾನ? ಪೊಲೀಸರ ಕೈಲಿ ಹೊಡ್ಸೋತಾನ. ಈಗ ಮಾಸ್ತರ ಕೈಲಿ ಹೊಡ್ಸೋಳಾರ್ದವ ನಾಳೆ ಪೊಲೀಸರ ಕೈಲಿ ಹೊಡ್ಸ್ಕೋಬೇಕಾಗ್ತದೆ. ಯಾಕೆ? ಅವ ಸರಿಯಾಗಿ ಶಿಕ್ಷಣ ಕಲಿತಿರ್ಲ, ಸರಿಯಾಗಿ ಅವನಿಗೆ ಜ್ಞಾನ ಇರಂಗಿಲ್ಲ, ಅವನಿಗೆ ಸಂಸ್ಕಾರ ಇರಂಗಿಲ್ಲ. ಅವನಿಗೆ ಏನಾಗ್ಬಿಡ್ತು ಅಂತ ಕೇಳಿದ್ರೆ ತಂದೆ ತಾಯಿ ಮಾತುಗಳನ್ನು ಕೇಳಂಗಿಲ್ಲ. ಯಾಕಂದ್ರೆ ಸಣ್ಣವಿದ್ದಾಗ ನಾವು ಸಲಿಗೆ ಕೊಟ್ಟಿರ್ತೀವಿ, ಉಣಿಸ್ರಿ ಬೇಕಾದಂತ ಬದಾಮಿ ಹಾಲೆ ಕುಡಿಸ್ರಿ, ಖಾರಿಕೆ ತಿನ್ನಿಸ್ರಿ, ಬದಾಮಿನೇ ತಿನ್ನಿಸ್ರಿ, ಕೊಬ್ಬರಿ ತಿನ್ನಿಸ್ರಿ, ಮಸ್ತ್ ತಾಕತ್ ಕೊಡಿಸ್ರಿ, ಬೇಡದಂತ ಬಟ್ಟೆ ಕೊಡ್ರಿ. ಆದ್ರ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಬಾಯಿಂದ ಹೊಲಸು ಬೇಗಲ ಬತ್ತು ಅಂದ್ರೆ, ಸರಿಯಾಗಿ ಶಾಲೆಯಿಂದ ಏನಾದ್ರೂ ಕಿತಾಪತಿ ತಂದಂದ್ರೆ ಅವನೊಂದು ಲತ್ತಿ ಕೊಟ್ಟು ಬುದ್ಧಿ ಕಲಿಸ್ರಿ. ಒಂದನೇದು ಶಾಲೆಗೆ ಹೋಗಿ ಬರ್ತಾನ ನನ್ನ ಮಗ ಏನ್ ಮಾಡ್ತಾನ ಅಂತಕ್ಕಂಥ ಸ್ವಲ್ಪ ಲಕ್ಷ್ಯ ಇರಬೇಕು. ಕೇವಲ 6 7 8 ತಾಸು ಮಾಸ್ತರ್ ಬಳಿ ಮಗು ಇರ್ತೈತಿ, ಮುಂದೆ 10 12 ತಾಸು ತಂದೆ ತಾಯಿ ಬಳಿ ಇರ್ತದೆ. ನನ್ನ ಮಗ ಏನ್ ಮಾಡ್ತಾನೆ ಅಂತಕ್ಕಂಥ ಒಂದು ನೆದರ್ ನಿಮ್ಮ ಮಗನ ಮೇಲೆ ಇತ್ತು ಅಂದ್ರೆ ಅವ ಒಳ್ಳೆ ಸಂಸ್ಕಾರ ಕಲಿತಾನೆ. ಅವನ ದೋಸ್ತಿ ಯಾರ ಜೊತೆ ಇದೆ? ಜಾಂಡ್ರ ಜೊತೆ ಅದು, ದಡ್ರ ಜೊತೆ ಅದು, ಏನ್ ಇಸ್ಪೇಟ್ ಆಡೋರ್ ಜೊತೆ ಅದು, ಸೆರೆ ಕುಡಿಯೋರ್ ಜೊತೆ ಅದು, ಮಟ್ಕಾಡೋರ್ ಜೊತೆ ಅದು, ಜೂಜಾಡೋರ್ ಜೊತೆ ಅದು. ಸ್ವಲ್ಪ ನೀವು ಆತ್ಮಾವಲೋಕನ ಅಬ್ಸರ್ವ್ ಮಾಡ್ಕೋಬೇಕು, ನನ್ನ ಮಗು ಏನ್ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಅದನ್ನ ಲಕ್ಷ್ಯ ಕೊಟ್ಟಿದ್ರೆ ಆ ಮಗು ಏನಾಗ್ತಾನೆ ಅಂತ ಕೇಳಿದ್ರೆ ಒಬ್ಬ ಜ್ಞಾನಿ ಆಗ್ತಾನೆ, ದೇಶವನ್ನ ಆಳ್ತಾನೆ. ಯಾಕೆ ನೋಡ್ರಿ ಇವತ್ತು ದೇಶ ಆಳವ್ರು ಎಂತವ್ರಾಗಿದ್ದಾರೆ ಗೊತ್ತಾ? ನರೇಂದ್ರ ಮೋದಿ ಅವರು ಚಾ ಮಾಡೋರು ರೈಲ್ವೆ ಸ್ಟೇಷನ್ದಾಗ ಒಳ್ಳೆ ಜ್ಞಾನ ಪಡ್ಕೊಂಡ, ಒಳ್ಳೆ ಸಂಸ್ಕಾರ ಪಡ್ಕೊಂಡ. ಇವತ್ತು ದೇಶವನ್ನ 15 ಕ್ರೀಡೆ ದೇಶವನ್ನ ಆಳಕತ್ತ, ವಿಶ್ವನ ನಾವು ಸ್ವಾಗತ ಮಾಡ್ತದೆ. ರಾಷ್ಟ್ರಪತಿ ಹಿಂದಾಗೋದ್ರೆ ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವ ಎಂತವ್ರಿ? ಒಬ್ಬ ಪೇಪರ್ ಮಾರ್ತಕ್ಕಂಥವ, ಹಡಗಿನೊಳಗೆ ಹೋಗ್ತಕ್ಕಂಥವ್ರ ತಂದೆ, ಹಡಗನ್ನ ಜೋಡಣೆ ಮಾಡ್ತಕ್ಕಂಥವನ ಮಗ, ಒಬ್ಬ ಮೀನುಗಾರನ ಮಗ. ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಣುವಿಜ್ಞಾನಿ. 6 ಅಣುಬಾಂಬುಗಳನ್ನ ಪ್ರಯೋಗ ಮಾಡಿದಾಗ ಇಡೀ ವಿಶ್ವಕ್ಕೆ ಗೊತ್ತಾಗಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗ ಅವನನ್ನ ಗುರುತಿಸಿದರು. ಗುರುತಿಸವನ್ನ ಏನ್ ಮಾಡಿದ್ರು? ಭಾರತ ದೇಶದ ಪ್ರಥಮ ಪ್ರಜೆಯನ್ನಾಗಿ ಆಯ್ಕೆ ಮಾಡಿದ್ರು. ಅಂದ್ರೆ ರಾಷ್ಟ್ರಪತಿಗಳನ್ನ ಆಯ್ಕೆ. ಅವನ ಜೀವನದ ಚರಿತ್ರೆ ಡೈರಿ ಬರೀತಾರೆ. ಏನು? ಅಕಸ್ಮಾತ್ ನನ್ನ ಪ್ರಾಣ ಹೋಗೋ ಕಾಲ ಬಂತು ಅಂದ್ರೆ ಯಾವಾಗ ಹೋಗ್ಬೇಕು ಅಂತಂದ್ರೆ ನಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ನನ್ನ ಪ್ರಾಣ ಹೋಗಲಿ ಅಂತ ತಿಳ್ಕೊಂಡು ತನ್ನ ಜೀವನ ಚರಿತ್ರೆ ಒಳಗೆ ಬರೆದಿಟ್ಟಿದ್ದ. ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಕೊನೆಗೆ ರಾಷ್ಟ್ರಪತಿಯಾಗಿ ರಿಟೈರ್ಮೆಂಟ್ ಆಗಿ ಕೊನೆಗೆ ಅವ್ರು ಏನು ಅಂತ ಕೇಳಿದ್ರೆ ತಾವು ಹಸು ನೀಗಬೇಕಾಗಿರ್ತಕ್ಕಂಥ ಸಂದರ್ಭದೊಳಗ ಅವರು ವಿಜ್ಞಾನಿಗಳಾಗತಕ್ಕಂಥ ಇಂಜಿನಿಯರ್ ಸ್ಟೂಡೆಂಟ್ಗಳಿಗೆ ಕ್ಲಾಸ್ ಹೇಳುವ ಸಂದರ್ಭದೊಳಗೆ ತಾವು ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣವನ್ನು ತ್ಯಾಗ ಮಾಡಿದ್ರು. ನೋಡ್ರಿ, ಅವರು ಸಾಕ್ಷಾತ್ ದೇವತೆಗಳಿದ್ದಂಗೆ ಅಂದಂಗೆ ಆಗಿತ್ತಲ್ಲ. ನಾನು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಾಗ ನನ್ನ ಪ್ರಾಣ ಹೋಗಲಿ ಅಂತೇಳಿ ತನ್ನ ದಿನಚರಿ ಉಳಿದಿಲ್ಲ, ಅವಾಗೆ ಹಂಗೋಯ್ತು. ಅಂತ ಮಕ್ಕಳನ್ನ ನಾವು ತಯಾರು ಮಾಡೋಣ. ದೇಶ ಆಳ್ತಕ್ಕಂಥ ಮಕ್ಕಳನ್ನ ಕೇವಲ ರಿಂಗ್ ಆಗೋದು ಕಲಿಸ್ಬೇಡ್ರಿ, ರಿಂಗ್ ಮಾಸ್ಟರ್ ಆಗೋದು ಕಲಿಸ್ರಿ ಮಕ್ಕಳನ್ನ. ಇನ್ನೊಬ್ರ ಕೈ ಚಾಚು ಬೇಡ, ನೀನೇ 10 ಮಂದಿಗೆ ಕೊಡಂಪ್ಲೆ ನೀನಾಗೋ. ಒಬ್ರ ಕೈ ದುಡಿದು 10,000 ಕೊಡುವಂತ ಕೈ ಚಾಚು ಮಗ ಆಗಬೇಡ, 10 ಮಂದಿ ನಿನ್ನ ಕೈ ದುಡಿಸ್ಕೊಂಡು ಈ ರೀತಿ ಆಗೋದು ಕೊಡು ಅಂತ ಕೇಳ್ಕು. ನೀವು ನೋಡ್ಬೇಕು, ವಿಜಯನಗರ ಟ್ರಾವೆಲ್ಸ್ ನೋಡಿರಲ್ಲ, ಅವನ ಇತಿಹಾಸ ಕೇಳ್ರಿ. ನೀವು ಹೇಳ್ತಾರ ಅವರು. ಒಂದ್ಸಲ ಅವ್ರ ಇತಿಹಾಸ ಕೇಳ್ದೆ ನಾವು. ಹೆಂಗಿತ್ತು ಕೇಳಿದ್ರೆ ಅವನ ಒಮ್ಮೆಲೆ ಶ್ರೀಮಂತ ಆದವನಲ್ಲ ಅವನು. ಇವತ್ತು ಎಷ್ಟಿದಾವೆ? ಲಕ್ಷಾಂಗಟ್ಲೆ ಬಸ್ ಇದಾವೆ, ಲಕ್ಷಾಂಗಟ್ಲೆ ಗೂಡ್ಸ್ ಗಾಡಿ ಇದಾವೆ, ಲಕ್ಷಾಂಗಟ್ಲೆ ಲಾರಿ ಇದಾವೆ. ಅವನ ಕೈಯಾಗಿ ಸದ್ಯ ಕೋಟಿಗಟ್ಟಲೆ ಜನವನ್ನ ಇಡೀ ದೇಶ ತುಂಬಾ ಇದೆ ದುಡಿತಕ್ಕಂಥದ್ದು. ಅವ ಏನ್ ಮಾಡ್ತಿದ್ದೆ? ಲಾರಿ ಕಿನ್ನರಿಕೆ ಮಾಡ, ಡ್ರೈವರ್ಗೆ ಮಾಡ್ದ, ಹೋಟೆಲ್ದಾಗ ಉಂಡ್ರು 5 ರೂಪಾಯಿ ಹೋಗ್ತಾವ ತಿಳ್ಕೊಂಡು ರೋಡಿನ ಮೇಲೆ ಗಾಡಿ ಮೇಲೆ 2 ರೂಪಾಯಿ ತಿಂದ ಗಾಡಿಗೆ ಮುಕ್ಕೋತಿದ್ದ. ಹೊರಗೆ ಎಲ್ರು ಮುಕ್ಕೊಂಡ್ರೆ ಮತ್ತೆ 2 ರೂಪಾಯಿ ಬಾಡಿಗೆ ಕೊಡ್ಬೇಕಾತ ತಿಳ್ಕೊಂಡು. ಆದ್ರೆ ಇವತ್ತು ವಿಜಯಾನಂದ್ ಅಂತ ಹೆಸರಿಟ್ರ. ವಿಜಯ ತಂದೆ, ಆನಂದ್ ಮಗ. ಇವತ್ತ ಜಗತ್ತ ಪ್ರಸಿದ್ಧ ವಿಜಯ ಸಂಕೇಶ್ವರ್ ಹೆಸರು ಕೇಳಿಲ್ಲ. ಬೇರಲ್ ಗಾಡಿ ಬೆಂಗಳೂರಿಗೆ ಹೋಗೋದು 12 ರೂಪಾಯಿ ಟಿಕೆಟ್ ಕೊಟ್ಟು ಹೋಗ್ತಾರೆ, ಆರಾಮ ಐಶ್ವರ್ಯ ಅನ್ಕೊಂಡು. ಹೌದಲ್ಲ? ಅವನ ಕೈಗೆ ಲಕ್ಷಾನುಗಟ್ಟಲೆ ಜನ ಅಂತ ಆ ರೀತಿ ಒಳಗತಕ್ಕಂಥ ಮಕ್ಕಳನ್ನಾಗ್ಬೇಕು. ದೇಶ ಆಳ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ಆಗ್ಬೇಕು. ಯಾಕಂತ ಕೇಳಿದ್ರೆ ಯಾವುದೇ 1 ರೂಪಾಯಿ ಲಂಚಕ್ಕಾಗಲಿ, ಯಾವುದೇ ಒಂದು ಇದಕ್ಕಾಗಲಿ, ಆಮಿಷೆಗಾಗಲಿ, ಆಸೆಗಾಗಲಿ ಇನ್ನೊಬ್ಬರು ಮುಸ್ರಿ ತಂದ ಕೈ ಚಾಸ್ತಿರ ಪಟ್ ನೋಡ್ರಿ. ಒಳಗೆ ಕತ್ತೆ ದುಡು ತಿನ್ನು
ಬೇಡ್ ತಿನ್ನೋನಾದ್ರೆ ಈ ರೀತಿಯ ಕೈಚಾಚಿ ತಿನ್ನೋತಕ್ಕಂಥದ್ದು ಬೇಡ ಅಂತ ಒಂದು ಸ್ವಾಭಿಮಾನವನ್ನು ಕಲಿಸ್ರಿ ಮಕ್ಕಳಿಗೆ. ಯಾಕಂದ್ರೆ ಶಿವಾಜಿಯನ್ನು ಎಂಥ ತಾಯಿ ಕಲಿಸಿದ್ರು ಗೊತ್ತಾ? ತನ್ನ ಮಗನಿಗೆ ಎಂಥ ಸೂರ್ತನ ಅಷ್ಟೆಲ್ಲ ಶೌರ್ಯ ಶಾಸನ ಮಾಡಿ ಇವತ್ತು ವೀರ ಶಿವಾಜಿ ಅನ್ಸ್ಕೋಬೇಕಾದ್ರೆ ಕಾರಣ ಯಾರು? ತಾಯಿ ಜೀಜಾಬಾಯಿ ತನ್ನ ಮಗನಿಗೆ ಶೌರ್ಯ ಸೂರರ ಮಹಾನ್ ನಾಯಕರ ಕಥೆಗಳನ್ನ ಹೇಳ್ತಿಳು. ಯಾವ ರೀತಿ ಯುದ್ಧವನ್ನ ಮಾಡಬೇಕು, ಯಾವ ರೀತಿ ವೈರ್ಯನ್ನ ಸೋಲಿಸಬೇಕು, ಯಾವ ರೀತಿ ನೀನು ಸಾಮರ್ಥ್ಯನ ಹೊಂದಬೇಕು, ಜ್ಞಾನವನ್ನು ಹೊಂದಬೇಕು ಅಂತ ತಿಳ್ಕೊಂಡು ತಾಯಿ ಹೇಳಿದಾಗ ಒಂದ್ಸಲ ವಿದ್ಯುತ್ ಸಂದರ್ಭದೊಳಗೆ ಅವನ ಎದಿ ಜಲ್ ಅಂದಿತ್ತು. ಅವಾಗ ತಾಯಿ ಕೇಳ್ತಾನ, ಯವ ಇಷ್ಟೆಲ್ಲ ಶೂರ ವೀರ ಧೀರರ ಸಾಹಸ ಕಥೆಗಳನ್ನು ಹೇಳಿದೆ, ಇಷ್ಟೆಲ್ಲ ಶೂರ ಧೀರನಾಗಿರ್ತಕ್ಕಂಥ ನಾನು ಒಂದು ದಿವಸ ಏನಾಗಿತ್ತು ಅಂತ ಕೇಳಿದ್ರೆ ವಿದ್ಯುತ್ ಸಂದರ್ಭದೊಳಗೆ ನನ್ನ ಎದಿ ಜಲ್ ಅಂತಲ್ಲ ಯಾಕ ಅಂತ ತಾಯಿಯನ್ನು ಕೇಳ್ತಾರೆ. ಅವಾಗ ಹೇಳ್ತಾಳೆ ತಾಯಿ, ಮಗು ನೀನು ಸಣ್ಣವನಿದ್ದೆ, ನಿನ್ನ ತೊಟ್ಟರು ಹಾಕಿ ಮನ್ಕೊಂಡಿದ್ದೆ, ನಾನು ನೀರಿಗೆ ಹೋಗಿದ್ದೆ, ಒಂದು ಕೂಡ ನೀರು ತೆಗೆದುಕೊಂಡು ಬರಬೇಕಂತ ಸಂದರ್ಭದೊಳಗೆ ಮನೆಯೊಳಗೆ ಕೆಲಸ ಮಾಡ್ತಕ್ಕಂಥ ದಾಸಿ ಏನು ಮಾಡಲು ಕೇಳಿದ್ರೆ ನೀನು ಎದ್ದು ಹಳ್ಳ ಕತ್ತಿದಿ, ಹಳ್ಳ ಕತ್ತದ ಮಗು ಅಂತ ತಿಳ್ಕೊಂಡು ತನ್ನ ಎದೆ ಹಾಲು ಕುಡಿಸ್ತಾ ಇದ್ರು. ಯಾರು? ಮನೆ ಕೆಲಸ ಮಾಡ್ತಕ್ಕಂಥ ದಾಸಿ ತನ್ನ ಎದೆ ಹಾಲು ಕುಡಿಸ್ಲಿಕ್ಕೆ ಅಟ್ರದೊಳಗೆ ನಾನು ಬಂದೆ, ಏನು ಘಾತ ಮಾಡಿದೆ ಅಂತ ತಿಳ್ಕೊಂಡು ಕೈಯನ್ನು ಕೂಡ ಒಗೆದು ಮಗನ ಎರಡೂ ಕಾಲು ಹಿಡಿದು ಜಾಡಿಸಿದೆ. ಆದ್ರೂ ಕುಡಿತಕ್ಕಂಥ ಹಾಲನ್ನು ವಾಂತಿ ಮಾಡಿದೆ. ಮಾಡಿದ್ರು ಸಹಿತ ಸ್ವಲ್ಪ ರಕ್ತ ಕಣದೊಳಗ ಆ ದಾಸಿಯ ಎದೆ ಹಾಲು ಸೇರಿದಿಂದ ನಿನಗೆ ಎದೆ ದಸ್ ಅಂದದ ತಮ್ಮ, ಅದಕ್ಕಾಗಿ ಹಿಂಗ ಅಂತ ತಿಳ್ಕೊಂಡು ಹೇಳಿದ್ರು. ಯಾಕಂತಂದ್ರೆ ತಾಯಿ ಎದೆ ಹಾಲು ಕುಡಿದಿರ್ತಕ್ಕಂಥ ಮಗನಿಗೆ ತಾಯಿ ನೀವು ಅಂಜಿಸ್ತೀರಿ ಮಕ್ಕಳಿಗೆ, ಬಾಲ್ಯ ಬತ್ ಗತ್ತು ಅಂತೀರಲ್ಲ, ಬೋಬತ್ ಅಲ್ಲಿ ದೋಬತ್ ಅಲ್ಲಿ ಆ ಮುತ್ತ ಬಂದು ನೀನು ತೆಲಿತಿತ್ತ ಎಂತ ಹೇಳ್ತೀರಿಲ್ಲ, ದಯಮಾಡಿ ಇಂತ ಹೇಳ್ಬೇಡ್ರಿ. ಹಿಂಗೆ ಹೇಳಿದ್ರೆ ಅಂದ್ರೆ ಅವು ಅಂದ್ಬಿಡ್ತಾವ. ಧೈರ್ಯ ಬರೋದು, ಧೈರ್ಯ ಇರ್ಬೇಕು ಮಕ್ಕಳು. ಧೈರ್ಯವೇ ಸರ್ವತ್ರ ಸಾಧನ ಅಂತ ಮಾತು ಭಾಳ ಡೇಂಜರ್. ಮಾತಿನಿಂದ ಮಹಾಭಾರತ ಆಗ್ಯದ. ಮಾತಿನಿಂದ ಮಹಾಭಾರತ ಆಗ್ಯದ. ಒಮ್ಮ ಮಾಯಾ ಬಜಾರ ಅಂತ ತಿಳ್ಕೊಂಡು ಪಾಂಡವರು ಕಟ್ಟಿದ್ರು. ಮಾಯಾ ಅರಮನೆ, ಮಾಯಾ ಬಜಾರ್ ಅಂತ ಕರಿತಾರಕ್ಕ, ಮಾಯಾದ ಅರಮನೆ ಅಂತ ಕೂಡ ಕರೀತಾರ. ಎಂತದ ಕಟ್ಟಿರೋ ಪಾಂಡವರು ಅಂತ ತಿಳ್ಕೊಂಡು ಕೌರವರು ನೋಡಕ್ ಬಂದಿದ್ರು. ಯಾವುದು? ಮಹಾಭಾರತದಲ್ಲಿ ಕಟ್ಟಿರ್ತಕ್ಕಂಥ ಪಾಂಡವರು ಕಟ್ಟಿರ್ತಕ್ಕಂಥ ಮಾಯಾ ಬಜಾರವನ್ನ ನೋಡಕ್ ಬಂದಿದ್ರು. ದ್ರೌಪದಿನೂ ಅಲ್ಲೇ ಕೂತಿದ್ರು. ದುರ್ಯೋಧನ ಬಂದಾಗ ಹೆಂಗಿತ್ತು ಅಂದ್ರೆ ಅದು ಮಾಯಾ ರೂಪದಾಗಿತ್ತು. ಇಲ್ಲಿ ನೀರಿತ್ತು, ನೀರಿಲ್ಲಾರ ಕಾಣಿಸ್ತಿತ್ತು. ನೀರಿರ್ಲಿಲ್ಲ ಅಂದ್ರೆ ನೀರಿದ್ದಾಗ ಕಾಣಿಸ್ತಿತ್ತು, ನೀರಿತ್ತು ಅಂದ್ರೆ ನೀರಿಲ್ಲಾರ ನೀರಿತ್ತೊಳಗೆ ಕಾಣಿಸ್ತಿತ್ತು. ಅವಾಗ ಅವ ದುರ್ಯೋಧನ ಮೊದಲೇ ಛಲದಂಕ ಬಲ್ಲ, ಧೈರ್ಯಶಾಲಿ, ಛಲದೋಳು ದುರ್ಯೋಧನ ಅಂತ ಕರೀತಾರೆ. ಧೀರ ಸೂರ್ಯ ಇದ್ದ. ಅವ ಅಗ್ದಿ ಶಟ್ಟದಂಗೆ ನೋಡ್ಕೋತ ಬಂದ. ಅಲ್ಲಿ ಕೆರೆ ಕಟ್ಟಿದ್ರು, ಕೆರೆ ಒಳಗೆ ನೀರಿತ್ತು. ಅದು ನೀರನ್ನ ಕಾಣಿಸ್ತಿರ್ಲಿಲ್ಲ. ನೀರಿತ್ತು ಕರೆ, ನೀರನ್ನ ಕಾಣಿಸ್ತಿತ್ತು. ಯಾಕಂದ್ರೆ ಮಾಯಾ ಬಜಾರ್ ಅದು. ಅದು ನೋಡಿ ದುರ್ಯೋಧನ ಬಂದು ಏನ್ ಮಾಡಿಟ್ಟ, ಅಲ್ಲಿ ಕಾಲಿಟ್ಟ, ಧರ್ಮ ಮತ್ತೆ ನೀರ ಕಾಲಾಯ್ತು. ಈಕಿ ಸುಮ್ ಕುಂದ್ರಲ್ಲ ದ್ರೌಪದಿ. ಕುರುಡನ ಮಕ್ಕಳು ಕುರುಡೆ ಕಣ್ಣೆ ಕಾಣಂಗಿಲ್ಲ ಅನ್ನೋದಕ್ಕೆ. ಯಾರು? ದ್ರೌಪದಿ. ಕುರುಡನ ಮಕ್ಕಳು ಕುರುಡೆ ನೋಡಕ್ಕೆ ಕಣ್ಣೆ ಕಾಣಿಲ್ಲ, ಇವನಿಗೆ ಕಣ್ಣೆ ಕಾಣಿಲ್ಲ ಅಂದ್ರು ಸಿಟ್ಟು ಬಂದು ಬಿಡುತ್ತೆ. ಸಿಟ್ಟು ಬಂದು ಎದ್ದು ಹೋಗೋದ್ರೊಳಗೆ ಮುಂದೆ ನೀರು ಕಾಣಿಸ್ತು. ಮುಂದೆ ಬಜಾರ್ದಾಗ ಮುಂದೆ ನೀರನ್ನೇ ಕಾಣಿಸ್ತು. ಎರಡು ಚಪ್ಪಲ ಕಾಲ ಕೈ ಹಿಡ್ಕೊಂಡು ದಾಟ್ಲಿಕ್ಕೆ ಹೋದಾಗ ನೀರೇ ಇಲ್ಲ. ಕೊಳ್ಳ ಅಂತ ಮಕ್ಕಳು. ಇನ್ನೈದು ದಿನ ಕುಡ್ಡರು ಇದನ್ನು ಕಾಣಿಸ್ಬಾರ, ಇದಕ್ಕೆ ಅಂದ್ರು. ಇದಿತ್ತು ಅಂದಿತ್ಲಂದ್ರೆ ಇದೇ ಸಿಟ್ಟು ಹಿಡ್ಕೊಂಡು ಮುಂದೆ ದ್ರೌಪದಿಗೆ ಮಹಾಸಭೆಯಲ್ಲಿ ಸೀರೆಯನ್ನು ಸೆಳೆದು ಅವಮಾನ ಮಾಡ್ತಕ್ಕಂಥ ಸಂದರ್ಭ ಬಂತು. ಅದಕ್ಕೆ ಹೇಳ್ತಾರಲ್ರಿ, ನಾಲ್ಗಿಯಿಂದ ಇದು ನಾಲ್ಗೆ ಭಾಳ ಡೇಂಜರ್ ರೀ. ಅದಕ್ಕೆ ಇದು ಹೊರಗೆ ಬರಬಾರ್ದೇಳಿ 32 ಬೈಲಿ ಹಾಕ್ಯಾರ. ಇದಕ್ಕೆ ಅಲ್ಲಿ ಎಷ್ಟವ್ರಿ? 32 ಅವಲ್ಲ. ಈ ನಾಲಿಗೆ ಹೊರಗೆ ಬರಬಾರ್ದು ಅಂತ ತಿಳ್ಕೊಂಡೆ 32 ಬೈಲಿಯನ್ನು ಹಾಕಿದಾರ. ಆದ್ರೂ ಕೂಡ 32 ಬೈಲಿ ದಾಟಿ ಬರ್ತದ. ಅವಾಗ ಹೇಳ್ತಾವ ಹೊಲಗಳು, ನೀವ್ ಒಂದೇ ಹೊರಗೆ ಬಂದಿ ಕಚ್ಚಬಾರ್ದು, ಕಚ್ಚದೇವು ಅಂದ್ರ ನೋಡಿನ ಪರಿಸ್ಥಿತಿ ಏನಾಗ್ತಿತ್ತು. ಮೊದಲೇ ನಿನಗೆ ಎಲಿವಿಲ್ಲ, ರಕ್ತ ಬರ್ತದ, ಊಟಕ್ಕೆ ಬರ್ಲಾರ್ದಾಗ ಮಾಡ್ತೀವತ್ತು. ಇವು 32 ಹೊತ್ತಿದ್ದು. ಎದಕ್ಕ? ನಾಲ್ಗಿ. ಅವಾಗ ನಾಲ್ಗೆ ಎತ್ತ, ನೀವು ಎಷ್ಟು ದುರ್ಸಿದ್ರಿ ಏನು? ನಾಳೆ ಮೆತ್ತಗಿದ್ದ ಕರೆ ನಾ ಆಡಬಾರ್ದು ಒಂದ ಒಳ ಕೂತಲ್ಲೇ ಮಾತಾಡ್ದ ಅಂದ್ರ ಮಗನೇ ನೀನು 32 ಹಲ್ಲುಗಳು ಉದುರು ಹೋಗ್ತಾವ ಅಂತ ನಾಲಿಗೆ. ಹೌದಲ್ರಿ? ಅಷ್ಟು ಡೇಂಜರ್ ಅದ ನಾಲಿಗೆ. ಈ ನಾಲಿಗೆಟ್ಟು ಚಲೋನು ಯಾವುದಿಲ್ಲ, ಈ ನಾಲಿಗೆಟ್ಟು ಕೆಟ್ಟನು ಯಾವುದಿಲ್ಲ. ಅದಕ್ಕೆ ಈ ಊರಿಗೆ ಹೆಂಗ ಅದ್ರ ಕೇಳಿದ್ರೆ ನಿನ್ನ ನಾಲಿಗೆ ಹೆಂಗದತ್ತಮ್ಮ ಹಂಗ ಅದ. ಬರ್ರಿ ಗೌಡ, ಬರ್ರಿ ಸಾಕೊಳ್ತಿ ಅಂದ್ರೆ ಎಲ್ಲಾರು ಬರ್ರಿಯಪ್ಪ ಅಂತ ಕರೀತಾರೆ.
ಬರ್ರಿ ಅಂತ ಕರೀತಾರೆ. ಅದನ್ನೇ ಶಬ್ದ ಬೇರೆ ಉಪಯೋಗಿಸಿದೆ ಅಂದ್ರೆ ಅವ್ರು ಯಾವ ಶಬ್ದ ಉಪಯೋಗಿಸ್ಬೇಕು ಅದೇ ಉಪಯೋಗಿಸ್ತಾರೆ. ಅದಕ್ಕಾಗಿ ನಾಲಿಗೆ ಒಳ್ಳೆದಾದರೆ ನಾಡೆಲ್ಲ ಒಳ್ಳೆಯದು ಅಂತಕ್ಕಂಥ ಮಾತನ್ನ ಹಿರಿಯರ, ಯಾಕಂದ್ರೆ ದೈವವೇ ದೇವರು ಅಂತ ಕೇಳ್ಯಾರ. 4 ಮಂದಿ ಹಿರಿಯರಿದ್ದಲ್ಲಿ ದೇವರು ಶಾಶ್ವತವಾಗಿ ಇದ್ದಿರ್ತಾನ, ಅದ್ರ ಒಬ್ಬರಲ್ಲೊಬ್ರು ಪುಣ್ಯವಂತರು ಇದ್ದಿರ್ತಾರ. ಅದಕ್ಕಾಗಿ ಅವ್ರ ಹಿರಿಯರ ಮಾತುಗಳನ್ನ ನಾವು ಭಕ್ತಿಪೂರ್ವಕವಾಗಿ ಹೆಂಗ ಗುರುವಿನ ಮಾತನ್ನು ಇವರೆಲ್ಲ ಪಾಲಿಸಿದಾರಲ್ಲ ಆ ರೀತಿ ಒಳಗ ನಾವು ಹಿರಿಯರ ಮಾತುಗಳನ್ನ, ತಂದೆ ತಾಯಿ ಮಾತುಗಳನ್ನ, ಒಳ್ಳೆಯವರ ಮಾತುಗಳನ್ನ ಯಾವತ್ತೂ ಪಾಲಿಕೊಂಡು ಹೋಗಿ ನಮ್ಮ ಹಲ್ಲಿನೊಳಗ ನಮ್ಮ ನಾಲಿಗೆ ನೆಟ್ಟುಕೊಂಡು ಒಳ್ಳೆಯ ವಿಚಾರಗಳನ್ನು ಮಾತನಾಡಿದರೆ ಈ ನಾಡೆಲ್ಲ ನಮ್ಮನ್ನು ಹರಿಸ್ತಾರ ಅಂತ ತಿಳ್ಕೊಂಡು ಇಲ್ಲಿವರೆಗೆ ಕೂಡ ಯಾವ ಸಿದ್ಧಲಿಂಗ ಮಹಾಶಿವಗಳ ಚರಿತ್ರೆ ನಾಳೆ ಮತ್ತಷ್ಟು ಪವಾಡಗಳನ್ನು ಜಾಸ್ತಿ ಪವಾಡಗಳು ನಾವು ಹೇಳ್ಕೊಂಡು ಚಾಲು ಆಗ್ತವ. ಯಾಕಂದ್ರೆ ಹೊರಗಿನ ವಿಷಯಗಳು ಜಾಸ್ತಿ ತೋಳೋದು ಬೇಡ. ಯಾಕಂದ್ರೆ ಈಗ 4 ದಿನ ಹೋಯ್ತು, ಇನ್ನೆಷ್ಟು ದಿನ ಉಳಿತೀರಿ 11ರಾಗ 7 ದಿನ ಉಳಿತಲ್ಲ. 7 ದಿನದಾಗ ಒಂದ್ ದಿವಸ ಜಾತ್ರೆನ ಹೋಗ್ತದೆ. ಅವತ್ತಿನ ಪುರಾಣ ಬೆಳಗ್ಗೆ 1 ತಾಸು ಆತರ ಆಯ್ತು ಆಲಿಕ್ಕಿಲ್ಲ. ಯಾಕಂದ್ರೆ ಅವತ್ತೆಲ್ಲ ನಂದಿ ಕೋಲ ಮೆರವಣಿಗೆ, ಪುರವಂತರ ಶಸ್ತ್ರವನ್ನು ಹಾಕೊಳ್ಳೋದು, ಅಗ್ಗಿ ಹಾಯ್ದು ಸಿಕ್ಕಾಪಟ್ಟೆ ಜಾತ್ರೆ ಅವತ್ತೆಲ್ಲ ತಾಯಂದಿಲ್ಲ ಜಾಗ ಸಲುವಲ್ಲ ಅಷ್ಟೆಲ್ಲ ಜನ ಬಂದಿರ್ತೀವಿ. ಅದ್ರಾಗ ಒಂದ್ ದಿವಸ ನಮ್ದೇನು ಹೋಗ್ತಂದು ದಿಗಂಬರೇಶ್ವರಿ ಚರಿತ್ರೆ ಆಗ್ತದೆ. ಇನ್ನು 5 ದಿವಸನಾಗ ನಾವು ಏನ್ ಮಾಡ್ಬೇಕಾಗಿರುತ್ತೆ ಕೇಳಿದ್ರೆ ಈ ಸಿದ್ಧಾರ್ಥ ಮಹಾರಾಜರ ಪವಾಡಗಳನ್ನ ಕೇಳಬೇಕಾಗಿದೆ. ಆ ಪವಾಡಗಳನ್ನ ನಾವು ಎಲ್ಲರೂ ಕೂಡ ಕೇಳಿಕೊಂಡು ಆ ಭಗವಂತನ ಆಶೀರ್ವಾದ ಪಡ್ಕೊಂಡು ಆ ದಿಗಂಬರೇಶ್ವರ ಕೃಪಾಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗಿ ನೀವೆಲ್ಲರೂ ತನುಮನ ಧನವನ್ನು ಅರ್ಪಿಸಿ ಈ ಕಾರ್ಯಕ್ರಮ ವರ್ಷಗಿಟ್ಟು ಹೆಚ್ಚು ಮಾಡಕ್ಕೆ ನೀವೆಲ್ಲರೂ ಸಹಕಾರ ಆಗ್ತೀರಿ. ನಿಮ್ಮ ತನು ಮನವನ್ನು ಅರ್ಪಿಸ್ತೀರಿ. ಯಾಕಂದ್ರೆ ಮಳೆ ನಿನ್ನೆ ನಿಮ್ಮ ಊರಿಗೆ ಬಚ್ಚಕೈತಿ, ನಮ್ಮ ಕಡೆ ಆಗಿಲ್ಲ ಕರೆ, ಮೊದಲು ಭಾಳ ಆಗೈತಿ ಮತ್ತಾಯ್ತು. ಯಾಕಂದ್ರೆ ಕಮಿಟಿಯವರು ಕೆಸರ ಬಂದು ತಿರುಗಾಡಿದ ರೋಡ್ ಗಂಟೆ ಗಾಡಿ ಅಡ್ಡಾಡ್ತಾವ, ಅಂದಾಗ ಹೋಗ್ಬೇಕಾದ್ರೆ ಅಡ್ಡಾಡ್ದಿಲ್ಲ. ನೀವೇನು ಬಂದಿರ್ತಿರಲ್ಲ, ಬಂದವ್ರೆಲ್ಲರೂ ಏನಾದ ಪಟ್ಟಿ ಕೊಡ್ಬೇಕಾಗಿರ್ತಕ್ಕಂಥದ್ರನ್ನ ಯಾರ್ಯಾರು ಕೊಡ್ಬೇಕಾಗಿದೆ ಅವರೆಲ್ಲರೂ ಕೂಡ ಇನ್ನಷ್ಟು ಕೊಟ್ಟು ಜಾತ್ರೆಯನ್ನು ವಿಜೃಂಭಣೆ ಆಗಲಿಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರ ಆರಿ ಅಂತ ತಿಳ್ಕೊಂಡು, ಮತ್ತು ಏನಾದ ಪ್ರತಿದಿನ ಒಬ್ಬೊಬ್ಬರು ಏನು ದಾಸೋಗಿಯನ್ನು ಕೊಡ್ತಿರಲ್ಲ, ನಿಮ್ಮ ಋಣ ಎಷ್ಟು ಹೇಳಿದ್ರು ಕಡಿಮೆನೆ. ಯಾಕಂತ ಕೇಳಿದ್ರೆ 4 ಮಂದಿ ಬೀಗರು ಬಂದ್ರೆ ಉಣಿಸ್ಬೇಕಾದ್ರೆ ಎಷ್ಟೋ ಕಷ್ಟ ಆಗ್ತೈತಿ. ಅಂಥದ್ರೊಳಗೆ ಈ 100 ಮಂದಿಗೆ 1000 ಜನಕ್ಕೆ ನೀವೆಲ್ಲ ಪ್ರತಿದಿನ ಒಬ್ಬೊಬ್ಬರು ಸಿಹಿ ಊಟವನ್ನು ಹಾಕಿ, ಅನ್ನ ಸಾರವನ್ನು ಹಾಕಿ ಎಲ್ಲರ ಆತ್ಮವನ್ನು ತೃಪ್ತಿಗೊಳಿಸಿರಲ್ಲ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಈ ದಾನ ಮಾಡ್ತಕ್ಕಂಥ ಅನ್ನದಾನಿಗಳಿಗೆ ಸದಾಕಾಲ ದಿಗಂಬರೇಶ್ವರ ಸಕಲ ಸೌಭಾಗ್ಯವನ್ನ ಕರುಣಿಸಲಿ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಶರಣು ಶರಣಾರ್ಥಿ ಯಥಾ ಪ್ರಕಾರ ಮಂಗಲ ಕಾರ್ಯಕ್ರಮ ನೆರವೇರ್ತದೆ. ತಮ್ಮೆಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡಬೇಕು ಮತ್ತು ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡೆ ಹೋಗಬೇಕು ತಿಳ್ಕೊಂಡು ತಮ್ಮಲ್ಲಿ ವಿನಂತಿ.